ಜೈನ ಸಾಹಿತ್ಯ ಸಿರಿ ಕಾರ್ಯಕ್ರಮದ ಭಾಗವಾಗಿರುವ ಜಿನ ಭಕ್ತಿಗೀತೆ ಹಾಗೂ ಭಾವಗೀತೆಗಳ ಗಾಯನ ಕಾರ್ಯಕ್ರಮ ಇದೀಗ ಆರಂಭವಾಗಲಿದೆ. ಈ ದಿನದ ಜಿನ ಭಕ್ತಿಗೀತೆ ಹಾಗೂ ಭಾವಗೀತೆಗಳ ಕಾರ್ಯಕ್ರಮವನ್ನು ಶ್ರೀ ಅಮೃತ್ ಡಿ.ಟಿ. ಅವರು ನಡೆಸಿಕೊಡಲಿದ್ದಾರೆ. ವಿಶ್ವಶಾಂತಿ ಯುವ ಸೇವಾ ಸಮಿತಿಯ ಕಾರ್ಯದರ್ಶಿಗಳಾಗಿದ್ದು ವೆಸ್ಟ್ ಜೈನ್ ಮಿಲನ್ ಬೆಂಗಳೂರು ಇದರ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಪ್ರಸ್ತುತ ವೆಸ್ಟ್ ಜೈನ್ ಮಿಲನ್ ಇದರ ಸದಸ್ಯರಾಗಿರುವ ಅಮೃತ್ರವರು ವೃತ್ತಿಯಲ್ಲಿ IT ಕನ್ಸಲ್ಟೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಹಾಡುವುದನ್ನು ಹವ್ಯಾಸವಾಗಿ ಇರಿಸಿಕೊಂಡಿರುವ ಇವರನ್ನು ಈ ವೇದಿಕೆಗೆ ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಜಿನ ಭಕ್ತಿಗೀತೆ ಹಾಗೂ ಭಾವಗೀತೆಗಳ ಗಾಯನವನ್ನು ನಡೆಸಿಕೊಡಬೇಕಾಗಿ ಶ್ರೀ ಅಮೃತ್ ಡಿ.ಟಿ. ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಕಾರ್ಯಕ್ರಮದ ಜೈನ ಸಾಹಿತ್ಯ ಸಿರಿ ಕಾರ್ಯಕ್ರಮದ ಆಯೋಜನೆಯನ್ನು ಮಾಡಿರುವ ಜೈನ್ ಮಿಲನ್ ಬೆಂಗಳೂರು ಸೆಂಟ್ರಲ್ ಮತ್ತು ಚಕ್ರೇಶ್ವರಿ ಮಹಿಳಾ ಸಮಾಜ ಇವರು ಆಯೋಜಿಸಿರುವ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ಹಾಡಲು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಆದಿನಾಥ ತೀರ್ಥಂಕರರ ಆದಿನಾಥ ವೈಭವದ 1008 ಸ್ತುತಿಯ ನಾಮಾವಳಿಯನ್ನು ಒಳಗೊಂಡ 5 ಸ್ತುತಿಗಳನ್ನು ಮೊದಲಿಗೆ ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ. ಪರಮ ಮಂಗಲಮಯ ಪಾವನ ರೂಪ ಶ್ರೀ ವರ ಆದಿನಾಥ ವೈಭವವಾ ಪರಮ ಸಾಸಿರದೆಂಟು ನಾಮದಿಂ ಪಾಡುತ್ತ ಪರಮ ಭಕ್ತಿಯೊಳರ ದಿಪೆನು ಪರಮ ಭಕ್ತಿಯೊಳರ ದಿಪೆನು ಗುಣನಾಥನು ನೀನು ಗುಣಭೂಷಣನು ನೀನು ಗುಣರತ್ನಾಭರಣ ಶ್ರೀ ಸವಿಷ್ಟ ಗುಣಗ್ರಾಹಿ ಗುಣಶೀಲ ಗುಣಗಂಭೀರನು ನೀನು ಗುಣ ನಿಲಯ ಶ್ರೀ ಆದಿ ಜಿನಪ ಗುಣ ನಿಲಯ ಶ್ರೀ ಆದಿ ಜಿನಪ ಓಂ ಹ್ರೀಂ ಅರ್ಹಂ ಶ್ರೀ ಸವಿಷ್ಟಾಯ ನಮಃ. ಜ್ಞಾನ ಭಾಸ್ಕರ ನೀನು ಜ್ಞಾನ ಚಂದಿರ ನೀನು ಜ್ಞಾನ ವಾರಿದಿಯೇ ಸೀತವೀರ ಜ್ಞಾನವಾದುವು ನೀನು ಜ್ಞಾನದಾಗರ ನೀನು ಜ್ಞಾನ ರುದ್ಧನೆ ಆದಿ ಜಿನಪ ಜ್ಞಾನ ರುದ್ಧನೆ ಆದಿ ಜಿನಪ ಓಂ ಹ್ರೀಂ ಅರ್ಹಂ ಶ್ರೀ ಸ್ಥವಿರಾಯ ನಮಃ. ಜಗಕ್ಕೆ ಶಾಂತಿಯ ನಿತ್ತು ಹೊರೆವ ಹಿರಿಯನು ನೀನು ಜಗವಂದ್ಯನು ನೀನು ಜ್ಯೇಷ್ಠನೇ ಜಗದಾಧಿಪತಿ ಪ್ರಭು ಜಗಜ್ಯೋತಿಯೂ ನೀನು ಜಗತಿಲಕನೆ ಶ್ರೀಯಾದಿ ಜಿನಪ ಜಗತಿಲಕನೆ ಶ್ರೀಯಾದಿ ಜಿನಪ ಓಂ ಹ್ರೀಂ ಅರ್ಹಂ ಶ್ರೀ ಜ್ಯೇಷ್ಠಾಯ ನಮಃ. ಭುವಿಯಲ್ಲಿ ಜನಿಸಿದೆ ಪರಿಶಃ ಜಯಿಸಿದೆ ಭಾವಿಸಿದೆ ನಿಜ ಆತ್ಮ ಗುಣವಾ ದೇವನೀನಗ್ರಗಾಮಿಯ ಶ್ರೀ ಭ್ರಷ್ಟನೆ ಭುವನ ವಂದಿತ ಆದಿ ಜಿನಪ ಭುವನ ವಂದಿತ ಆದಿ ಜಿನಪ ಓಂ ಹ್ರೀಂ ಅರ್ಹಂ ಶ್ರೀ ಪ್ರಸ್ಥಾಯ ನಮಃ. ಭವ ಭವದೊಳು ಕಾಡು ದುಃಖದಿ ನಾನೊಂದು
ತವ ಬಳಿಯಲ್ಲಿ ಶ್ರೇಷ್ಠ ಬಂಧು ದೇವನಿನೋರ್ವನೆ ಪ್ರಿಯನಿರುವೆ ಎನಗೆಂದು ಭಾವಿಸಿ ಭಜಿಸುವೆ ಜಿನಪ ಭಾವಿಸಿ ಎರಗುವೆ ಜಿನಪ ಓಂ ಹ್ರೀಂ ಅರ್ಹಂ ಶ್ರೀ ಪ್ರೇಷ್ಠಾಯ ನಮಃ. ನೊಳಿದೆ ನನ್ನ ಮನಸ್ಸು ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ. ನಿನ್ನೊಳಿದೆ ನನ್ನ ಮನಸ್ಸು ಅಲೆ ಬಂದು ಕರೆಯುವುದು ನಿನ್ನಲುಮೆಯರ ಮನೆಗೆ. ಅಲೆ ಬಂದು ಕರೆಯುವುದು ನಿನ್ನಲುಮೆಯರ ಮನೆಗೆ ಒಡಗಡಲ ರತ್ನಪುರಿಗೆ. ನೊಳಿದೆ ನನ್ನ ಮನಸ್ಸು ನಿನ್ನ ಪ್ರೇಮದ ಪರಿಯೇ ನಾನರಿಯೇ ಕನಕಾಂಗಿ. ನಿನ್ನೊಳಿದೆ ನನ್ನ ಮನಸ್ಸು ನಿನ್ನ ಪ್ರೇಮದ ಪರಿಯೇ ನಾನರಿಯೇ ಕನಕಾಂಗಿ. ನಿನ್ನೊಳಿದೆ ನನ್ನ ಮನಸ್ಸು ನಿನ್ನೊಳಿದೆ ನನ್ನ ಮನಸ್ಸು ನಿನ್ನೊಳಿದೆ ನನ್ನ ಮನಸ್ಸು. ಧನ್ಯವಾದಗಳು. ಬಳೆಗಾರ ಚೆನ್ನಯ್ಯ ಬಾಗಿಲಿಗೆ ಬಂದೇನು ಒಳಗೆ ಬರಲ ಪಣೆಯ ದೊರೆಯೇ. ಬಳೆಗಾರ ಚೆನ್ನಯ್ಯ ಬಾಗಿಲಿಗೆ ಬಂದೇನು ಒಳಗೆ ಬರಲ ಪಣೆಯ ದೊರೆಯೇ. ನವಿಲೂರ ಮನೆಯಿಂದ ನುಡಿಯೊಂದ ತಂದೇನು ಮಳೆಯ ತೊಡಿಸುವುದಿಲ್ಲ ನಿಮಗೆ. ಬಳೆಗಾರ ಚೆನ್ನಯ್ಯ ಬಾಗಿಲಿಗೆ ಬಂದೇನು ಒಳಗೆ ಬರಲ ಪಣೆಯ ದೊರೆಯೇ. ನವಿಲೂರ ಮನೆಯಿಂದ ನುಡಿಯೊಂದ ತಂದೇನು ಮಳೆಯ ತೊಡಿಸುವುದಿಲ್ಲ ನಿಮಗೆ. ಉಡಿದ ಮಲ್ಲಿಗೆ ಎರಳು ಬಾಡಿಲ್ಲ ರಾಯರೇ ತೌರಿನಲ್ಲಿ ತಾಯಿ ನಗುತಿಹರು. ಉಡಿದ ಮಲ್ಲಿಗೆ ಎರಳು ಬಾಡಿಲ್ಲ ರಾಯರೇ ತೌರಿನಲ್ಲಿ ತಾಯಿ ನಗುತಿಹರು. ಕುಡಿದ ನೀರಲುಗಿಲ್ಲ ಕೊರಗದಿರಿ ರಾಯರೇ ಅಮ್ಮನಿಗೆ ಬಳೆಯ ತೊಡಿಸಿದರು. ಅಂದು ಮಂಗಳವಾರ ನವಿಲೂರ ಕೇರಿಯಲಿ ಓಲಗದ ಸದ್ದು ತುಂಬಿತ್ತು. ಬಳೆಯ ತೊಡಿಸಿದರಂದು ಅಮ್ಮನಿಗೆ ತೌರಿನಲ್ಲಿ ಅಂಗಳದ ತುಂಬ ಜನವಿತ್ತು. ಬಳೆಗಾರ ಚೆನ್ನಯ್ಯ ಬಾಗಿಲಿಗೆ ಬಂದೇನು ಒಳಗೆ ಬರಲ ಪಣೆಯ ದೊರೆಯೇ. ನವಿಲೂರ ಮನೆಯಿಂದ ನುಡಿಯೊಂದ ತಂದೇನು ಬಳೆಯ ತೊಡಿಸುವುದಿಲ್ಲ ನಿಮಗೆ. ಸಿರಿಗೌರಿಯಂತೆ ಬಂದರು ತಾಯಿ ಹಸೆಮಣೆಗೆ ಸೆರಗಿನಲ್ಲಿ ಕಣ್ಣೀರ ನೊರಸಿ. ಸಿರಿಗೌರಿಯಂತೆ ಬಂದರು ತಾಯಿ ಹಸೆಮಣೆಗೆ ಸೆರಗಿನಲ್ಲಿ ಕಣ್ಣೀರ ನೊರಸಿ. ಸುಖದೊಳಗೆ ನಿಮ್ಮ ನೆನೆದರು ತಾಯಿ ಗುಣವಂತೆ ದೀಪದಲ್ಲಿ ಬಿಡುಗಣ್ಣನುರಿಸಿ. ಬೇಕಾದ ಹಣ್ಣಿಹುದು ಹೂವಿಹುದು ತೌರಿನಲ ಹೊಸ ಸೀರೆ ರತ್ನದಾಭರಣ. ತಾಯಿ ಕೊರಗುವರಲ್ಲಿ ನೀವಿಲ್ಲ ದೂರಿನಲ್ಲಿ ನಿಮಗಿಲ್ಲ ಒಂದು ಹನಿ ಕರುಣ. ಬಳೆಗಾರ ಚೆನ್ನಯ್ಯ ಬಾಗಿಲಿಗೆ ಬಂದೇನು ಒಳಗೆ ಬರಲ ಪಣೆಯ ದೊರೆಯೇ. ನವಿಲೂರ ಮನೆಯಿಂದ ನುಡಿಯೊಂದ ತಂದೇನು ಬಳೆಯ ತೊಡಿಸುವುದಿಲ್ಲ ನಿಮಗೆ. ದಿನವಾದ ಬಸುರಿ ಉಸ್ಸೆಂದು ನಿಟ್ಟು ಸೆರಳೆದು ಕುದಿಯಬಾರದು ನನ್ನ ದೊರೆಯೇ. ಹಿಂಡಬಾರದ ದುಂಡು ಮಲ್ಲಿಗೆಯ ದಂಡೆಯನು ಒಣಗಬಾರದು ಒಡಲ ಚಿಲುಮೆ. ದಿನವಾದ ಬಸುರಿ ಹುಸ್ಸೆಂದು ನಿಟ್ಟು ಸೆರಳೆದು ಕುದಿಯಬಾರದು ನನ್ನ ದೊರೆಯೇ. ಹಿಂಡಬಾರದ ದುಂಡು ಮಲ್ಲಿಗೆಯ ದಂಡೆಯನು ಒಣಗಬಾರದು ಒಡಲ ಚಿಲುಮೆ. ಉಣಿಸು ಮಾವನ ಮೇಲೆ ಮಗಳೇನ ಮಾಡಿದಳು ನಿಮಗೆ ತಕಿ
ಕಲ್ಲು ಮನಸ್ಸು. ಹೋಗಿ ಬನ್ನಿರಿ ಒಮ್ಮೆ ಕೈ ಮುಗಿದು ಬೇಡುವೆನು, ಅಮ್ಮನಿಗೆ ನಿಮ್ಮದೇ ಕನಸು, ಅಮ್ಮನಿಗೆ ನಿಮ್ಮದೇ ಕನಸು, ಅಮ್ಮನಿಗೆ ನಿಮ್ಮದೇ ಕನಸು, ಅಮ್ಮನಿಗೆ ನಿಮ್ಮದೇ ಕನಸು. ಬಳೆಗಾರ ಚೆನ್ನಯ್ಯ ಬಾಗಿಲಿಗೆ ಬಂದಿಯೇನು, ಒಳಗೆ ಬರಲಪ್ಪಣೆಯ ದೊರೆಯೇ. ನವಿಲೂರ ಮನೆಯಿಂದ ನುಡಿಯೊಂದ ತಂದಿಯೇನು, ಬಳೆಯ ತೊಡಿಸುವುದಿಲ್ಲ ನಿಮಗೆ, ಬಳೆಯ ತೊಡಿಸುವುದಿಲ್ಲ ನಿಮಗೆ. ಪಾವನ ರೂಪನೆ ಪಾರಿಶ್ವನಾಥನೆ, ಪಾವನ ಪದಗಳ ಸ್ತುತಿಸುವೆನು. ಪಾವನ ರೂಪನೆ ಪಾರಿಶ್ವನಾಥನೆ, ಪಾವನ ಪದಗಳ ಸ್ತುತಿಸುವೆನು. ಓರ ಸಂತಾಪವ ಹರಿಸು ದಿನೇಶನೆ, ಓರ ಸಂತಾಪವ ಹರಿಸು ದಿನೇಶನೆ, ಕರುಣಾ ಸಾಗರ ಶ್ರೀಜಿನನೆ. ಪಾವನ ರೂಪನೆ ಪಾರಿಶ್ವನಾಥನೆ, ಪಾವನ ಪದಗಳ ಸ್ತುತಿಸುವೆನು. ಓರ ಸಂತಾಪವ ಹರಿಸು ದಿನೇಶನೆ, ಓರ ಸಂತಾಪವ ಹರಿಸು ದಿನೇಶನೆ, ಕರುಣಾ ಸಾಗರ ಶ್ರೀಜಿನನೆ. ಜನನ ಮರಣಗಳ ಬಾಧೆಯ ಜಯಿಸಿ, 18 ದೋಷವ ತಪದಿಂ ಕೆಡಿಸಿ. ಜನನ ಮರಣಗಳ ಬಾಧೆಯ ಜಯಿಸಿ, 18 ದೋಷವ ತಪದಿಂ ಕೆಡಿಸಿ. ಇಳೆಯೊಳಗನುಪಮ ತೀರ ನಿಲ್ದೆನಿಸಿ, ಇಳೆಯೊಳಗನುಪಮ ತೀರ ನಿಲ್ದೆನಿಸಿ. ಕುಶಲದಿ ಮುಕ್ತಿಯ ದಾರಿಯರಳಿಸಿ, ಕುಶಲದಿ ಮುಕ್ತಿಯ ದಾರಿಯರಳಿಸಿ. ಪಾವನ ರೂಪನೆ ಪಾರಿಶ್ವನಾಥನೆ, ಪಾವನ ಪದಗಳ ಸ್ತುತಿಸುವೆನು. ಓರ ಸಂತಾಪವ ಹರಿಸು ದಿನೇಶನೆ, ಓರ ಸಂತಾಪವ ಹರಿಸು ದಿನೇಶನೆ, ಕರುಣಾ ಸಾಗರ ಶ್ರೀಜಿನನೆ. ವಿಶ್ವಸೇನ ಮಹಾರಾಜರ ಕಂದ, ಮಾತೆ ಶ್ರೀ ಬ್ರಾಹ್ಮೀಳ ದೇವಿಗಾನಂದ. ವಿಶ್ವಸೇನ ಮಹಾರಾಜರ ಕಂದ, ಮಾತೆ ಶ್ರೀ ಬ್ರಾಹ್ಮೀಳ ದೇವಿಗಾನಂದ. ಹರಿಸುವ ಹೃದಯಕ್ಕೆ ನಿತ್ಯಾನಂದ, ಹರಿಸುವ ಹೃದಯಕ್ಕೆ ನಿತ್ಯಾನಂದ. ಕರುಣೀಸೆನಗೆ ಸುಜ್ಞಾನ ಜಿನೇಂದ್ರ, ಕರುಣೀಸೆನಗೆ ಸುಜ್ಞಾನ ಜಿನೇಂದ್ರ. ಪಾವನ ರೂಪನೆ ಪಾರಿಶ್ವನಾಥನೆ, ಪಾವನ ಪದಗಳ ಸ್ತುತಿಸುವೆನು. ತಾನು ಬಿಸಿಲಲ್ಲಿ ನಿಂತು ತನ್ನ ಬಳಿ ಬರುವವಗೆ ತಣ್ಣಗಿನ ಸರೆಯ ನೆರಳ ಕೊಟ್ಟು, ತಾನು ಬಿಸಿಲಲ್ಲಿ ನಿಂತು ತನ್ನ ಬಳಿ ಬರುವವಗೆ ತಣ್ಣಗಿನ ಸರೆಯ ನೆರಳ ಕೊಟ್ಟು. ಹೇಗೆ ಗೆಲುವಾಗುವುದೋ ಹಸಿರೆಲೆಯ ಹೊಂಗೆ ಮರ,
ಹಾಗೆ ಬಾಳಿಸು ಗುರುವೆ ಪ್ರೀತಿ ಇಟ್ಟು. ಹೇಗೆ ಗೆಲುವಾಗುವುದು ಹಸಿರೆಲೆಯ ಹೊಂಗೆ ಮರ, ಹಾಗೆ ಬಾಳಿಸು ಗುರುವೆ ಪ್ರೀತಿ ಇಟ್ಟು. ಹಾಗೆ ಬಾಳಿಸು ಗುರುವೆ ಪ್ರೀತಿ ಇಟ್ಟು. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ತಾನು ಕೆಸರಲ್ಲಿ ಕುಸಿಯುತ್ತಿದ್ದರೂ ತಾವರೆಯು ಮರಿದುಂಬಿಗಳ ಪೊರೆವ ತೊಟ್ಟಿಲಾಗಿ. ತಾನು ಕೆಸರಲ್ಲಿ ಕುಸಿಯುತ್ತಿದ್ದರೂ ತಾವರೆಯು ಮರಿದುಂಬಿಗಳ ಪೊರೆವ ತೊಟ್ಟಿಲಾಗಿ. ಹೇಗೆ ತಾಯ್ತನವನ್ನು ಪ್ರೀತಿಯಲ್ಲಿ ಮರೆಯುವುದು, ಹಾಗೆ ಬಾಳಿಸು ಗುರುವೆ ಕರುಣೆ ಇಟ್ಟು. ಹೇಗೆ ತಾಯ್ತನವನ್ನು ಪ್ರೀತಿಯಲ್ಲಿ ಮೆರೆಯುವುದು, ಹಾಗೆ ಬಾಳಿಸು ಗುರುವೆ ಕರುಣೆ ಇಟ್ಟು. ಹಾಗೆ ಬಾಳಿಸು ಗುರುವೆ ಕರುಣೆ ಇಟ್ಟು. ದಾರಿಯುದ್ದಕ್ಕೂ ಪೈರು ನಗುವಂತೆ ನೀರುಣಿಸಿ, ಹಾಲು ತೆನೆಯಲಿ ಅಮೃತ ತುಂಬಿ ನದಿಯು. ದಾರಿಯುದ್ದಕ್ಕೂ ಪೈರು ನಗುವಂತೆ ನೀರುಣಿಸಿ, ಹಾಲು ತೆನೆಯಲಿ ಅಮೃತ ತುಂಬಿ ನದಿಯು. ಹೇಗೆ ದೂರದ ನೀಲಿಯಲ್ಲಿ ಕೊನೆಗೊಳ್ಳುವುದೋ, ಹೇಗೆ ದೂರದ ನೀಲಿಯಲ್ಲಿ ಕೊನೆಗೊಳ್ಳುವುದು, ಹಾಗೆ ಕೊನೆಗಾಣಿಸು ಕೃಪೆಯ ನೀಟ್ಟು. ಹೇಗೆ ದೂರದ ನೀಲಿಯಲ್ಲಿ ಕೊನೆಗೊಳ್ಳುವುದು, ಹಾಗೆ ಕೊನೆಗಾಣಿಸು ಕೃಪೆಯ ನೀಟ್ಟು. ಹಾಗೆ ಕೊನೆಗಾಣಿಸು ಕೃಪೆಯ ನೀಟ್ಟು. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಧನ್ಯವಾದಗಳು. ಮತ್ತೊಮ್ಮೆ ಜೈನ್ ಮಿಲನ್ ಸೆಂಟ್ರಲ್ ಹಾಗೂ ಚಕ್ರೇಶ್ವರಿ ಮಹಿಳಾ ಸಮಾಜದವರಿಗೆ ಈ ಅವಕಾಶವನ್ನು ಮಾಡಿಕೊಟ್ಟ ಎಲ್ಲ ಕಾರ್ಯಕಾರಿ ಸಮಿತಿ ಹಾಗೂ ಪದಾಧಿಕಾರಿಗಳಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ಜಯ ಸಭೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಹಿರಿಯರು, ಗಣ್ಯರು, ಸಾಹಿತ್ಯಾಸಕ್ತ ಬಂಧುಗಳಿಗೆ ನನ್ನ ನಮಸ್ಕಾರಗಳು. ಜೈನ ಸಾಹಿತ್ಯ ಸಿರಿ ಕಾರ್ಯಕ್ರಮದ 9ನೇ ಸಂಚಿಕೆಯ ಅಧ್ಯಕ್ಷತೆ ವಹಿಸಲಿರುವವರು ನಮ್ಮ ಸಮಾಜದ ಹೆಮ್ಮೆಯ ಎಲ್ಲರ ಚಿರಪರಿಚಿತರಾಗೂ ಇರುವ ಶ್ರೀ ಜಿನೇಂದ್ರ ಕನಗಾವಿಯವರು, IPS, DIG ಕಾರಾಗೃಹ ಇಲಾಖೆ ಬೆಂಗಳೂರು ಅವರನ್ನು ಮತ್ತು ಇಂದಿನ ಕೇಂದ್ರ ಬಿಂದು ವಿಶೇಷ ಉಪನ್ಯಾಸಕರಾದ ಪ್ರೊಫೆಸರ್ ಹಾಮ ನಾಗಾರ್ಜುನ, ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರು, ಕನ್ನಡ ವಿಭಾಗ, ಸಹ್ಯಾದ್ರಿ ವಿಜ್ಞಾನ ಕಾಲೇಜು, ಶಿವಮೊಗ್ಗ, ಅಲ್ಲದೆ ಶ್ರೀಮತಿ ಅರುಣಾ ಆದಿರಾಜ್, ಉಪಾಧ್ಯಕ್ಷರು, ಜೈನ್ ಮಿಲನ್ ಬೆಂಗಳೂರು ಸೆಂಟ್ರಲ್, ಮತ್ತು ಶ್ರೀಮತಿ ನಾಗಶ್ರೀ ಮುಪ್ಪಾನೆ, ಅಧ್ಯಕ್ಷರು, ಶ್ರೀ ಚಕ್ರೇಶ್ವರಿ ಮಹಿಳಾ ಸಮಾಜ. ಏನೇ ಬರಲಿ ಎಂತ ಇರಲಿ, ನಿನ್ನ ನಾಮ ನೆನೆಯುವೆ. ಏನೇ ಬರಲಿ ಎಂತ ಇರಲಿ, ನಿನ್ನ ನಾಮ ನೆನೆಯುವೆ. ಸಾನುರಾಗದಿಂದ ನಿನ್ನ, ಸಾನುರಾಗದಿಂದ ನಿನ್ನ ನೋಡಿದನ್ಯಳಾಗುವೆ. ಏನೇ ಬರಲಿ ಎಂತ ಇರಲಿ, ನಿನ್ನ ನಾಮ ನೆನೆಯುವೆ. ಸುಖವೇ ಬರಲಿ ದುಃಖವಿರಲಿ, ನಿನ್ನ ನಾನು ಮರೆಯೇನು. ಸುಖವೇ ಬರಲಿ ದುಃಖವಿರಲಿ, ನಿನ್ನ ನಾನು ಮರೆಯೇನು. ಅಖಿಲ ಲೋಕ ಸತ್ಯರೂಪ, ಅಖಿಲ ಲೋಕ
ಸತ್ಯರೂಪ ನಿನ್ನ ನಂಬಿ ನಡೆವೆನು. ಏನೇ ಬರಲಿ ಎಂತ ಇರಲಿ ನಿನ್ನ ನಾನು ನೆನೆಯುವೆ. ನಿನ್ನ ರೂಪವನ್ನು ನೆನೆದು ನಿನ್ನ ಧ್ಯಾನ ಮಾಡ್ಪೇನೋ. ನಿನ್ನ ರೂಪವನ್ನು ನೆನೆದು ನಿನ್ನ ಧ್ಯಾನ ಮಾಡ್ಪೇನೋ. ನಿನ್ನ ರೀತಿ ಆಗಲಿಕ್ಕೆ ನಿನ್ನ ರೀತಿ. ಸಾಹಿತ್ಯಾಸಕ್ತರೇ, ಧಮ್ಮೋ ಮಂಗಳ ಮುತ್ತಂ ಎಂದರೆ ಧರ್ಮವೇ ಅತ್ಯುತ್ತಮ ಮಂಗಳ ಅಂದಂತೆ ಇಂದು ಧರ್ಮದ ಅಮೃತವನ್ನು ಹೀರಲು ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ಸಾಹಿತ್ಯ ಎಂದರೆ ಕೇವಲ ಅಕ್ಷರಗಳಲ್ಲ, ಅದು ನಮ್ಮ ಬದುಕಿಗೆ ಬೆಳಕಾಗುವ ದೀಪ. ಅಂತಹ ಒಂದು ದೀಪವನ್ನು ಹಚ್ಚುವ ಜೈನ ಸಾಹಿತ್ಯ ಸಿರಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಕೋರಲು ಬರುತ್ತಿದ್ದಾರೆ ಶ್ರೀಮತಿ ಅರುಣಾ ಆದಿರಾಜ್ರವರು. ನಮ್ಮ ಜೈನ ಸಾಹಿತ್ಯ ಸಿರಿ ಕಾರ್ಯಕ್ರಮವು 9ನೇ ತಿಂಗಳಿಗೆ ಪಾದಾರ್ಪಣೆ ಮಾಡಿದೆ. ಎಲ್ಲರನ್ನೂ ಸ್ವಾಗತ ಮಾಡಲು ಅತ್ಯಂತ ಸಂತೋಷವೂ ಹಾಗೂ ಹೆಮ್ಮೆಯೂ ಆಗುತ್ತದೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಶ್ರೀಯುತ ಪ್ರೊಫೆಸರ್ ಹಾಮ ನಾಗಾರ್ಜುನ, ಪ್ರಾಧ್ಯಾಪಕರು, ಮುಖ್ಯಸ್ಥರು, ಕನ್ನಡ ವಿಭಾಗ, ಸಹ್ಯಾದ್ರಿ ವಿಜ್ಞಾನ ಕಾಲೇಜ್ ಶಿವಮೊಗ್ಗ ಇವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಶ್ರೀಯುತ ಶ್ರೀ ಜಿನೇಂದ್ರ ಖನಗಾವಿ, IPS DIGP ಕಾರಾಗೃಹ ಬೆಂಗಳೂರು, ಹಾಗೂ ಇವರ ಧರ್ಮಪತ್ನಿ ಶ್ರೀಮತಿ ಶಿಲ್ಪಾ ಜಿನೇಂದ್ರ ಖನಗಾವಿ ಅವರಿಗೂ ಅಭಿನಂದನಾ ಪೂರ್ವಕ ಹಾರ್ದಿಕ ಸ್ವಾಗತವನ್ನು ಬಯಸುತ್ತೇನೆ. ನಮಗೆ ಅತ್ಯಂತ ಸಹಕಾರ ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿರುವ ಶ್ರೀ ಚಕ್ರೇಶ್ವರಿ ಮಹಿಳಾ ಸಮಾಜದ ಅಧ್ಯಕ್ಷರಾದ ಶ್ರೀಮತಿ ನಾಗಶ್ರೀ ಮುಪ್ಪಾಣಿ ಅವರಿಗೂ ನಲ್ಮೆಯ ಸ್ವಾಗತ, ಸುಸ್ವಾಗತ. ಇಲ್ಲಿರುವ ಎಲ್ಲ ಮೀಡಿಯಾ ವರ್ಗದವರಿಗೂ ಹಾಗೂ ರತ್ನತ್ರಯ ಕ್ರಿಯೇಷನ್ಸ್ ಇವರಿಗೂ ನಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಇಲ್ಲಿ ನೆರೆದಿರುವ ಎಲ್ಲ ಸಾಹಿತ್ಯ ಪ್ರೇಮಿಗಳಿಗೂ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಧನ್ಯವಾದಗಳು. ಜೈ ಜಿನೇಂದ್ರ. ಸಾಹಿತ್ಯಾಸಕ್ತ ಬಂಧುಗಳೇ, 12ನೇ ಶತಮಾನದ ಮಹಾನ್ ಕವಿ ನಯಸೇನಾಚಾರ್ಯರು ಬರೆದ ಧರ್ಮಾಮೃತ ಕೇವಲ ಗ್ರಂಥವಲ್ಲ, ಅದು ಜೀವನ ನಡೆಸುವ ಒಂದು ಮಾರ್ಗದರ್ಶಿ. ನಾವು ಯಾಕೆ ಬದುಕಬೇಕು ಮತ್ತು ಹೇಗೆ ಬದುಕಬೇಕು ಎಂಬ ಪ್ರಶ್ನೆಗಳಿಗೆ ಇರುವ ಉತ್ತರವೇ ಈ ಧರ್ಮಾಮೃತ. ಅದರಲ್ಲಿರುವ ಧರ್ಮ ಸಂಬಂಧಿ ಆಯಾಮಗಳನ್ನು ಇಂದು ನಮಗೆ ತೆರೆದಿಡಲು ದೂರದ ಶಿವಮೊಗ್ಗದ ಸಹ್ಯಾದ್ರಿಯಿಂದ ಕನ್ನಡದ ಪರಿಮಳವನ್ನು ಹೊತ್ತುಕೊಂಡು ಬಂದಿದ್ದಾರೆ ಪ್ರೊಫೆಸರ್ ಹಾಮ ನಾಗಾರ್ಜುನ ಸರ್. ನಮಗೆಲ್ಲ ಇವರ ಪರಿಚಯವನ್ನು ಮಾಡಿಕೊಡಬೇಕಾಗಿ ಶ್ರೀಮತಿ ಬ್ರಾಹ್ಮಿಲಾ ಮದನ್ ಇವರನ್ನು ಆಹ್ವಾನಿಸುತ್ತಿದ್ದೇನೆ. ಪ್ರೊಫೆಸರ್ ಹಾಮ ನಾಗಾರ್ಜುನ್ ಅವರು ಪ್ರಸ್ತುತ ಶಿವಮೊಗ್ಗ ಸಹ್ಯಾದ್ರಿ ವಿಜ್ಞಾನ ಕಾಲೇಜಿನಲ್ಲಿ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ ಹಾಮ ನಾಗಾರ್ಜುನ್ ಅವರು ಮೂಲತಃ ಮಲೆನಾಡಿನ ಹೆಬ್ಬಾಗಿಲೆನಿಸಿರುವ ಚಿಕ್ಕಮಗಳೂರು ಜಿಲ್ಲೆಯ ಹಾರೀಕೆರೆಯವರು. ಕೃಷಿಕ ಕುಟುಂಬದ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ MA ಪದವಿ ಗಳಿಸಿ ತಾಪು ವೆಂಕಟ್ರಾಮ್ ಕಾದಂಬರಿಗಳಲ್ಲಿ ಜನಪ್ರಿಯ ಅಂಶಗಳ ಕ್ಷೇತ್ರ ಕಾರ್ಯ ಆಧಾರಿತ ಅಧ್ಯಯನದ ಸಂಶೋಧನೆಗಾಗಿ PhD ಪದವಿ ಪಡೆದಿದ್ದಾರೆ. ಜೊತೆಗೆ ಭಾಷಾಂತರ ಹಾಗೂ ಕನ್ನಡ ಪತ್ರಿಕೋದ್ಯಮಗಳಲ್ಲಿ ಸ್ನಾತಕೋತ್ತರ ಡಿಪ್ಲೊಮೊ ಪದವಿ ಹೊಂದಿದ್ದಾರೆ. ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಕತೆ, ಕವನ, ಪ್ರಬಂಧ, ವಿಮರ್ಶೆ, ಸಂಪಾದನೆ ಮುಂತಾದ ಪ್ರಾಕಾರಗಳಲ್ಲಿ ಕೃತಿಗಳನ್ನು ರಚಿಸಿದ್ದಾರೆ. ಅವುಗಳಲ್ಲಿ ಜನಪ್ರಿಯ ಸಾಹಿತ್ಯ, ನಡೆದು ಬಂದ ಹೆಜ್ಜೆ ಗುರುತು, ಮಂಥನ, ವಿಹಂಗಮ, ಸುಗಂಧ ಪುಷ್ಪ, ಸಿದ್ಧಾಂತ, ಶಿಖಾಮಣಿ, ತಾತ್ವಿಕ ನಿಲುವುಗಳು, ಆತ್ಮಕಥನಗಳಲ್ಲಿ ಅಂಬೇಡ್ಕರ್ ಚಿಂತನೆ, ಹೀಗೆ 35 ವಿಮರ್ಶಾ ಕೃತಿಗಳನ್ನು, 25ಕ್ಕೂ ಹೆಚ್ಚು ಸಂಪಾದನಾ ಕೃತಿಗಳನ್ನು ಪ್ರಕಟಿಸಿದ್ದಾರೆ. ದಯವಿಟ್ಟು ಜೋರಾಗಿ ಚಪ್ಪಾಳೆ ತಟ್ಟಬೇಕು ಅಂತ ವಿನಂತಿಸ್ಕೊಳ್ತೇನೆ.
ಬೆಂಗಳೂರಿನಲ್ಲಿ ಕರ್ನಾಟಕ ಸಂಶೋಧಕರ ಒಕ್ಕೂಟ ಸ್ಥಾಪಿಸಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದೊಂದಿಗೆ ಸಂಘಟಿತವಾದ ಈ ಒಕ್ಕೂಟದ ಸಂಚಾಲಕರಾಗಿ ಕುವೆಂಪು ವಿಶ್ವವಿದ್ಯಾಲಯದ ವ್ಯಾಪ್ತಿಯ ಪದವಿ ಕಾಲೇಜುಗಳಲ್ಲಿ 12ಕ್ಕೂ ಹೆಚ್ಚು ಕಮ್ಮಟಗಳನ್ನು ಮಾಡಿದ್ದಾರೆ. ಅನೇಕ ಸಂಸ್ಥೆಗಳೊಂದಿಗೆ ಸೇರಿ ರಾಷ್ಟ್ರಮಟ್ಟದ ವಿಚಾರ ಸಂಕಿರಣಗಳನ್ನು ಆಯೋಜಿಸಿದ್ದಾರೆ. ಇವರ ಮಾರ್ಗದರ್ಶನದಲ್ಲಿ 2 ಎಂಫಿಲ್, 12 ವಿದ್ಯಾರ್ಥಿಗಳು PhD ಸಂಶೋಧನಾ ವಿದ್ಯಾರ್ಥಿಗಳು ಪದವಿ ಪಡೆದಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತು ನೀಡುವ ಅರಳು ಸಾಹಿತ್ಯ ಪ್ರಶಸ್ತಿ, ಕನ್ನಡ ಶ್ರೀ ಪ್ರಶಸ್ತಿ, ಸಾಹಿತ್ಯ ಸಿರಿ ಪುರಸ್ಕಾರ, ಇವರ ಅನೇಕ ಕೃತಿಗಳಿಗೆ ವಿವಿಧ ದತ್ತಿ ಪ್ರಶಸ್ತಿಗಳು ಬಂದಿವೆ. ಇತ್ತೀಚೆಗೆ ರೈತ ಬದುಕಿನ ನೊಗಲೆಣೆ ಕರ್ನಾಟಕ ಕೃಷಿ ಸಂಸ್ಕೃತಿ ಕೃತಿಗೆ ಮಂಡ್ಯ ಕರ್ನಾಟಕ ಸಂಘವು ಸಿಂಗಾರಿ ಗೌಡ ಪುಸ್ತಕ ಪ್ರಶಸ್ತಿ ನೀಡಿ ಗೌರವಿಸಿದೆ. ಈ ವಿಷಯವಾಗಿ ನಾನು ಗೂಗಲ್ ಸರ್ಚ್ ಮಾಡಿದಾಗ ಏನೂ ಕಾಣಲಿಲ್ಲ. ಸರ್ ಅವ್ರನ್ನ ಕೇಳಿದ್ರೆ ನಾನು ಏನೂ ಅಪ್ಲೋಡ್ ಮಾಡಿಲ್ಲ ಅಂದರು. ಅವರ ಪ್ರತಿಭೆ ಎಷ್ಟಿದೆ ಅನ್ನೋದು ಹೀಗೆ ಎಲೆಮರೆಯ ಹಣ್ಣಿನಂತೆ ಇವರ ಪ್ರತಿಭೆ ಬೆಳಕಿಗೆ ಬಂದಿದೆ ಅಂತ ನನ್ನ ಅನಿಸಿಕೆ. ಕರ್ನಾಟಕ ಬಯಲಾಟ ಅಕಾಡೆಮಿಯ ಸದಸ್ಯರಾಗಿ ಕೂಡ ಕಾರ್ಯನಿರ್ವಹಿಸಿದ್ದರು. ಇವರ ಆಕಾಶವಾಣಿಯಲ್ಲಿ 50ಕ್ಕೂ ಹೆಚ್ಚು ಚಿಂತನ ರಶ್ಮಿಗಳು ನೀಡಿದ್ದಾರೆ. ಚಂದನ ದೂರದರ್ಶನ ವಾಹಿನಿಯಲ್ಲಿ ಇವರ ಸಂದರ್ಶನ, ಬೆಳಗು, ಶುಭೋದಯ ಕರ್ನಾಟಕ ಕಾರ್ಯಕ್ರಮಗಳು ಪ್ರಸಾರಗೊಂಡಿವೆ. ತಮ್ಮ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಉಪಯುಕ್ತವಾಗುವ ಅನೇಕ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಉತ್ತಮ ಸಂಘಟಕರಾಗಿಯೂ ನಾಗಾರ್ಜುನ ಅವರು ಗುರುತಿಸಿಕೊಂಡಿದ್ದಾರೆ. ಉತ್ತಮ ವಾಗ್ಮಿಯಾಗಿರುವ ಇವರು ನಾಡಿನಾದ್ಯಂತ ಉಪನ್ಯಾಸಗಳನ್ನು ನೀಡಿದ್ದಾರೆ. ಇಂತಹ ಸಾಹಿತ್ಯ ಸಾಮಾಜಿಕ ರಂಗದಲ್ಲಿ ಕ್ರಿಯಾಶೀಲರಾದ ಪ್ರೊಫೆಸರ್ ಹಾಮಾ ನಾಗಾರ್ಜುನ್ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮನ್ನೆಲ್ಲ ಉದ್ದೇಶಿಸಿ ಉಪನ್ಯಾಸ ನೀಡಲು ಆಗಮಿಸಿರುವುದು ನಮ್ಮೆಲ್ಲರ ಭಾಗ್ಯ ಎಂದು ಭಾವಿಸಿದ್ದೇನೆ. ಅವರನ್ನು ಪರಿಚಯಿಸುವುದು ನನ್ನ ಸೌಭಾಗ್ಯ ಎಂದು ತಿಳಿಸುತ್ತೇನೆ. ಇದುವರೆಗೂ ಸಾಹಿತ್ಯ ಸಿರಿ ಕಾರ್ಯಕ್ರಮಕ್ಕೆ ಪ್ರಾಯೋಜಕರಾಗಿರೋರು ಬೆಂಗಳೂರು ವಿಭಾಗ ಭಾರತೀಯ ಜೈನ್ ಮಿಲನ್, ದಕ್ಷಿಣ ಕನ್ನಡ ಮೈತ್ರಿಕೂಟ, ಶ್ರೀ ರತ್ನಾಕರ್ ಪಿ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಶ್ರೀ MS ರವಿಕೀರ್ತಿ, ಶ್ರೀ ಕಟಾರಿ ವಿಜಯಕುಮಾರ್ ಪಿ, ಶ್ರೀ ವಿಮುಕ್ತ ಜೈನ್. ಈ ತಿಂಗಳ ಒಂದು ಸೇವಾಕರ್ತರಾಗಿರೋದು ಶ್ರೀ ಜಿನೇಂದ್ರ ಕಣಗಾವಿಯವರು. ಈ ಸಾಹಿತ್ಯ ಸಿರಿಯ ಬಹುವಾರ್ಷಿಕ ಯೋಜನೆ ನಮ್ಮ ಪದ್ಮಿನಿ ಹಾಗೂ ನಾಗಶ್ರೀ ನಾವೆಲ್ಲರೂ ಕಂಡಂತಹ ಕನಸು, ಒಬ್ಬರಿಗೊಬ್ಬರು ಸಹಕರಿಸಿ ಅಂತ ಹೇಳಕ್ಕೆ ಬಯಸ್ತೇನೆ. ಮುಂದಿನ ದಿನಗಳಲ್ಲಿ ನಮಗೆ ಸೇವಾಕರ್ತರ ಅವಶ್ಯಕತೆ ಇದೆ. ತಾವು ಒಬ್ಬರೇ 11,000ವನ್ನು ಕೊಟ್ಟು 1 ತಿಂಗಳ ಕಾರ್ಯಕ್ರಮವನ್ನು ನಿರ್ವಹಿಸಬಹುದು. ಇಲ್ಲಾಂದರೆ 2 ಮಿಲನ್ಗಳು ಸೇರಿಕೊಂಡು 5,500 ಆಗುತ್ತೆ. ನಮ್ಮ ಮಿಲನ್ಗಳಲ್ಲಿ ಆ ತಿಂಗಳ ಕಾರ್ಯಕ್ರಮವನ್ನು ಮಾಡದೆ ಇಲ್ಲೇ ಮಾಡಿ ಈ ಒಂದು ಸಂಭ್ರಮವನ್ನು ಸಂಭ್ರಮಿಸಬಹುದು ಅಂತ ಎನ್ನುವಂತಹ ವಿಷಯವನ್ನು ತಮ್ಮಲ್ಲಿಗೆ ತಿಳಿಸ್ತಾ ಇದ್ದೇನೆ. ನಿಮಗೆ ಯಾವ ತಿಂಗಳು ಬೇಕು, ಯಾವ ಬೇಕು ಅನ್ನೋದನ್ನ ತಿಳಿಸಿದ್ರೆ ಅದರಂತೆ ನಾವು ಮುಂದಿನ ಕಾರ್ಯಕ್ರಮಗಳನ್ನು ನಮೂದಿಸ್ಕೊಳ್ಬಹುದು. ಧನ್ಯವಾದಗಳು. ಈ ದಿನದ ಕೇಂದ್ರ ಬಿಂದುವಾಗಿರುವ ಪ್ರೊಫೆಸರ್ ನಾಗಾರ್ಜುನ ಸರ್, ಈಗ ಈ ವೇದಿಕೆ ನಿಮಗಾಗಿ. ಈ ಒಂದು ರೀತಿಯಾಗಿರ್ತಕ್ಕಂಥ ಮುಖಾಮುಖಿಯಾಗಿರ್ತಕ್ಕಂಥ ಮತ್ತು ತಾವು ಏನು ಅಧ್ಯಯನವನ್ನು ಮಾಡ್ಕೊಂಡಿರ್ತೀವಿ ಅಂತಹ ಅಧ್ಯಯನದ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಸಮುದ್ರದ ಸಂದರ್ಭದಲ್ಲಿ ಒಂದು ಬಗಸೆ ನೀರಿನಲ್ಲಿ ಒಂದು ಹನಿಯ ಉಪಾದಿಯಲ್ಲಿ ಇಲ್ಲಿ ಚರ್ಚೆಗೆ ನಾವು ತೆಗೆದುಕೊಳ್ಬೋದು ಮತ್ತು ಅದನ್ನು ನಾವು ಗ್ರಹಿಸ್ಬೋದು. ಅಷ್ಟೊಂದು ದೊಡ್ಡ ಸಾಹಿತ್ಯ ಜನಸಾಹಿತ್ಯ. ಅಂತಹ ಸಾಹಿತ್ಯವನ್ನು ಇಲ್ಲಿ ಉಣಬಡಿಸಲಿಕ್ಕೆ ಮತ್ತು ಹಂಚಿಕೊಳ್ಳಲಿಕ್ಕೆ ವಿಶೇಷವಾಗಿ ಈ ಒಂದು ವೇದಿಕೆಯನ್ನು ಸೃಷ್ಟಿಯನ್ನು ಮಾಡಿಕೊಂಡು ಇಲ್ಲಿ ಇಷ್ಟು ಜನ ಇಂತಹ ಸಂದರ್ಭಗಳಲ್ಲೂ ಸೇರ್ತೀರಿ ಅಂತಂದರೆ ಇಲ್ಲಿನ ಎಲ್ಲ ಕಾರ್ಯಕರ್ತರಿಗೆ ಮತ್ತು ಸಂಘಟಕರಿಗೆ ಮೊದಲನೇದಾಗಿ ನಾನು ಅಭಿನಂದನೆಯನ್ನು ಹೇಳ್ತೇನೆ. ಈ ಜೈನ ಸಾಹಿತ್ಯ ಅಂತಕ್ಕಂಥದ್ದೇ ಇಡೀ ಭಾರತೀಯ ಪರಂಪರೆಯ ಸಂದರ್ಭದಲ್ಲಿ ಬಹುದೊಡ್ಡ ಒಂದು ಸಾಹಿತ್ಯ ಪರಂಪರೆ. ಈ ಸಾಹಿತ್ಯ ಪರಂಪರೆಯನ್ನು ನಾವು ನೋಡಿದಾಗ ಯಾವುದು ಆದಿ ಯಾವುದು ಅಂತ್ಯ ಅಂತಕ್ಕಂಥದ್ದು ನಮಗೆ ಇವತ್ತಿಗೂ ಕೂಡ ಸಿಗದೇ ಇರತಕ್ಕಂಥದ್ದು. ಯಾಕೆಂದರೆ ಸಂಶೋಧಕನಾಗಿ ನಾನು ಹೇಳಬೇಕು ಅಂತಂದರೆ ಸಂಶೋಧನೆಯ ನಿಟ್ಟಿನಲ್ಲಿ ಇವತ್ತಿಗೂ ಕೂಡ ಅದು ಚರ್ಚೆ ಆಗ್ತಾನೇ ಇದೆ. ನಾವು ಅಗದಷ್ಟು ಕೂಡ ಜೈನ ಸಾಹಿತ್ಯ ಸಿಗಲಿಕ್ಕೆ ಸಾಧ್ಯತೆ ಇದೆ. ಈಗಾಗಲೇ ಅದರ ಬಗ್ಗೆ ಒಂದು MA ತರಗತಿಯನ್ನೇ ಪ್ರತ್ಯೇಕವಾಗಿ ಜೈನ ಸಾಹಿತ್ಯವನ್ನು ಅಧ್ಯಯನವನ್ನು ಮಾಡಲಿಕ್ಕೆ ಎಲ್ಲೋ ಕನ್ನಡದ ಸಾಹಿತ್ಯಕ್ಕೆ ಎಲ್ಲೋ ಜನಪದ ಸಾಹಿತ್ಯಕ್ಕೆ ಪೂರಕವಾಗಿ ಒಂದು ಪಠ್ಯವನ್ನು ಇಡ್ತಾ ಇರ್ತಕ್ಕಂಥದ್ದು ಅಥವಾ ಅದರಲ್ಲೆಲ್ಲೋ ಕೆಲವು ಪಠ್ಯಗಳನ್ನು ಇಡ್ತಾ ಇರ್ತಕ್ಕಂಥದ್ದು ಒಂದು ಭಾಗ ಆಗಿತ್ತು. ಆದರೆ ಜೈನ ಸಾಹಿತ್ಯವನ್ನೇ ಒಂದು MA ತರಗತಿಯಾಗಿ 2 ವರ್ಷ ಕಲಿತು ಆನಂತರದಲ್ಲಿ ಅದರ ಬಗ್ಗೆ ಸಂಶೋಧನೆಯನ್ನು ಕೈಗೊಳ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ವಿಶ್ವವಿದ್ಯಾಲಯಗಳು ಈಗ ತೆರ್ಕೊಂಡಿರ್ತಕ್ಕಂಥದ್ದನ್ನು ನಾವು ಗ್ರಹಿಸ್ಬೋದು. ಈ ನಿಟ್ಟಿನಲ್ಲಿ ನೋಡಿದಾಗ ನಮಗೆ
ನಯಸೇನನ ಧರ್ಮಾಮೃತದ ವಿಭಿನ್ನ ಆಯಾಮಗಳನ್ನು ಕುರಿತು ಇವತ್ತು ಮಾತಾಡಲಿಕ್ಕೆ ನಾನು ಪ್ರಯತ್ನವನ್ನು ಪಡ್ತಾ ಇದ್ದೇನೆ. ಈ ನಯಸೇನ ಅಂತಕ್ಕಂಥವನು ಜೈನ ಭಕ್ತ, ಅಂದರೆ ಜನಭಕ್ತನಾಗಿರ್ತಕ್ಕಂಥವನು, ತಾನೊಬ್ಬ ಭಕ್ತ ಅಂತ ಹೇಳ್ಕೊಳ್ತಾನೆ. ಹಾಗೆಯೇ ಆತನನ್ನು ಓದ್ತಾ ಹೋದಾಗ ಭಾಳ ದೊಡ್ಡ ಪಂಡಿತೋತ್ತಮನಾಗಿ ನಮಗೆ ಕಂಡು ಬರ್ತಾನೆ. ಮತ್ತೊಂದು ದೃಷ್ಟಿಯಲ್ಲಿ ನೋಡಿದಾಗ ಅವನೊಬ್ಬ ಒಳ್ಳೆ ಕಥೆಗಾರನಾಗಿ ಕಂಡು ಬರ್ತಾನೆ. ಹಾಗೆಯೇ ಕಥೆಯನ್ನು ಹೇಳ್ತಾ ಮತ್ತೇನು ಮಾಡ್ತಾನೆ ಅಂದರೆ ಆ ಕಥೆಯ ಒಳಗೆ ನಾಣ್ಣುಡಿಗಳನ್ನು ಹೆಚ್ಚು ತರ್ತಾ ಇರ್ತಾನೆ. ಅವೆಲ್ಲವನ್ನು ಪೂರಕವಾಗಿ ಇಟ್ಕೊಂಡಂಗೆ ಧರ್ಮದ ಉಪದೇಶವನ್ನು ಕೊಡ್ತಾ ಇರ್ತಾನೆ. ಹಾಗೆ ಸುಮ್ಮನೆ ಕೊಡ್ತಾನೆ ಅಂತಂದರೆ ಇಲ್ಲ, ಅಲ್ಲಿ ವಿಡಂಬನೆಯನ್ನು ಕೂಡ ಮಾಡ್ತಾ ಇರ್ತಾನೆ. ಅಂದರೆ ಒಂದು ಕಡೆ ಉಪದೇಶ ಆಯಿತು, ಒಂದು ಕಡೆ ಸಾಮಾನ್ಯರಿಗೆ ಅರ್ಥ ಆಗುವ ರೀತಿಯಲ್ಲಿ ಜೈನ ಸಾಹಿತ್ಯವನ್ನು, ಜೈನ ಧರ್ಮದ ವಿಚಾರಗಳನ್ನು ಹೇಳ್ತಕ್ಕಂಥದ್ದಾಯಿತು. ಮತ್ತೊಂದು ಕಡೆಯಲ್ಲಿ ವಿಡಂಬನೆಯನ್ನು ಮಾಡ್ತಕ್ಕಂಥ ಒಬ್ಬ ಸಾರ್ವಜನಿಕವಾಗಿರ್ತಕ್ಕಂಥ ಪ್ರಜ್ಞೆ ಹೇಳ್ತಕ್ಕಂಥ ಸಮಾಜ ವಿಜ್ಞಾನಿಯಾಗಿ ಆತ ಬಹುಮುಖಿ ವ್ಯಕ್ತಿತ್ವವನ್ನು ಒಳಗೊಂಡಿರ್ತಕ್ಕಂಥವನು ನಯಸೇನ. ಇಂತಹ ನಯಸೇನನ ಕಾಲ ಯಾವುದು, ನಯಸೇನ ಏನು ಮಾಡ್ದಾನೆ ಅಂತಕ್ಕಂಥದ್ದು ಗೊತ್ತಾಯಿತು. ಆದರೆ ನಯಸೇನನ ಕಾಲ ನೋಡಿ, ಒಬ್ಬ ಆ ವ್ಯಕ್ತಿಯ ಕಾಲ ಅಥವಾ ಬರಹಗಾರನ ಕಾಲ ಆ ವ್ಯಕ್ತಿಯ ಅಥವಾ ಬರಹಗಾರನ ಮೇಲೆ ತುಂಬ ಪ್ರಭಾವವನ್ನು ಬೀರ್ತಾ ಇರುತ್ತೆ. ಅದು 12ನೇ ಶತಮಾನದ ಒಂದು ಸಂಕ್ರಮಣದ ಸ್ಥಿತಿ. ಏನು ಸಂಕ್ರಮಣದ ಸ್ಥಿತಿ ಅಂತಂದರೆ 12ನೇ ಶತಮಾನ ಏನಾಯಿತು ಅಂತಂದರೆ ಎಲ್ಲೋ ಒಂದು ಕಡೆಯಲ್ಲಿ ಜೈನ ಸಾಹಿತ್ಯದ ಅಧ್ಯಯನ ಮತ್ತು ಜೈನ ಸಾಹಿತ್ಯವನ್ನು ಅವಲಂಬಿಸಿಕೊಂಡಿರ್ತಕ್ಕಂಥವ್ರು ಎಲ್ಲೋ ವಿರಳರಾಗ್ತಾ ಶೈವ ಸಾಹಿತ್ಯ ಅದರ ಮೇಲೆ ಒಂದು ರೀತಿಯಾಗಿ ದಬ್ಬಾಳಿಕೆಯನ್ನು ಮಾಡ್ತಾ ಇರ್ತಕ್ಕಂಥ ರೀತಿಯಾಗಿರ್ತಕ್ಕಂಥ ಒಂದು ಸಂಕ್ರಮಣದ ಸ್ಥಿತಿ ನಯಸೇನನಿಗೆ ಇತ್ತು. ಅಂದರೆ ಆ ಕಾಲಘಟ್ಟದ ಕವಿ ಆತ. ಹಾಗಾದರೆ ತಾನು ಏನು ಮಾಡಬೇಕಾಗಿದೆ, ಒಬ್ಬ ಬರಹಗಾರನಿಗೆ ಏನಾಗ್ತಾ ಇದೆ ಅಂದರೆ ಆವತ್ತಿನ ತಲ್ಲಣಗಳು ಏನಾಗಿದೆ, ಆತಂಕ ಏನಾಗಿದೆ, ಮತ್ತು ಧರ್ಮ ಅಂತಕ್ಕಂಥದ್ದು ಮತ್ತು ಯಾವತ್ತೂ ಕೂಡ ಆ ವ್ಯಕ್ತಿಗೆ ನಿಜವಾಗಿರ್ತಕ್ಕಂಥ ಅನುಯಾಯಿ ಆದರೆ ಆ ಧರ್ಮವನ್ನು ಪ್ರತಿಪಾದನೆಯನ್ನು, ಆ ಧರ್ಮದ ತಿರಳನ್ನು ಆ ಕಾಲಘಟ್ಟಕ್ಕೆ ಹೇಳ್ತಾ ಇರ್ತಕ್ಕಂಥ ತುಡಿತ ಇರುತ್ತೆ ಪ್ರತಿಯೊಬ್ಬ ಕವಿಗೂ ಕೂಡ. ಹಾಗಾಗಿ ಆ ಕವಿ ಆಗಿರ್ತಕ್ಕಂಥ ನಯಸೇನ, ಆ ಜೈನಮತಿಯನಾಗಿರ್ತಕ್ಕಂಥ ಆತ ತನ್ನ ಮತಶ್ರದ್ಧೆಯನ್ನು ಒಂದು ಕಡೆಯಲ್ಲಿ ಇಟ್ಕೊಂಡಂಗೆ ಅದನ್ನು ಪ್ರಚಾರವನ್ನು ಮಾಡಬೇಕು, ಆ ಮತ ಪ್ರಚಾರವನ್ನು ಮಾಡಬೇಕು, ಅದರಲ್ಲಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಅತ್ಯುತ್ತಮವಾಗಿರ್ತಕ್ಕಂಥ ವಿಚಾರಧಾರೆಯನ್ನು ಜನರಿಗೆ ಮುಟ್ಟಿಸಬೇಕು ಅಂತಕ್ಕಂಥದ್ದು ಆತನ ಮುಖ್ಯ ಕರ್ತವ್ಯ ಆವತ್ತಿಗೆ ಆಗಿತ್ತು. ಅದೇ ಧರ್ಮಾಮೃತದ ತಿರುಳು ಕೂಡವ. ಆ ಧರ್ಮದ ಏನು ಧರ್ಮ ಅಮೃತ ನೋಡ್ರಿ, ಬಿಡಿಸಿ ನೋಡಿದಾಗ ಒಂದು ಅಮೃತವನ್ನು ಕೊಡುವ ರೀತಿಯಲ್ಲಿರ್ತಕ್ಕಂಥ ಒಂದು ಧಾರ್ಮಿಕವಾಗಿರ್ತಕ್ಕಂಥ ಗ್ರಂಥವನ್ನು ನಾನು ಕೊಡಬೇಕು ಅಂತಕ್ಕಂಥ ಒತ್ತಡ ಒಳಗಿರುತ್ತೆ. ಹಾಗಾದರೆ ಅದರಲ್ಲಿರ್ತಕ್ಕಂಥ ಎಲ್ಲ ಅಂಶಗಳನ್ನು ಸೇರಿಸಿ ಒಂದು ಧರ್ಮಗ್ರಂಥವನ್ನು ಬರಿತೀನಿ ಅಂದರೆ ಯಾರು ಕೂಡ ನಾವು ಕೇಳಲ್ಲ, ಯಾವ ಕಾಲಘಟ್ಟಕ್ಕೂ ಕೂಡ ಕೇಳಲಿಕ್ಕೆ ಹೋಗಲ್ಲ. ಆದರೆ ಅದರಲ್ಲಿ ಒಂದು ಸ್ವಮತದ ಶ್ರೇಷ್ಠತೆ ಏನು ಅಂತಕ್ಕಂಥದ್ದನ್ನು, ಮತ್ತು ಆವತ್ತಿಗೆ ಪರಮತಗಳು ಏನು ಮಾಡ್ತಾ ಇದ್ದಾವೆ, ಪರಮತಗಳು ಯಾವ ರೀತಿಯಾಗಿ ಒಂದು ದಬ್ಬಾಳಿಕೆಯನ್ನು ನಡೆಸ್ತಾ ಇದ್ದಾವೆ ಅಂತಕ್ಕಂಥದ್ದನ್ನು ಕೂಡ ಸೂಕ್ಷ್ಮವಾಗಿ ತರ್ತಕ್ಕಂಥ ಕೆಲಸವನ್ನು ಈ ನಯಸೇನ ತನ್ನ ಧರ್ಮಾಮೃತ ಕೃತಿಯ ಸಂದರ್ಭದಲ್ಲಿ ಮಾಡ್ತಾನೆ. ಈ 12ನೇ ಶತಮಾನದ ಸಂದರ್ಭದಲ್ಲಿ ವಿಶೇಷ ಬೆಳಕನ್ನು ಚೆಲ್ಲಬೇಕು ಅಂತಕ್ಕಂಥ ತುಡಿತನೂ ಕೂಡ, ಅಂದರೆ ಆ ಕಾವ್ಯದ ಮುಖೇನ ತಾನು ಸಮಾಜಮುಖಿಯಾಗಿ ಹೇಳ್ಬೇಕಾಗಿರ್ತಕ್ಕಂಥ ಅಂಶಗಳು ಯಾವುದು ಅಂತಕ್ಕಂಥದ್ದನ್ನು ಹುಡುಕುವ ಪ್ರಯತ್ನಗಳನ್ನು ಅಲ್ಲಿ ಆ ಕಾವ್ಯದ ಸಂದರ್ಭದಲ್ಲಿ ಮಾಡ್ತಾನೆ. ಹಾಗಾದರೆ ಇಂತಹ ಧರ್ಮ ಸಂಬಂಧಿ ಆಯಾಮಗಳನ್ನು ಕೇಂದ್ರವಾಗಿ ಇಟ್ಕೊಂಡಿರ್ತಕ್ಕಂಥ ಈ ಕಾವ್ಯವನ್ನು ನೋಡಿದಾಗ ಏನಾಗಾದರೆ ಧರ್ಮ ಅಂದರೆ ಏನು ಅಂತ ನಮಗೆ ಗೊತ್ತಾಗಬೇಕು. ಧರ್ಮ ಅಂತಂದರೆ ಏನು ಅಂತ ಗೊತ್ತಾಗದೆ ನಾವು ನಯಸೇನನನ್ನು ಅಥವಾ ಧರ್ಮಾಮೃತವನ್ನು ಅರ್ಥ ಮಾಡ್ಕೊಳ್ಳಿಕ್ಕಾಗಲ್ಲ. ನಾವು ಧರ್ಮ ಅಂತಂದರೆ ಅದು ಜೈನ ಧರ್ಮ ಅಥವಾ ವೀರಶೈವ ಧರ್ಮ ಅಥವಾ ಇನ್ನೊಂದು ಧರ್ಮ, ಕ್ರೈಸ್ತ ಧರ್ಮ, ಮುಸಲ್ಮಾನ್ ಧರ್ಮ ಅಂತ ಅಷ್ಟೇ ಹೇಳ್ಬಿಡ್ತೀವಿ. ಹಾಗಾದರೆ ಧರ್ಮ ಅಂದರೆ ಯಾವುದು, ಯಾವ ಧರ್ಮ ಏನನ್ನು ಹೇಳಲಿಕ್ಕೆ ಹೋಗ್ತಾ ಇದೆ, ಅದು ಭಾಳ ಮುಖ್ಯ. ಹಾಗಾಗಿನೇ ಧರ್ಮ ಅಂದರೆ ಇಲ್ಲಿ ಮಾನವ ಯಾವುದನ್ನು ಪವಿತ್ರ ಭಾವನೆಯಿಂದ ನೋಡುವನೋ ಮತ್ತು ಅದರೊಡನೆ ಯಾವ ಸಂಬಂಧವನ್ನೇ ಇಟ್ಟುಕೊಳ್ತಕ್ಕೆ ಪ್ರಯತ್ನವನ್ನು ಪಡ್ತಾನೆ, ಅದುವೇ ಧರ್ಮ. ಅಂದರೆ ಒಂದು ಪಾವಿತ್ರ್ಯತೆಯಿಂದ ನೋಡ್ತಕ್ಕಂಥದ್ದು, ಮನುಷ್ಯನಾಗಿರ್ತಕ್ಕಂಥನು ಪಾವಿತ್ರ್ಯತೆಯ ಹಿನ್ನೆಲೆಯಲ್ಲಿ ಯಾವುದನ್ನು ನೋಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾನೋ ಮತ್ತು ಅದರೊಟ್ಟಿಗೆ ಯಾವ ಅನುಸಂಧಾನವನ್ನು ಮಾಡಬೇಕು ಅಂತಕ್ಕಂಥದ್ದು ಇರುತ್ತೋ ಪ್ರತಿಯೊಬ್ಬ ಮನುಷ್ಯನಿಗೆ, ಅದುವೇ ಧರ್ಮ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಆ ಧರ್ಮದ ಪ್ರತಿಪಾದನೆಯನ್ನು ಇಲ್ಲಿ ನಯಸೇನ ಮಾಡ್ತಾ ಹೋಗ್ತಾನೆ. ಹಾಗಾದರೆ ಅಂಥ ಧರ್ಮ ಅಂದರೆ ಹೇಗಿರುತ್ತೆ, ಅದುವೇ ನಿಜವಾದಂಥ ಒಳ್ಳೆಯ ಧರ್ಮ. ಅಂತಹ ಒಳ್ಳೆಯ ಧರ್ಮವನ್ನು ಅನುಸಂಧಾನವನ್ನು ಮಾಡಬೇಕು ಅಂತಕ್ಕಂಥದ್ದೇ ನಿಜವಾಗಿರ್ತಕ್ಕಂಥ ಧರ್ಮ. ಮತ್ತೊಂದು ಕಡೆಯಲ್ಲಿ ಯಾವುದು ಇನ್ನೊಂದನ್ನು ಎತ್ತಿ ಹಿಡಿಯುವ ಪ್ರಯತ್ನವನ್ನು ಮಾಡುತ್ತೋ,
ಅಂದರೆ ಇನ್ನೊಂದನ್ನು ಕೂಡ ಪ್ರೀತಿ ತನ್ನ ಒಟ್ಟಿಗೆ ಅನುಸಂಧಾನವನ್ನು ಮಾಡ್ತಕ್ಕಂಥದ್ದು ಧರ್ಮ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳುವಂಥ ಪ್ರಯತ್ನವನ್ನು ನಯಸೇನ ಮಾಡ್ತಾನೆ. ಅದಕ್ಕಾಗಿಯೇ ಧರ್ಮ ಅಂತಕ್ಕಂಥದ್ದು ವಿಶ್ವಾಸಾಸ್ಯ ಪ್ರತಿಷ್ಠಃ ಅಂತಕ್ಕಂಥ ಮಾತನ್ನು ಕೂಡ ನಯಸೇನ ತನ್ನ ಕಾವ್ಯದ ಆದಿಯಲ್ಲಿ ಹೇಳ್ತಾನೆ. ಆ ಸಂದರ್ಭ ಏನಾಗಿದೆ ಎಂದೇ ತೇಲುವಾಗಿ ಆ ಮಾತನ್ನು ಹೇಳ್ತಕ್ಕಂಥದ್ದು, ನಾನು ಹೇಳ್ತಕ್ಕಂಥ ಮಾತಲ್ಲ. ಹಾಗಾಗಿ ಅಂತಹ ಜೈನ ಮತದವನ್ನು ಅಲ್ಲಿ ಜೈನ ಮತದಲ್ಲಿ ಹಾಗಾದರೆ ಏನನ್ನ ಹೇಳ್ತಾನೆ, ದೇಹವನ್ನು ದಂಡನೆಯ ಮೂಲಕ ಮಾನವ ಜೀವಿಗೆ ಮೋಕ್ಷವನ್ನು ಕರುಣೆಯನ್ನು ಮಾಡಲಿಕ್ಕೆ ಈ ಜಿನಧರ್ಮ ಹೇಳುತ್ತೆ ಅಂತಕ್ಕಂಥದ್ದನ್ನು ನಯಸೇನ ಧರ್ಮಾಮೃತದ ಮೂಲಕ ಹೇಳ್ತಕ್ಕಂಥ ಪ್ರಯತ್ನವನ್ನು ಇಲ್ಲಿ ಮಾಡ್ತಾನೆ. ಮಾಡಿರ್ತಕ್ಕಂಥವನೇ ಜಿನ ಎಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ನೋಡ್ಬೋದು. ಹಾಗಾದರೆ ಇಂಥ ಜಿನರು ಅಂತಂದರೆ ಯಾರು ಅಂತಂದರೆ ಒಂದು ರೀತಿಯಾಗಿ ಗೆದ್ದವರು, ಎಲ್ಲವನ್ನೂ ಗೆದ್ದವರು, ಜೀವನದಲ್ಲಿ ಸಮ್ಯಕ್ ಚಾರಿತ್ರ್ಯಗಳಿರ್ಬೋದು ಅವೆಲ್ಲವನ್ನೂ ಪಾಲಿಸಿರ್ತಕ್ಕಂಥ ಈತನನ್ನು ನಾವು ರತ್ನತ್ರಯ ಅಥವಾ ರತ್ನತ್ರ ಅಂತಕ್ಕಂಥ ಮಾತಿನಿಂದ ಕರಿಬೋದು. ಮಹಾಕಾವ್ಯಗಳು ನಾವು ಕೇವಲವಾಗಿ ಮಹಾಭಾರತ ಅಥವಾ ರಾಮಾಯಣವನ್ನು ಮಾತ್ರ ಆಧರಿಸಿ ಭಾರತದ ಮಹಾಕಾವ್ಯಗಳು ಅಂತ ಹೇಳ್ಬಿಡ್ತೀವಿ. ಇಲ್ಲೂ ಕೂಡ ದೊಡ್ಡ ರಾಜಕಾರಣ ಇದೆ. ಆದರೆ ಜೈನ ಮತದ ಒಳಗೆ ಇದ್ದುಕೊಂಡಂಗೆ ಏನನ್ನು ನಾವು ಸಾರ್ವಜನಿಕವಾಗಿ ಸಾರ್ವತ್ರಿಕವಾಗಿ ಯಾವುದನ್ನು ಮಹಾಕಾವ್ಯಗಳದ 18 ರೀತಿಯಾಗಿರ್ತಕ್ಕಂಥ ಅಷ್ಟಾದಶ ವರ್ಣನೆಗಳಿರ್ಬೋದು ಆ ಎಲ್ಲ ಅಂಶಗಳನ್ನು ಇಟ್ಟುಕೊಂಡು ಜೀವನಕ್ಕೆ ಪೂರಕವಾಗಿರ್ತಕ್ಕಂಥ ಅಂಶಗಳನ್ನು ಕೊಡ್ತಕ್ಕಂಥವು ಅಂತಂದರೆ ಅದು ಜೈನ ಧರ್ಮದ ಕಾವ್ಯಗಳು. ಹಾಗಾಗಿ ಮಹಾಕಾವ್ಯಗಳು ಜೈನ ಧರ್ಮದ ಒಳಗೂ ಕೂಡ ಇದ್ದು ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ಅಂತಹ ಮಹಾಕಾವ್ಯಗಳಲ್ಲಿ ಈ ಧರ್ಮಾಮೃತ, ನಯಸೇನನ ಧರ್ಮಾಮೃತವು ಕೂಡ ಒಂದು. ಅಂದರೆ ಇಲ್ಲಿ ಭವಾವಳಿಗಳನ್ನು ಭವಾವಳಿಯ ಸಂದರ್ಭದಲ್ಲಿ ಆ ಚಿತ್ರಣವನ್ನು ನೋಡ್ತಕ್ಕಂಥ ಹಿನ್ನೆಲೆಯಲ್ಲಿ ವೈರಾಗ್ಯದ ವರ್ಣನೆಯನ್ನು ಕೂಡ ತರ್ತಾನೆ. ಅಂದರೆ ಭವಾವಳಿಗಳ ಜೊತೆಯನ್ನೇ ವೈರಾಗ್ಯಕ್ಕೆ ಹೋಗ್ತಕ್ಕಂಥ ವಿಚಾರಧಾರೆಗಳನ್ನು ತರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಮತ್ತು ಆ ತೀರ್ಥಂಕರಕ್ಕೆ ಏರ್ತಕ್ಕಂಥ ಜೀವವು ಆದರ್ಶವಾಗಿರ್ತಕ್ಕಂಥ ಕಥೆಗಳನ್ನು, ಅಂದರೆ ಕಥೆಗಳನ್ನು ಎಣೆಯುವ ಮೂಲಕನೇ ಆ ಜಿನಧರ್ಮವನ್ನು ಹೇಳ್ತಕ್ಕಂಥದ್ದು. ಯಾವುದೇ ಒಂದು ಕಾವ್ಯವನ್ನು ನಾವು ತೆಗೆದುಕೊಂಡ್ರೂ, ರತ್ನಾಕರ ವರ್ಣೆಯ ಭರತೇಶ ವೈಭವವನ್ನು ತೆಗೆದುಕೊಂಡ್ರೆ ಅವನು ತಾನು ಇರ್ತಕ್ಕಂಥ ಒಂದು ಜೈನ ಧರ್ಮವನ್ನು ಬಿಟ್ಟು ವೀರಶೈವ ಧರ್ಮಕ್ಕೆ ಬರ್ತಾನೆ. ವೀರಶೈವ ಧರ್ಮವನ್ನು ಕೂಡ ಅನುಭವಿಸಿ ಒಂದಷ್ಟು ಕಾಲ ಮತ್ತೆ ಜೈನ ಧರ್ಮಕ್ಕೆ ಹೋಗ್ತಾನೆ. ಅವೆರಡನ್ನೂ ಅನುಭವಿಸಿರ್ತಕ್ಕಂಥ ಒಂದು ದೊಡ್ಡ ಕಾವ್ಯವನ್ನು ಅಲ್ಲಿ ರತ್ನಾಕರ ವರ್ಣಿ ಭರತೇಶ ವೈಭವ ಅಂತಕ್ಕಂಥ ಮಹಾಕಾವ್ಯವನ್ನು ಕೂಡ ಅಲ್ಲಿ ತರ್ತಾನೆ. ಅಂದರೆ ಯಾಕೆ ಈ ಸಂದರ್ಭದಲ್ಲಿ ಉಲ್ಲೇಖವನ್ನು ಮಾಡಿದೆ ಅಂದರೆ, ಒಂದು ಧರ್ಮದ ಒಳಗೆ ಇದ್ದು ಕೇವಲ ಒಂದು ಕಾವ್ಯವನ್ನು ಕೊಡಲಿಕ್ಕಾಗಲ್ಲ. ಬೇರೆ ಧರ್ಮ ಏನೇನು ಹೇಳುತ್ತೆ ಮತ್ತು ಬೇರೆ ಧರ್ಮದ ಒಳಗೆ ಇರ್ತಕ್ಕಂಥ ಸಾಹಿತ್ಯ ಏನಿದೆ ಅಂತ ತಿಳ್ಕೊಂಡಾಗ ಮಾತ್ರ ತನ್ನ ಧರ್ಮ ಅಥವಾ ತಾನು ಅನುಭವಿಸ್ತಿರ್ತಕ್ಕಂಥ ಧರ್ಮ ಏನು ಹೇಳುತ್ತೆ ಅಂತಕ್ಕಂಥದ್ದನ್ನು ಪ್ರತಿಪಾದನೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ನಯಸೇನನೂ ಕೂಡ ತುಂಬ ಜನಮುಖಿಯಾಗಿರ್ತಕ್ಕಂಥ ಒಬ್ಬ ಕವಿ. ಆ ಜನಮುಖಿಯಾಗಿರ್ತಕ್ಕಂಥ ಕವಿ ತನ್ನ ನಾಣ್ಣುಡಿಗಳನ್ನು, ದೇಶೀಯತೆಯನ್ನು, ಅಲ್ಲಿರ್ತಕ್ಕಂಥ ಉಪಮಾನಗಳನ್ನು, ಉಪಮೆಗಳನ್ನು ತನ್ನ ಕಾವ್ಯದಲ್ಲಿ ನುಡಿಗಟ್ಟುಗಳ ಮೂಲಕ ಆ ಕಾವ್ಯವನ್ನು ಅದ್ಭುತವಾಗಿ ಕಟ್ಟಿಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾನೆ. ಹಾಗಾದರೆ ಇಂತಹ ಈಗ ಧರ್ಮಾಮೃತಕ್ಕೆ ಒಂದು ಪೀಠಿಕೆಯಾಗಿ ಇಷ್ಟಂಶವನ್ನು ಹೇಳಿದೆ. ನಾನು ಧರ್ಮಾಮೃತಕ್ಕೆ ಈಗ ಬರ್ತಾ ಇದ್ದೇನೆ. ಈ ಧರ್ಮಾಮೃತ ಕಾವ್ಯ ದರ್ಶನ ಹಾಗೂ ಅದರ ಆಶಯಗಳೇನು ಅಂತಕ್ಕಂಥದ್ದನ್ನು ಆರಂಭದಲ್ಲೇ ನಾವು ನೋಡೋದಾದರೆ, ಈ ನಯಸೇನನ ದೃಷ್ಟಿಯಲ್ಲಿ ಕಾವ್ಯ ಹೇಗಿರಬೇಕು ಅಂತಂದರೆ ಎಲ್ಲರೂ ಕೇಳುವ ಹಾಗೆ ರಸವತ್ತಾಗಿ ಇರಬೇಕು ಅಂತ ಹೇಳ್ತಾನೆ. ಅಂದರೆ ಕೇಳೋದು ಅಂತಂದರೆ ಹೇಗೆ, ನಾವೆಲ್ಲರೂ ಕೂಡ ಆಲಿಸ್ಬೇಕಾದ್ರೆ ನಾನೊಂದು ಕತೆ ಹೇಳ್ತೀನಿ ಅಂತಂದರೆ ಬಹುಶಃ ಒಂದು ಸ್ವಲ್ಪ ನಾವೆಲ್ಲರೂ ಕೂಡ ಆಸಕ್ತಿ ಆ ಕಡೆಗೆ ತೆರಳುತ್ತೆ. ಅಂದರೆ ನಮಗೆ ಕತೆ ಅಂತಕ್ಕಂಥದ್ದು ಒಂದು ನೈತಿಕತೆಯನ್ನು ಕಟ್ಟಿಕೊಡುತ್ತೆ. ಅದರೊಳಗೊಂದು ನೀತಿ ಇರುತ್ತೆ. ಯಾವುದೇ ಕತೆ ತೆಗೆದುಕೊಂಡ್ರೂ ಕೂಡ ಒಂದು ಸಣ್ಣದಾಗಿರ್ತಕ್ಕಂಥ ಒಂದು ಮೊರಾಲಿಟಿ ಇರುತ್ತೆ. ಆದರೆ ಜೈನ ಕಾವ್ಯಗಳಲ್ಲಿ ಅಂಥ ನೂರಾರು ಕತೆ, ಉಪಕಥೆಗಳು, ಉಪಮಾನಗಳ ಮೂಲಕ ಬರ್ತಾ ಇರ್ತವೆ. ಅವೆಲ್ಲವುಗಳ ಒಟ್ಟು ಆಶಯ ಏನಾಗಿರುತ್ತೆ ಅಂತಂದರೆ ಮತ್ತು ಧರ್ಮದ ಪ್ರತಿಪಾದನೆಯನ್ನು, ಯಾವುದು ಒಳಿತು ಯಾವುದು ಕೆಡುಕು ಅಂತಕ್ಕಂಥ ಪ್ರತಿಪಾದನೆಯನ್ನು ಮಾಡ್ತಕ್ಕಂಥದ್ದು, ಅದರೊಳಗೆ ನೋಡ್ತಕ್ಕಂಥದ್ದು. ಮತ್ತೊಂದು ಕಡೆಯಲ್ಲಿ ಏನು ಹೇಳ್ತಾನೆ ಅಂದರೆ, ಕಾವ್ಯ ಕೇವಲ ರಸವತ್ತಾಗಿರಬೇಕೆ ಅಂದರೆ ಅಲ್ಲ, ಮಾರ್ಗ ಶೈಲಿಯೂ ಕೂಡ ಇರಬೇಕು. ಅಂದರೆ ನಾನು ಯಾವ ಮಾರ್ಗದಲ್ಲಿ ಹೋಗ್ತಾ ಇದ್ದೀನಿ, ನಾನು ಏನು ಹೇಳಲಿಕ್ಕೆ ಹೋಗ್ತಾ ಇದ್ದೀನಿ, ಯಾವುದನ್ನು ಹೇಳ್ಬೇಕಾಗಿದೆ ಅಂತಕ್ಕಂಥ ಮಾರ್ಗನೂ ಕೂಡ ಅದರಲ್ಲಿರಬೇಕು. ರಸ, ಭಾವ, ಗಮಕ, ನಾಣ್ಣುಡಿ ಅಂದರೆ ಅದ್ರ ಯಾವುದ್ರಲ್ಲಿ ತೆಗೆದುಕೊಂಡ್ರೂ ಕೂಡ ಇಲ್ಲಿ ಸುಶ್ರಾವ್ಯವಾಗಿ ನಮ್ಮ ಹಿರಿಯ ಜೀವಿಗಳು ಅದನ್ನು ಹಾಡಿದರು. ಸೊ ಹಾಡುಗಬ್ಬವಾಗಿಯೂ ಇರಬೇಕು ಅದು, ಮತ್ತು ಹೇಳುಗಬ್ಬವಾಗಿಯೂ ಇರಬೇಕು. ಅದು ಕೇಳುಗರಿಗೆ ಆ ರೀತಿಯಾಗಿ ಎಲ್ಲರೂ ಕೂಡ ಒಳಗೊಳ್ಳುವ ರೀತಿಯಲ್ಲಿ ಒಬ್ಬ ಸಾಮಾನ್ಯನೂ ಕೂಡ ಸಾಹಿತ್ಯ ಅಂದರೆ ಏನು ಅಂತ ಗೊತ್ತಿಲ್ಲದೇ ಇರ್ತಕ್ಕಂಥ ಒಬ್ಬ ಸಾಮಾನ್ಯ ಪ್ರಜೆನೂ ಕೂಡ ಅದನ್ನು ಕೇಳಬೇಕು ಅನ್ನುವ ರೀತಿಯಲ್ಲಿ ಕಾವ್ಯ ಅಂತಕ್ಕಂಥದ್ದು ಅಥವಾ ಈ ಗದ್ಯ ಸಾಹಿತ್ಯ ಅಂತಕ್ಕಂಥದ್ದು ಇರಬೇಕು ಅಂತಕ್ಕಂಥದ್ದು ಹೇಳ್ತಾನೆ. ಆಗ ನೋಡ್ರಿ, ಈ ಕಾವ್ಯಗಳು ಕೇವಲ ಹೇಳೋದಷ್ಟೇ ಅಲ್ಲ, ಕೇಳೋದಷ್ಟೇ ಅಲ್ಲ, ಯಾವುದನ್ನು ನಾವು ಕೇಳ್ತೀವೋ ತುಂಬ ಅದರ ಮೇಲೆ
ಏನನ್ನ ಕಾನ್ಸಂಟ್ರೇಷನ್ ಅಂತ ಏನು ಹೇಳ್ತೀವಿ, ನಾವು ಅದನ್ನು ಅದರ ಬಗ್ಗೆ ಮನಪೂರ್ವಕವಾಗಿ ನಾವು ಕೇಳ್ತೀವೋ ಅದರಿಂದಲೂ ಕೂಡ ಸದ್ಗತಿ ದೊರೆಯುತ್ತೆ. ನಾವು ಓದಬೇಕಾಗಿಲ್ಲ, ನಾವು ಕೇಳಬೇಕಾಗಿದೆ. ಮೊದಲು ಕೇಳಿ ಅದನ್ನು ಅಳವಡಿಸ್ಕೊಂಡು ಅಂದರೆ ನಿಜಕ್ಕೂ ಕೂಡ ಮೋಕ್ಷ ಪ್ರಾಪ್ತಿ ಆಯಿತು ಅಂತೇಳಿ. ಇದನ್ನೇ ಜಿನ ಶಾಸನದ ಸಂದರ್ಭದಲ್ಲಿ ಅಥವಾ ಜೈನ ಸಾಹಿತ್ಯದ ಸಂದರ್ಭದಲ್ಲಿ ಎಲ್ಲ ಕಾವ್ಯಗಳ ಸಂದರ್ಭದಲ್ಲೂ ಕೂಡ ಇದನ್ನು ತರ್ತಕ್ಕಂಥದ್ದು. ಹಾಗಾಗಿನೇ ಇಂತಹ ದೊಡ್ಡ ಮಹಾಕಾವ್ಯದ ಅಭಿಮತನೂ ಕೂಡ ನಯಸೇನ ಮಾಡ್ತಕ್ಕಂಥದ್ದು ಅದೇ ಕೆಲಸವನ್ನು, ಆ ಸದ್ಗತಿ ಅಂತಕ್ಕಂಥದ್ದು, ಮೋಕ್ಷ ಅಂತಕ್ಕಂಥದ್ದು ಪ್ರಾಪ್ತಿಯಾಗಬೇಕು ಅಂತಂದರೆ ನೀವು ಯಾವುದೇ ಒಂದು ಕಾವ್ಯ ಇರಲಿ, ಯಾವುದೇ ಒಂದು ಕಥೆ ಇರಲಿ, ಇವತ್ತು ಕೂಡ ನಾವು ಅದಕ್ಕೆ ಭಾಳಷ್ಟು ಪ್ರಾಕ್ಟಿಕಲ್ಲಾಗಿ ನೋಡಿದಾಗ, ತುಂಬ ಪ್ರಾಯೋಗಿಕವಾಗಿ ನೋಡಿದ್ರೆ, ನಾವು ಯಾವ ಧರ್ಮವನ್ನು ತೆಗೆದುಕೊಂಡ ಸಂದರ್ಭದಲ್ಲೂ ಕೂಡವ ಅದರಲ್ಲಿ ಹೇಳ್ತಾ ಇರ್ತಕ್ಕಂಥದ್ದನ್ನು ಚಾಚು ತಪ್ಪದೆ ಕೇಳಿ ಒಂದಷ್ಟು ಭಾಗವನ್ನಾದ್ರೂ ಕೂಡ ಅಳವಡಿಸ್ಕೊಂಡ್ರೆ ಖಂಡಿತವಾಗೂ ಕೂಡ ಅದರ ಮಹತ್ವತೆ ನಮಗೆ ತಿಳಿದು ಬರುತ್ತೆ. ಅದನ್ನು ಪ್ರಶ್ನೆನೂ ಕೂಡ ಮಾಡಬೇಕು. ಪ್ರಶ್ನೆ ಮಾಡುವ ಮುಖೇನ ಅದನ್ನು ಒಪ್ಪಿಕೊಳ್ಳುವುದನ್ನು, ಅದಕ್ಕೇ ಒಂದೊಂದು ಕಡೆಯಲ್ಲಿ ನಮ್ಮ ಹಿರಿಕರು ಹೇಳ್ತಾ ಇರ್ತಾರೆ ಅಥವಾ ಧರ್ಮ ಪ್ರತಿಪಾದಕರು ಹೇಳ್ತಾ ಇರ್ತಾರೆ, ಪ್ರಶ್ನೆ ಮಾಡುವುದಕ್ಕಿಂತ ಧರ್ಮವನ್ನು ಪ್ರಶ್ನೆ ಮಾಡುವುದಕ್ಕಿಂತ ಪಾಲಿಸುವುದು ಉತ್ತಮ ಅಂತ. ಯಾಕೆಂದರೆ ಪಾಲನೆಯನ್ನು ಮಾಡ್ತಾ ಹೋದರೆ ನಮ್ಮ ಹಿರಿಯರು ಒಂದು ಪಾಲನೆ ಮಾಡ್ತಾ ಇರ್ತಾರೆ. ಇಷ್ಟೊತ್ತಿಗೆ ಹೇಳಬೇಕು, ಇಷ್ಟೊತ್ತಿಗೆ ಊಟ ಮಾಡಬೇಕು, ಇಷ್ಟೊತ್ತಿಗೆ ತಿಂಡಿ ಮಾಡಬೇಕು, ಇಷ್ಟೊತ್ತಿಗೆ ಮಲಗಬೇಕು ಅಂತಕ್ಕಂಥದ್ದು ನಾವು ಪ್ರಾಕ್ಟಿಕಲ್ಲಾಗಿ ನಮ್ಮ ಹಿಂದಿನವ್ರು ಮಾಡಿದಾರಲ್ಲ, ಅದನ್ನು ಮಾಡ್ತಾ ಹೋದರೆ ಈಗ ನಾವು ಅದನ್ನೆಲ್ಲ ಮಾಡ್ತಾಯಿದ್ವಿ. ನಗರದಲ್ಲಿದ್ದರೂ ಕೂಡ ನಾವು ಈ ನಗರದ ಜಂಜಾಟವನ್ನು ಬಿಟ್ಟು ಅದನ್ನು ಮಾಡಬೇಕು ಅಂತಕ್ಕಂಥದ್ದು ಅದಕ್ಕಾಗಿಯೇ ಕೆಲವು ಶಾಲೆಗಳನ್ನು ಮಾಡ್ಕೊಂಡು ನಾವು ಹೋಗ್ತಾಯಿದ್ದೀವಿ. ಅದು ಅಲ್ಲ, ನಮ್ಮ ಧರ್ಮದ ಒಳಗೇ ಇರ್ತಕ್ಕಂಥ ಕಾವ್ಯಗಳ ಕೆಲವು ಭಾಗಗಳನ್ನು ನಾವು ತಿಳ್ಕೊಂಡ್ರೆ ಸಾಕು, ಅಥವಾ ಈ ನಯಸೇನ ಇಂತಹ ಧರ್ಮಾಮೃತ ಮಹಾಕಾವ್ಯದ ಕೆಲವು ತಿರುಳುಗಳನ್ನು ನಾವು ತಿಳ್ಕೊಂಡ್ರೆ ಸಾಕು, ಬಹುಶಃ ನಮ್ಮ ಜೀವನವನ್ನು ಹೇಗೆ ರೂಪಿಸ್ಕೊಳ್ಬೇಕು ಅಂತಕ್ಕಂಥದ್ದು ಕಂಡುಬರುತ್ತೆ. ಹಾಗಾಗಿ ಇಂತಹ ಧರ್ಮಾಮೃತದಲ್ಲಿ 14 ಆಶ್ವಾಸಗಳಿದ್ದಾವೆ. ಆ 14 ಆಶ್ವಾಸಗಳಲ್ಲಿ 14 ಜನರ ತೀರ್ಥಂಕರರ ಜೈನ ಕಥೆಗಳನ್ನು ಆಯ್ಕೆಯನ್ನು ಮಾಡಿಕೊಂಡು ಅಲ್ಲಿ ತನ್ನ ಮತತತ್ವದ ಪ್ರಚಾರವನ್ನು ಹೇಗೆ ಮಾಡಬೇಕು, ಹೇಗೆ ನಿರೂಪಿಸಬೇಕು ಅಂತಕ್ಕಂಥದ್ದಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು. ಅಲ್ಲಿ ಬಹಳ ವಿಶೇಷವಾಗಿ ಈಗಾಗಲೇ ಹೇಳ್ದಂಗೆ ದೇಸಿತನಕ್ಕೆ ಒತ್ತು ಕೊಡ್ತಾನೆ. ದೇಸಿತನ ಅಂದರೆ ತನ್ನ ಪ್ರಾದೇಶಿಕವಾಗಿರ್ತಕ್ಕಂಥ ಭಾಷೆ ಏನಿದೆ, ಜನಪದರು ಯಾವ ಭಾಷೆಯನ್ನು ಆಡ್ತಾ ಇದ್ದಾರೆ, ಆ ಭಾಷೆಯ ಮೂಲಕ ಆ ದೇಸಿತನದ ಒತ್ತನ್ನು ಅಲ್ಲಿ ಕೊಡ್ತಾನೆ. ಹಂಗಂತೇಳಿ ಸಂಸ್ಕೃತ ಅಲ್ಲಿ ತುಂಬ ಪ್ರಭಾವವನ್ನು ಬೀರುತ್ತೆ. ಆ ಸಂಸ್ಕೃತವನ್ನು ಕೂಡ ಅದವರಿತು ಬಳಸ್ತಾನೆ. ಸಂಸ್ಕೃತವನ್ನು ಇದ್ದಕ್ಕಿದ್ದಂಗೆ ಅಲ್ಲಗಳೆಯಲ್ಲ. ಸಂಸ್ಕೃತದಲ್ಲೇ ಹೇಳಲಿಕ್ಕೆ ಹೋದರೆ ಬೇರೆಯವ್ರು ಕೇಳಲ್ಲ, ಅಥವಾ ತುಂಬ ಅದಕ್ಕೆ ಸಾಹಿತ್ಯವನ್ನು ಓದ್ಕೊಂಡಿರ್ಬೇಕಾಗತ್ತೆ. ಹಾಗಾಗಿ ಸಂಸ್ಕೃತವನ್ನು ಇಟ್ಕೊಂಡಂಗೆ, ಭಾಷೆಯನ್ನು ಇಟ್ಕೊಂಡಂಗೆ ತನ್ನ ದೇಸಿ ಭಾಷೆಯ ದೇಸಿ ನುಡಿಗಳ ಮೂಲಕ ಆ ಕಾವ್ಯದ ವಿಚಾರವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು, ಅಂದರೆ ಅವೆರಡರ ಸಮನ್ವಯತೆಯನ್ನು, ದೇಸಿತನವನ್ನು ಮತ್ತೊಂದು ಕಡೆಯಲ್ಲಿ ಇಲ್ಲಿ ತನಗೆ ಬೇಕಾಗಿರ್ತಕ್ಕಂಥ ಆವತ್ತಿಗೆ ಇರ್ತಕ್ಕಂಥ ಸಂಸ್ಕೃತ ಭೂಯಿಷ್ಠವಾಗಿರ್ತಕ್ಕಂಥ ವಿಚಾರಧಾರೆಗಳನ್ನು, ಭಾಷೆಯನ್ನು ಕೂಡ ಸಮನ್ವಯಗೊಳಿಸ್ತಕ್ಕಂಥ ತಾತ್ವಿಕತೆಯನ್ನು ಕೂಡ ಕಾವ್ಯದಲ್ಲಿ ಮೆರಿತಾನೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ಈ ಸಂದರ್ಭ ಏನು ಅಂದರೆ ಈಗಾಗಲೇ ನಾವು ಹೇಳಿದಾಗೆ ಮಧ್ಯಕಾಲೀನ ಕನ್ನಡ ಸಾಹಿತ್ಯದ ಸಂದರ್ಭ ಏನಾಗಿತ್ತು, ಸಾಹಿತ್ಯವನ್ನು ತೆಗೆದು ಕೊಡಲಿಕ್ಕೆ ಎಷ್ಟು ಕಠಿಣವಾಗಿತ್ತು ಅಂತಕ್ಕಂಥದ್ದು ನಿಮ್ಗೆ ಗೊತ್ತಾಗುತ್ತೆ. ಒಂದು ಕಡೆಯಲ್ಲಿ ಆ ವೀರಶೈವ ಸಾಹಿತ್ಯ ಅಂತಕ್ಕಂಥದ್ದು ಒಂದು ರೀತಿಯಾಗಿ ಕೇವಲ ಒಂದು ಸರಳೀಕೃತವಾಗಿ ಭಾಷೆಯನ್ನು ಕೊಡ್ತಾ ಹೊರತು, ಆದರೆ ತನ್ನದೇ ಆಗಿರ್ತಕ್ಕಂಥ ಧರ್ಮದ ವಿಚಾರಗಳನ್ನು ಪ್ರತಿಪಾದನೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಸೋಲನ್ನು ಒಪ್ಕೊಳ್ತು ಅಂತಲೇ ಹೇಳ್ಬೋದು. ಆದರೆ ಜೈನ ಧರ್ಮವನ್ನು ಆ ಸಂದರ್ಭದಲ್ಲಿ ತರಬೇಕಾದ್ರೆ ಯಾವ ಆತಂಕ ಇತ್ತು ನಯಸೇನಿಗೆ, ಯಾಕೆ ನಾನು ಧರ್ಮಾಮೃತವನ್ನು ತರಬೇಕು, ಧರ್ಮಾಮೃತವನ್ನು ತರುವ ಒತ್ತಡ ಏನಾಗಿತ್ತು ಅಂತಕ್ಕಂಥದ್ದು ಇಡೀ ಧರ್ಮಾಮೃತ ಕಾವ್ಯವನ್ನು ಓದಿದಾಗ ನಮಗೆ ಗೊತ್ತಾಗುತ್ತೆ. ಧರ್ಮಕ್ಕೆ ಆ ವೇಳೆಗೆ ಬಂದೊದಗಿರ್ತಕ್ಕಂಥ ಬಾಹ್ಯ ಆಘಾತಗಳು, ಧರ್ಮಕ್ಕೆ ಆ ವೇಳೆಗೆ ಅಂದರೆ 12ನೇ ಶತಮಾನದ ಸಂದರ್ಭದಲ್ಲಿ ಜೈನ ಧರ್ಮದ ಮೇಲೆ ಬಾಹ್ಯ ಆಘಾತಗಳು, ಅಂದರೆ ಅದು ವೀರಶೈವ ಧರ್ಮ ಇರ್ಬೋದು ಅಥವಾ ವಚನ ಸಾಹಿತ್ಯ ಇರ್ಬೋದು, ಅಂಥವು ಒಂದಲ್ಲ ಒಂದು ರೀತಿಯಾಗಿ ಆಘಾತವನ್ನು ಉಂಟು ಮಾಡಿದ್ದು. ಅದು ಯಾವ್ಯಾವುದು ಅಂತಕ್ಕಂಥದ್ದನ್ನು ಇಡೀ ಧರ್ಮಾಮೃತ ಕಾವ್ಯವನ್ನು ಓದಿದಾಗ ನಮಗೆ ಗೊತ್ತಾಗುತ್ತೆ. ಸೂಕ್ಷ್ಮವಾಗಿ ಅಲ್ಲಿ ತರ್ತಕ್ಕಂಥ ಪ್ರಯತ್ನವನ್ನು ನಯಸೇನ ಮಾಡ್ತಾನೆ. ಮತ್ತೊಂದು ಆಂತರಿಕವಾಗಿ ತನ್ನ ಮೊದಲಿನ ಸ್ಥಿತಿಯನ್ನು ಕಾಪಾಡ್ಕೊಳ್ತಕ್ಕಂಥದ್ದು, ಅಂದರೆ ತನ್ನದೇನು ಇದೆ, ತನ್ನ ಸ್ಥಿತಿ ಏನಾಗಿದೆ, ತಾನೇನನ್ನು ಮಾಡಬೇಕಾಗಿದೆ ಅನ್ನೋದನ್ನು ತಾವು ಮರ್ತಿದ್ದೀವಿ ಅಂತ ತನ್ನದನ್ನು ತಾನು ರೂಢಿಸ್ಕೊಂಡ್ರೆ ಬೇರೆದು ಎಷ್ಟೇ ಆತಂಕವಾಗಿ ಬೇರೆ ಬಾಹ್ಯದ ಒತ್ತಡ ಬಂದರೂ ಕೂಡ ನಾವು ಅದನ್ನು ನಿಗ್ರಹಿಸ್ಬೋದು. ಆದರೆ ತನ್ನ ಸ್ಥಿತಿ ಏನಾಗಿದೆ ಅಂತಕ್ಕಂಥದ್ದೇ ಗೊತ್ತಿಲ್ಲದೇ ಇರತಕ್ಕಂಥ ಆಂತರಿಕವಾಗಿರ್ತಕ್ಕಂಥ ಸ್ಥಿತಿಗತಿ ಇತ್ತಲ್ಲ, ಅದರಿಂದ ಎಚ್ಚರಿಗೊಳ್ಳುವಿಕೆಯ ಆತಂಕ ನಯಸೇನನ ಮೇಲೆ ಇತ್ತು. ಮತ್ತು ಧರ್ಮ ಮಾರ್ಗವನ್ನು, ಇದು ವಿಶೇಷವಾಗಿರ್ತಕ್ಕಂಥದ್ದು, ಧರ್ಮ ಮಾರ್ಗವನ್ನು ಬಿಟ್ಟು
ಧರ್ಮ ಬಾಹಿರವಾಗಿರ್ತಕ್ಕಂಥ ಕೆಲಸಕ್ಕೆ ತೊಡಗಿರ್ತಕ್ಕಂಥ ಧರ್ಮದ ಜನರು ಅಥವಾ ಜೈನ ಧರ್ಮರು. ಜೈನ ಧರ್ಮದಲ್ಲಿ ಒಳಗೆ ಇರ್ತಕ್ಕಂಥವರು ಆ ಜೈನ ಧರ್ಮವನ್ನು ಬಿಟ್ಟು ಒಂದು ರೀತಿಯಾಗಿರ್ತಕ್ಕಂಥ ಬೇರೆಯ ಒಂದು ರೀತಿಯ ಅನಾಹುತದ ಕಡೆಗೆ ಹೋಗ್ತಾ ಇರ್ತಕ್ಕಂಥ ಆ ಜನರಿಗೆ ಒಂದು ತಿಳಿಯುವ ಭಾಷೆಯಲ್ಲಿ ತನ್ನ ಧರ್ಮದ ವಿಚಾರಗಳನ್ನು ಕೊಡಬೇಕಾಗಿತ್ತು ಅಂತಕ್ಕಂಥ ಒತ್ತಡ ಮೂರನೇದಾಗಿತ್ತು. ಇನ್ನು ಧರ್ಮದ ತಿಳುವಳಿಕೆಯನ್ನು ಹೇಳಿ ಅವರನ್ನು ಉದ್ಧರಿಸಬೇಕು. ಅಂದರೆ ಉದ್ಧರಿಸಬೇಕು ಮೀನ್ಸು ಆ ಧರ್ಮ ಅಂತಕ್ಕಂಥದ್ದು ಯಾವ ರೀತಿಯಾಗಿದೆ, ಜೈನ ಧರ್ಮ ಏನನ್ನೇ ಹೇಳುತ್ತೆ, ಎಷ್ಟು ಪ್ರೀತಿ ಪಾತ್ರವಾಗಿ ಒಪ್ಕೊಳ್ಬೇಕಾಗಿದೆ, ನಾವು ಮೋಕ್ಷವನ್ನು ಸಲ್ಲಬೇಕಾದ್ರೆ ಏನನ್ನು ಮಾಡಬೇಕಾಗಿದೆ, ಮತ್ತು ಯಾವ ರೀತಿಯಾಗಿ ನಾವು ಸಂಘಟನಾತ್ಮಕವಾಗಿ ಇರಬೇಕಾಗಿದೆ, ಮತ್ತು ನಮ್ಮ ಧರ್ಮ ಏನನ್ನು ಹೇಳಲಿಕ್ಕೆ ಹೋಗುತ್ತೆ ಅಂತಕ್ಕಂಥದ್ದು ಇದೆಯಲ್ಲ ಅದನ್ನು ಪ್ರತಿಪಾದಿಸಬೇಕಾಗಿದೆ. ಹಾಗಾಗಿ ನೇರವಾಗಿ ಧರ್ಮ ಇದನ್ನು ಹೇಳುತ್ತೆ ಅಂತೇಳಿ ಒಂದು 4-6 ಅಂಶಗಳನ್ನು ಹೇಳಿ ನಯಸೇನೆ ಏನಾದರೂ ಕೊಟ್ಟರೆ ನಾವು ಒಪ್ಕೊಂಡ್ಬಿಡ್ಲಿಕ್ಕೆ ಆಗುತ್ತಾ? ಇಲ್ಲ. ಅದನ್ನೇ ಆತ ತನ್ನ ತೀವ್ರತರವಾಗಿರ್ತಕ್ಕಂಥ ಎಲ್ಲ ವಿಚಾರಧಾರೆಗಳನ್ನು ಇಟ್ಟುಕೊಂಡು ಪ್ರತಿಪಾದನೆಯನ್ನು ಇಡೀ ಧರ್ಮಾಮೃತದ ಒಳಗೆ ಮಾಡ್ತಾನೆ. ಹಾಗಾದರೆ ಇಂತಹ ಧರ್ಮದ ಒಳಗೆ ಅವನು ಹೇಳ್ತಕ್ಕಂಥ ವಿಚಾರ ಏನಾಗಿತ್ತೋ ಆ ಧರ್ಮದ ಒಳಗೆ ಅಂತಕ್ಕಂಥದ್ದನ್ನು ಹೇಳ್ತಾನೆ. ಆ ಧರ್ಮದ ಒಳಗೆ ಈಗಾಗಲೇ ಎಷ್ಟೋ ಜನರು ಸುಳ್ಳನ್ನು ಹೇಳ್ತಕ್ಕಂಥದ್ದು, ಕೊಲ್ಲುವಿಕೆಯನ್ನು ಮಾಡ್ತಕ್ಕಂಥದ್ದು, ದುಶ್ಚಟಗಳಿಗೆ ಒಳಗಾಗಿರ್ತಕ್ಕಂಥದ್ದು, ಕಳ್ಳತನವನ್ನು ಮಾಡ್ತಕ್ಕಂಥದ್ದು, ಪಾಪಕೃತ್ಯಗಳಿಗೆ ಇಳ್ತಕ್ಕಂಥದ್ದು, ಇವೆಲ್ಲವನ್ನೂ ಕೂಡ ಹೋಗಲಾಡಿಸ್ಬೇಕಾಗಿತ್ತು. ಇದಕ್ಕಿದ್ದಾಗೇನೆ ಒಬ್ಬ ಕಳ್ಳನ ಹಿಡಿದು ನೀನು ಕಳ್ಳತನ ಮಾಡಬೇಡ ಅಂದರೆ ಆಗುತ್ತಾ? ಇಲ್ಲ. ಅವನಿಗೆ ತಿಳುವಳಿಕೆಯನ್ನು ಹೇಳಬೇಕು. ಅವನಿಗೆ ಯಾವುದು ಸರಿದಾರಿ, ಯಾವುದು ಕೆಟ್ಟ ದಾರಿ, ಯಾಕೆ ನೀನು ಕೆಟ್ಟ ದಾರಿಗೆ ಹೋಗ್ತಾ ಇದೆಯಾ, ಹಾಗಾದರೆ ಹೋಗ್ಲಿಕ್ಕಿರ್ತಕ್ಕಂಥ ಅವನ ಒತ್ತಡಗಳೇನು, ಇವೆಲ್ಲವನ್ನೂ ಕೂಡ ತಿಳಿ ಹೇಳಿ ಅವನನ್ನು ಸರಿದಾರಿಗೆ ತರಬೇಕು ಅಂತಂದರೆ ಅವನು ಆ ಸಂದರ್ಭದಲ್ಲಿ ಹೇಗೆ ಕಾವ್ಯವನ್ನು ಕಟ್ಟಬೇಕು ಅಂತಕ್ಕಂಥದ್ದಿತ್ತು. ಮತ್ತೊಂದು ಕಡೆಯಲ್ಲಿ ಶುದ್ಧ ರೀತಿಯಲ್ಲಿ ಅವನನ್ನು ತರುವ ಪ್ರಯತ್ನಗಳು ಮತ್ತು ದುಡಿದ ಹಣ ಏನಿದೆ ಅಥವಾ ದುಡಿಮೆ ಏನಿದೆ, ತನ್ನ ದುಡಿಮೆ ಯಾವುದೇ ಮೂಲದಿಂದ ತಾನು ದುಡಿಮೆಯನ್ನು ಮಾಡಿ ಇಟ್ಕೊಂಡಿರ್ತಕ್ಕಂಥದ್ದೇನಿದೆ ಅದನ್ನು ಈ ಸಮಾಜಕ್ಕೆ ಹಂಚಬೇಕು, ಕೇವಲ ಧರ್ಮಕ್ಕಲ್ಲ ಸಮಾಜಕ್ಕೆ ಹಂಚಬೇಕು ಅಂತಕ್ಕಂಥದ್ದು ಮಹತ್ವದ ವಿಚಾರ. ಇವತ್ತೇನನ್ನು ನಾವು ಗಾಂಧಿ ಹೇಳ್ದ ಅಥವಾ ಇನ್ಯಾರೋ ಹೇಳ್ದ ಅಂತಕ್ಕಂಥ ವಿಚಾರವನ್ನು ಹೇಳ್ತೀವೋ ಇದನ್ನು ಜೈನ ಧರ್ಮ ಆವತ್ತಿಗೆ ಹೇಳಿದೆ. ತನ್ನ ದುಡಿಮೆಯ ಒಂದಷ್ಟು ಭಾಗವನ್ನು ಈ ಸಮಾಜಕ್ಕೆ ಹಂಚಬೇಕು ಅಂತಕ್ಕಂಥದ್ದು, ಹಂಚಿ ತಿನ್ನುವ ಒಂದು ಸಮಸಮಾಜದ ನಿರ್ಮಾಣ ಅಂತ ಇವತ್ತೇನು ಹೇಳ್ತೀವೋ ಆ ಸಮಸಮಾಜದ ನಿರ್ಮಾಣದ ವಿಚಾರವನ್ನು ಅಲ್ಲಿ ನಯಸೇನ ಆವತ್ತಿಗೆ ತರುವ ಪ್ರಯತ್ನವನ್ನು ಮಾಡ್ತಾನೆ. ಹಾಗಾದರೆ ಅಲ್ಲಿ ಇರ್ತಕ್ಕಂಥ ಆವತ್ತಿನ ಶ್ರೀಮಂತಿಕೆಯ ರಾಜರುಗಳಿಗೆ ಇಂಥದ್ದನ್ನು ಮನವರಿಕೆಯನ್ನು ಮಾಡಿಕೊಟ್ಟು ಮತ್ತು ಆ ತಳವ ಸಮುದಾಯದ ಒಳಗೆ ಇರ್ತಕ್ಕಂಥ ಜನರಿಗೆ ಹಂಚುವ ರೀತಿಯನ್ನು ಯಾವ ರೀತಿಯಾಗಿ ಮಾಡಬೇಕು, ಯಾವುದು ಒಳಿತು, ಯಾವುದು ಕೆಡುಕು, ಯಾವುದು ತಪ್ಪು, ಯಾವುದು ಸರಿ, ಯಾವುದು ಅಕ್ಷಮ್ಯ ಅಪರಾಧ, ಆ ಅಪರಾಧಕ್ಕೆ ಏನು ಶಿಕ್ಷೆ ಏನು, ಇವೆಲ್ಲವುಗಳನ್ನು ಕೂಡ ಕಾವ್ಯದ ಒಳಗೆ ಕಥನ ಪರಂಪರೆಯ ಒಳಗೆ ತರ್ತಕ್ಕಂಥ ಕೆಲಸವನ್ನು ಮಾಡ್ತಾನೆ. ಇನ್ನೊಂದು ಕಡೆಯಲ್ಲಿ ಈ ಜೈನ ಧರ್ಮ ಜಾತಿ ವ್ಯವಸ್ಥೆಯನ್ನು ಒಪ್ಪಿಕೊಂಡರೂ ಕೂಡ ಮತ್ತೊಂದು ಕಡೆಯಲ್ಲಿ ಇದರಲ್ಲಿ ಜಾತಿ ಅಂತಕ್ಕಂಥದ್ದಕ್ಕಿಂತ ನಾವೆಲ್ಲರೂ ಕೂಡ ಮನುಷ್ಯ ಜಾತಿ ತಾನೊಂದೇ ಒಲಂ ಅಂತಕ್ಕಂಥದ್ದನ್ನು ಪಂಪ ಆರಂಭದಲ್ಲಿ ಇರ್ತಕ್ಕಂಥದ್ದನ್ನು ಏನು ಹೇಳ್ತಾನೆ, ಜೈನ ಸಾಹಿತ್ಯವನ್ನು ಪ್ರತಿಷ್ಠಾಪನೆಯನ್ನು ಮಾಡಬೇಕಾದ್ರೆ ಇಷ್ಟು ವಿನಮ್ರಪೂರ್ವಕವಾಗಿ ಪಂಪನು ಕೂಡ ಹೇಳ್ತಾನೆ ಅಂತಂದರೆ ತನ್ನ ಕಾವ್ಯವನ್ನು ಭಾರತ ಕಾವ್ಯವನ್ನು ಬರಿಬೇಕಾದ್ರೆ ವ್ಯಾಸ ಮುನೀಂದ್ರ ರುಂದ್ರ ವಚನಾಮೃತ ವಾರ್ಧಿಯನ್ ಈಸುವೆನ್ ಕವಿ ವ್ಯಾಸನೆಂಬ ಗರ್ವ ಎನಗಿಲ್ಲ ಅಂತ ಹೇಳ್ತಾನೆ. ಯಾರು? ಪಂಪ. ಅಂತಹ ಪಂಪನು ಹಾಕಿಕೊಟ್ಟಿರ್ತಕ್ಕಂಥ ಆದಿಯನ್ನು ನಯಸೇನಾದಿಗಳು ತನ್ನ ಧರ್ಮದಲ್ಲಿ ತರಬೇಕು ಅಂತಂದರೆ ಈಗಾಗಲೇ ಆ ಕಾವ್ಯಗಳು ಮೂಡಿದ್ದಾವೆ. ಆ ಕಾವ್ಯದ ನಂತರದಲ್ಲಿ ಮತ್ತೆ ಧರ್ಮದ ಪ್ರತಿಪಾದನೆಯನ್ನು 10ನೇ ಶತಮಾನದ ಸಂದರ್ಭ, ಇಲ್ಲಿ 12ನೇ ಶತಮಾನಕ್ಕೆ ಮತ್ತೊಂದಷ್ಟು ಅಳಿಗಾಲ ಅಥವಾ ಧರ್ಮದ ಉಳಿಗಾಲ ಇಲ್ಲ ಅಂತಕ್ಕಂಥದ್ದನ್ನು ಪರಿಗಣನೆಯನ್ನು ಮಾಡಿರ್ತಕ್ಕಂಥ ನಯಸೇನ ತನ್ನ ಕಾಲಘಟ್ಟದ ಸಂದರ್ಭದಲ್ಲಿ ಆ ಧರ್ಮವನ್ನು ಮತ್ತೆ ಪ್ರತಿಷ್ಠಾಪನೆಯನ್ನು ಮಾಡಬೇಕು ಅಂತಂದರೆ ಯಾವ ರೀತಿಯಾಗಿ ಮಾಡಬೇಕಾಗಿದೆ ಅಂದರೆ ನೋಡ್ರಿ, ಒಬ್ಬ ಕವಿಗೆ ಎಷ್ಟು ಒತ್ತಡಗಳಿರ್ತವೆ. ಕವಿಯಾಗಿರ್ತಕ್ಕಂಥವನು ಭಾಳ ಸಾಮಾಜಿಕ ಹೊಣೆಗಾರಿಕೆಯನ್ನು, ಸಾಮಾಜಿಕವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ಹೊತ್ತಿರ್ತಾನೆ ಒಬ್ಬ ಬರಹಗಾರ. ನಾವಿವತ್ತು ಕೇವಲ ಸರಳ ಭಾಷೆಯಲ್ಲಿ ನಾವು ಬರಹಗಾರ ಅಂತೀವಿ, ಆದರೆ ಕವಿಯಾಗಿರ್ತಕ್ಕಂಥವನು ಅದನ್ನು ಕಾವ್ಯಾತ್ಮಕವಾಗಿ ತಂದು ಕೊಡಬೇಕು, ಮತ್ತು ಗದ್ಯದ ರೀತಿಯಲ್ಲಿ ಹೇಳಬೇಕು, ಸರಳವಾಗಿ ಹೇಳಬೇಕು. ಈಗಾಗಲೇ ಹೇಳ್ದಂಗೆ ನಾಣ್ಣುಡಿಗಳ ಮೂಲಕ ಹೇಳಬೇಕಾಗಿರುತ್ತೆ, ಉಪಮೇಯಗಳನ್ನು ಹೇಳಬೇಕಾಗಿರುತ್ತೆ. ಆ ಉಪಮಾನಗಳನ್ನು ಸೇರಿಸಿ ಸರಣಿಯೋಪಾದಿ ಅಂತಂದರೆ ಅದನ್ನು ಮಾಲೋಪಮೆ ಅಂತ ಹೇಳ್ತೀವಿ. ಅವೆಲ್ಲವುಗಳನ್ನು ತರುವ ಪ್ರಯತ್ನವನ್ನು ಅಲ್ಲಿ ಈ ಕಾವ್ಯದ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಇನ್ನು ಆ ರಾಜಾಶ್ರಯವನ್ನು ಕಳ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಜನಸಾಮಾನ್ಯರಿಗೆ ಒಲುವನ್ನು ಆಧರಿಸ್ತಕ್ಕಂಥದ್ದು ಮತ್ತು ಧರ್ಮದ ಉಳಿವಿಗೆ ಶ್ರಮಿಸಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಒಬ್ಬ ಜಾನಪದ ಕವಿ ಅಂತಲೂ ಕೂಡ ಈತನನ್ನು ಕರೆದಿದ್ದಾರೆ. ನೋಡಿರಿ, ಸಾಮಾನ್ಯವಾಗಿ ಜಾನಪದ ಕವಿ ಅಂತೇಳಿ ಹೇಳಲ್ಲ ನಾವು, ಜನಪದರು ಬರೆದಿದ್ದಾರೆ ಅಂತ ಹೇಳ್ತೀವಿ. ಆದರೆ ಜಾನಪದರ ರೀತಿಯಲ್ಲಿ ಅಂದರೆ ಅದು ಸಾಕಷ್ಟು ಜನರು ಕಟ್ಟಿಕೊಟ್ಟಿರ್ತಕ್ಕಂಥದ್ದು. ಎದ್ದೊಂದು ಗಳಿಗೆ ಯಾರ್ಯಾರ ನೆನೆಯಲ್ಲಿ ಎಳ್ಳು ಜೀರಿಗೆ ಬೆಳೆಯೋಳ, ಎದ್ದೊಂದು ಗಳಿಗೆ ನೆನೆದಾನ.
ಅಂತೇಳಿ ಹೇಳ್ಬಿಡ್ತೀವಿ. ಇದು ಯಾರು ಬರೆದಿದ್ದಾರೆ ಇಲ್ಲ ಜನಪದರು ಬರೆದಿದ್ದಾರೆ ಅಂತೀವಿ. ಆದರೆ ಇಂತಹ ತಾತ್ವಿಕತೆಯನ್ನು ಇಟ್ಕೊಂಡಂಗೆ, ಜನಪದರ ತಾತ್ವಿಕತೆಯನ್ನು ಇಟ್ಕೊಂಡಂಗೆ ಈತ ರಚನೆಯನ್ನು ಮಾಡ್ತಕ್ಕಂಥದ್ದು ಇದೆಯಲ್ಲ, ರಾಜಾಶ್ರಯವನ್ನು ಒಂದು ಕಡೆಯಲ್ಲಿ ಅದನ್ನು ಕಳೆದು ಹೋಗ್ತಾ ಇರ್ತಕ್ಕಂಥ ಸ್ಥಿತಿಯ ಸಂದರ್ಭದಲ್ಲೂ ಕೂಡ ಜನಸಾಮಾನ್ಯರ ಒಲವನ್ನು ತನ್ನ ಕಡೆಗೆ ಸೆಳಿತಕ್ಕಂಥ ಕೆಲಸ ಈ ಒಂದು ಧರ್ಮಾಮೃತ ಕೃತಿಯ ಮೂಲಕ ಇಲ್ಲಿ ನಯಸೆಯನ್ನು ಮಾಡ್ತಾನೆ ಅಂತಕ್ಕಂಥದ್ದು ಕಂಡುಬರುತ್ತೆ. ಇನ್ನು ಪರಿಸರದ ನಿಲುವುಗಳನ್ನು ಪ್ರತಿಪಾದಿಸ್ತಕ್ಕಂಥ ದೇಶೀಯತೆಯ ಬಹುದೊಡ್ಡ ಗುಣ ಇದರಲ್ಲಿ ನೋಡ್ಬೋದು. ಅಂದರೆ ಪರಿಸರವನ್ನು ನಿರ್ಮಾಣವನ್ನು ಮಾಡಬೇಕು, ಒಳ್ಳೆಯ ಪರಿಸರವನ್ನು ನಿರ್ಮಾಣವನ್ನು ಮಾಡಬೇಕು ಅಂತಂತಂದರೆ ತನ್ನ ಪರಿಸರ ಅಂದರೆ ತನ್ನ ಸುತ್ತಮುತ್ತಲೇ ಇರ್ತಕ್ಕಂಥದ್ದನ್ನು ನಾವು ಮೊದಲು ಸ್ವಚ್ಛಗೊಳಿಸ್ಕೊಳ್ಬೇಕು. ಇವತ್ತೇನು ಸ್ವಚ್ಛ ಭಾರತ ಅಂತ ಹೇಳ್ತೀವಿ. ಸ್ವಚ್ಛ ಭಾರತ ಅಂದರೆ ನಮ್ಮ ಮನೆಯಲ್ಲ, ನಮ್ಮ ಮಾನಸಿಕವಾಗಿ ಸ್ವಚ್ಛತೆಯನ್ನು ತಂದುಕೊಂಡ್ರೆ, ನಮ್ಮ ಮನೆಯ ಸ್ವಚ್ಛತೆಯನ್ನು ತಂದುಕೊಂಡ್ರೆ ನಮ್ಮ ಪರಿಸರ, ನಮ್ಮ ಬಡಾವಣೆ, ನಮ್ಮ ದೇಶ ಸ್ವಚ್ಛತೆ ಆಗುತ್ತೆ. ಅದೇ ಮಾಡ್ಕೊಂಡಿಲ್ಲ ಅಂತಂದರೆ ನಾವು ಸ್ವಚ್ಛ ಭಾರತ ಅಂತ ಹೇಳಿಬಿಟ್ರೆ ಆಗ್ಬಿಡುತ್ತಾ? ಆ ಕೆಲಸವನ್ನು ಆವತ್ತಿಗೆ ನಯಸೆಯನ್ನು ಮಾಡ್ದ. ಏನು, ತನ್ನ ಪರಿಸರದ ಒಳಗೆ ಏನಾಗ್ತಾ ಇದೆ ಅದನ್ನು ಪ್ರತಿಪಾದನೆಯನ್ನು ಮಾಡ್ದ. ಅದೇ ನಿಜವಾಗಿರ್ತಕ್ಕಂಥ ಏನು ಈ ದೇಶೀಯತೆಯ ಬಹುದೊಡ್ಡ ಗುಣ ಅಂತಕ್ಕಂಥದ್ದನ್ನು ನಾವು ಗುರುತಿಸ್ಬೋದು. ಹಾಗೆಯೇ ಕಾವ್ಯದ ಸಂದರ್ಭದಲ್ಲಿ ಮಾಲೋಪಮೆಗಳನ್ನು ಬಹಳಷ್ಟನ್ನು ತಂದ. ಮಾಲೋಪಮೆ ಅಂದರೆ ಉಪಮೆಗಳನ್ನು ಬಹಳಷ್ಟನ್ನು ಎಣೆ ಎತ್ತಕ್ಕಂಥದ್ದು. ಅಂದರೆ ಸಣ್ಣ ಕಥೆಗಳನ್ನು ಹೇಳುವ ಮುಖೇನ ಈಗ ನಾನೊಂದು 4-5 ಸಣ್ಣ ಕಥೆಗಳನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನು ನಾನು ತರ್ತೇನೆ. ಧರ್ಮಾಮೃತ ಮಹಾಕಾವ್ಯದಲ್ಲಿ ಈ ದೇಶೀಯ ಸೊಗಡಿನಲ್ಲಿ ಕಥೆಗಳಿರ್ಬೋದು, ಉಪಕಥೆಗಳಿರ್ಬೋದು, ನುಡಿ ಇರ್ಬೋದು, ನುಡಿಗಟ್ಟುಗಳಿರ್ಬೋದು, ನಾಳ್ನುಡಿ ಇರ್ಬೋದು, ಆನಂತರ ಜಾಣ್ಮಾತುಗಳಿರ್ಬೋದು, ಉಪಮೆಗಳು ಇರ್ಬೋದು, ದೇಶೀಯ ಸಂಪ್ರದಾಯಗಳಿರ್ಬೋದು, ದೇಶೀತನದ ಹೆಜ್ಜೆ ಗುರುತುಗಳನ್ನು ಮೂಡಿಸ್ತಾ ಹೋಗ್ತಾನೆ. ಇವೆಲ್ಲವನ್ನೂ ಕಟ್ಟಿಕೊಡ್ತಾನೆ. ನೋಡ್ರಿ, ಒಬ್ಬ ಕವಿ ಸಾಮಾನ್ಯವಾಗಿ ನಾವು ಪಂಪನ ಮಹಾಕವಿ ಅಂತ ಹೇಳ್ತೀವಿ. ಪಂಪ ಚಂಪು ರೀತಿಯಲ್ಲಿ ಬರೆದ ಮತ್ತೊಂದು ರೀತಿಯಾಗಿ ಹೇಳ್ತೀವಿ. ಆದರೆ ಪಂಪನು ಮಾಡಲಿಕ್ಕೆ ಆಗದೇ ಇರುವ ಕೆಲಸವನ್ನು ನಯಸೇನ ಮಾಡ್ತಾನೆ ಅಂತಕ್ಕಂಥದ್ದನ್ನು ಇವತ್ತಿನ ವಿದ್ವಾಂಸರು ಅದನ್ನು ಗುರುತು ಮಾಡಿದ್ದಾರೆ. ಯಾಕೆಂದರೆ ನಯಸೇನ ಇವೆಲ್ಲವನ್ನೂ ಕೂಡ ತಂದಿದ್ದಾನೆ. ಇವೆಲ್ಲವನ್ನೂ ಕೂಡ ತರ್ತಕ್ಕಂಥದ್ದು ಒಂದು ಕಾವ್ಯದಲ್ಲಿ ಅಷ್ಟು ಸುಲಭ ಅಲ್ಲ. ಯಾಕೆ ಅಂದರೆ ಆ ಒತ್ತಡ, ಈಗಾಗಲೇ ಹೇಳಿದ್ದೀನಿ, ಒಂದು ದೊಡ್ಡ ಸಂಕ್ರಮಣದ ಸ್ಥಿತಿಯ ಕಾಲ ಅದು. ಆ ಕಾಲದವನ್ನು ಮೀರಿ ಹೊರಗೆ ಬರ್ತಕ್ಕಂಥ ಕೆಲಸ ಇದೆಯಲ್ಲ, ಅದು ಸುಲಭ ಸಾಧ್ಯವಾಗಿರ್ತಕ್ಕಂಥದ್ದಲ್ಲ. ಹಾಗಾಗಿ ಇವೆಲ್ಲ ಪ್ರಯೋಗಗಳನ್ನು ಅದರೊಳಗೆ ಮಾಡ್ತಕ್ಕಂಥದ್ದಿದೆ. ಹಾಗಾಗಿನೇ ಇಲ್ಲಿ 4-5 ಕಥೆಗಳನ್ನು ಬಹುಶಃ ಇವೆಲ್ಲವನ್ನು ಕೂಡ ನೀವು ಕೇಳಿದಿರಿ ಅಂತ ಇಟ್ಕೊಳ್ತೀನಿ. ಆದರೂ ಕೂಡ ಈ ಧರ್ಮಾಮೃತದ ಒಳಗೆ ತರ್ತಕ್ಕಂಥದ್ದನ್ನು ಕಥೆಗಳು ಅಂತಂದರೆ ಒಂದು ಕರಾಳ ಚೋರನೆಂಬತಕ್ಕಂಥ ಕಥೆ, ಮತ್ತು ಕಪಿಲನೆಂಬ ಬ್ರಾಹ್ಮಣನ ಕಥೆ, ವೇಶ್ಯ ಸಾಕಿದ ಗಿಳಿಯ ಕತೆ, ಮುಂಗುಸಿಯನ್ನು ಕೊಂದ ಕತೆ, ಮತ್ತು ಸರ್ವ ರುಜಾಪಹಾರಿ ಮಾಮರದ ಕತೆ. ಈ 5 ಕಥೆಗಳನ್ನು ನೋಡಿದಾಗ ಆ ಕಥೆಗಳ ಮೂಲಕ ಏನೇನು ಹೇಳಲಿಕ್ಕೆ ಹೋಗ್ತಾನೆ ಅಂತಕ್ಕಂಥದ್ದು ಭಾಳ ಮುಖ್ಯ. ಆ ಆರಂಭದ ಕರಾಳನ ಕಥೆಯ ಸಂದರ್ಭದಲ್ಲಿ ಒಂದು ವ್ಯಾಘ್ರಕೂಟ ಅಂತಕ್ಕಂಥ ಪಟ್ಟಣ ಬರುತ್ತೆ. ಅದರಲ್ಲಿ ದಿನಕರ ಅಂತಕ್ಕಂಥವನಿದ್ದಾನೆ. ಆ ದಿನಕರನ ಮಗ ಕರಾಳ. ಆ ಕರಾಳನಿಗೆ ಏನು ಒಂದು ಕೆಟ್ಟ ಹವ್ಯಾಸ ಇರುತ್ತೆ ಅಂದರೆ ಅವನಿಗೆ ಒಂದು ವೇಶ್ಯಾವಾಟಿಕೆಯನ್ನು ನಡೆಸ್ತಕ್ಕಂಥದ್ದಿರುತ್ತೆ. ಆ ವೇಶ್ಯಾವಾಟಿಕೆಗೆ ಹಣ ಬೇಕಾಗಿರುತ್ತೆ. ಹೆಚ್ಚಿನ ಪಾತಕರಿಲ್ಲ, ಹುಲಿಗಿಂತ ವ್ಯಾಘ್ರತನ, ಕ್ರೂರಿತನ ಮತ್ತೊಂದಿಲ್ಲ ಅಂತಕ್ಕಂಥ ನೈತಿಕತೆಯನ್ನು ಈ ಕಥೆಯ ಒಳಗೆ ಕೊಡುವ ಪ್ರಯತ್ನವನ್ನು ಮಾಡ್ತಾನೆ. ಅಂದರೆ ಈ ಕಳ್ಳತನವನ್ನು ಮಾಡಬಾರ್ದು ಅಂತಕ್ಕಂಥದ್ದನ್ನು ಈ ಕಥೆಯ ಮೂಲಕ ಹೇಳ್ತಕ್ಕಂಥ ಪ್ರಯತ್ನವನ್ನು ಇಲ್ಲಿ ನಯಸೇನ ಈ ಧರ್ಮಾಮೃತ ಕೃತಿಯ ಒಳಗೆ ಮಾಡ್ತಾನೆ. ಇನ್ನು ಎರಡನೇದು ಕಪಿಲನೆಂಬ ಬ್ರಾಹ್ಮಣನ ಕತೆ. ಈ ಕಪಿಲನೆಂಬ ಬ್ರಾಹ್ಮಣ ಒಬ್ಬ ಏನು ಹೇಳಲಿಕ್ಕೆ ಹೋಗ್ತಾನೆ ಅಂತಂದರೆ, ದುಷ್ಟನಾಗಿರ್ತಕ್ಕಂಥವನು ಯಾವತ್ತೂ ಕೂಡ ಜೀವನವನ್ನು ನೀಡಬಾರ್ದು ಅಂತ. ಅದು ಹೇಳಿ ಕೇಳಿ ದುಷ್ಟ. ಆ ಪ್ರಾಣಿ ಬೇಕು ಅಷ್ಟೇ, ಅದು ಕೊಂದು ತಿಂತಕ್ಕಂಥದ್ದೇ ಕರ್ತವ್ಯ, ಅದನ್ನು ಅದ್ರ ಪಾಡಿಗೆ ಬಿಟ್ಬಿಡ್ಬೇಕು ಅಂತ. ಅದನ್ನು ನೀನು ಮತ್ತೆ ರಕ್ಷಿಸ್ತೀನಿ ಅಂತ ಹೋದರೆ ಎಷ್ಟೋ ಕೂಡ ಇವತ್ತಿಗೂ ಕೂಡ ಪ್ರಾಕ್ಟಿಕಲ್ ಆಗಿದೆ. ಹುಲಿಯನ್ನು ಸಾಕಿ ಅದರೊಳಗೆ ಇರ್ತಕ್ಕಂಥ ಹುಲಿ ಅದೇ ಮನುಷ್ಯನ ತಿಂದಿರ್ತಕ್ಕಂಥ. ಹಾಗಾಗಿ ದುಷ್ಟರಾಗಿ ಬಿಟ್ಬಿಡ್ಬೇಕು, ಅವನು ತರುವ ಪ್ರಯತ್ನವನ್ನು ಮಾಡಬೇಕಷ್ಟೇ ಹೊರತು ಅದರೊಟ್ಟಿಗೆ ಇಟ್ಕೊಳ್ತಕ್ಕಂಥದ್ದು ಅಲ್ಲ ಅಂತಕ್ಕಂಥ ಒಂದು ನೀತಿಯನ್ನು ಈ ಕಥೆಯ ಮೂಲಕ ಎಣಿಯುವುದನ್ನು ಧರ್ಮಾಮೃತದಲ್ಲಿ ನೋಡ್ತಾ ಇದ್ದಾನೆ. ಇನ್ನು ವೇಶ್ಯ ಸಾಕಿದ ಗಿಳಿಯ ಕತೆ. ಒಬ್ಬ ವೇಶ್ಯೆ ಇರ್ತಾಳೆ ದಂತಿಪುರದ ಒಳಗೆ, ಅನಂತಶ್ರೀ ಅಂತಕ್ಕಂಥ ವೇಶ್ಯೆ ಇರ್ತಾಳೆ. ಅವಳ ಸ್ನೇಹಿತೆ ವಾಸವದತ್ತೆ ಅಂತ ಇರ್ತಾಳೆ. ಆ ವಾಸವದತ್ತೆ ಅನಂತಶ್ರೀ ಒಳ್ಳೆ ವ್ಯವಸ್ಥಿತವಾಗಿ ಆವತ್ತಿಗೆ ಬಹುಶಃ ಎಲ್ಲ ವೃತ್ತಿಗಳು ಕೂಡ ಒಂದು ಕಾಯಕವಾಗಿ ಇಟ್ಕೊಂಡಿದ್ರು. ಹಾಗಾಗಿ ಈ ಅನಂತಶ್ರೀ ಅಂತಕ್ಕಂಥವಳು ತುಂಬ ಸ್ಫುರದ್ರೂಪಿಯಾಗಿರ್ತಕ್ಕಂಥ ವೇಶ್ಯೆ. ಇವಳನ್ನು ನೋಡಿರ್ತಕ್ಕಂಥ ಬೇರೆ ವೇಶ್ಯರು ಏನು ಮಾಡ್ತಾರೆ, ಅಸೂಯೆಯನ್ನು ಪಟ್ಕೊಂಡು ಅವಳನ್ನು ಕೊಂದು ಬಿಡಬೇಕು ಅಂತೇಳಿ ಇದೇ ವಾಸವದತ್ತೆಯನ್ನು ಇಟ್ಕೊಂಡಂಗೆ ವಾಸವದತ್ತೆಯ ಮೂಲಕ ಆ ಒಂದು ಮದ್ಯಪಾನದ ಒಳಗೆ ಆ ಒಂದು ವಿಷವನ್ನು ಹಾಕಿ ಕೊಡ್ತಾರೆ. ಆ ವಿಷವನ್ನು ಹಾಕಿ ಕೊಟ್ಟಂಥ ಸಂದರ್ಭದಲ್ಲಿ ಆ ವಿಷವನ್ನು ತೆಗೆದುಕೊಂಡೋಗಿ ಮನೆಯ ಒಳಗೆ ಇಟ್ಟಿರ್ತಾಳೆ. ಸಂಜೆ ನಾವು ಇಬ್ಬರು ಕೂಡ ಇದನ್ನು ಸೇವನೆಯನ್ನು ಮಾಡೋಣ, ಇದು ಮದ್ಯ ಒಳ್ಳೆಯದನ್ನು ಕೊಟ್ಟಿದ್ದಾರೆ ಅಂತೇಳಿ ವಾಸವದತ್ತೆ ಹೇಳಿರ್ತಾಳೆ ಅನಂತಶ್ರೀಗೆ. ಆಗಲಿ ಅಂತೇಳಿ ಅವರಿಬ್ಬರು ಕೂಡ ಹೊರಗೆ ಹೋಗಿರ್ತಾರೆ. ಆದರೆ ಏನಾಗಿರುತ್ತೆ, ಆ ವಿಷ ಸೇರಿರ್ತಕ್ಕಂಥ ಮದ್ಯ ಇರುತ್ತಲ್ಲ, ಆ ಮದ್ಯದ ಸುತ್ತಾಡ್ತಾ ಇರ್ತಕ್ಕಂಥ ನೊಣಗಳು ಬಿದ್ದು ಅದರ ಪರಿಮಳಕ್ಕೇ ಸತ್ತೋಗ್ತಾ ಇರ್ತವೆ. ಅದನ್ನು ನೋಡಿರ್ತಕ್ಕಂಥ ಸಾಕಿದ ಗಿಳಿ ಏನು ಮಾಡುತ್ತೆ ಅಂತಂದರೆ, ಆ
ಮದ್ಯವನ್ನು ತುಂಬಿರ್ತಕ್ಕಂಥ ಪಾತ್ರೆಯನ್ನು ತಳ್ಳಿ ನೂಕಿ ಅದನ್ನು ಚೆಲ್ಲಿರುತ್ತೆ. ಆಗ ಹೊರಗೆ ಹೋಗಿರ್ತಕ್ಕಂಥ ಅನಂತದಾಶ್ರೀ ಮತ್ತು ವಾಸವದತ್ತೆ ಬರ್ತಾರೆ. ಬಂದು ನೋಡಿದ ತಕ್ಷಣ ಏನು ಮಾಡ್ತಾರೆ, ಈ ಗಿಳಿ ನಾವು ಕುಡಿಬೇಕಾಗಿರ್ತಕ್ಕಂಥ ಒಂದು ಮದ್ಯವನ್ನು ಚೆಲ್ಲಿದೆ ಅಂಥೇಳಿ ಒಡೆದಾಕ್ಬಿಡ್ತಾಳೆ, ಅದನ್ನು ಕೊಂದಾಕ್ಬಿಡ್ತಾಳೆ. ಕೊಂದಾಕಿದ ಕೂಡಲೇ ಒಳಗೆ ಹೋಗಿ ನೋಡ್ತಾಳೆ, ಆ ನೊಣಗಳೆಲ್ಲವೂ ಕೂಡ ಸತ್ತಿರ್ತಕ್ಕಂಥದ್ದು ನೋಡಿದಾಗ ಸತ್ಯ ಘಟನೆ ಏನಾಗಿದೆ ಅಂತ ಗೊತ್ತಾಗಿ ಆ ಸಾಕಿದ ಗಿಳಿಯನ್ನು ತನ್ನ ಎದೆಗೆ ಔಚಿಕೊಂಡು ತುಂಬ ಪಶ್ಚಾತ್ತಾಪವನ್ನು ಪಡ್ತಾಳೆ. ಆದರೂ ಕೂಡ ಈಗಾಗಲೇ ಕಾಲ ಮೀರೋಯಿರೋದ್ರಿಂದ ಅಲ್ಲೂ ಕೂಡ ಏನನ್ನು ಹೇಳಲಿಕ್ಕೆ ಹೋಗ್ತಾರೆ ಅಂತಂದರೆ, ಪಾಪಕೃತ್ಯವನ್ನು ಎಸಗಬಾರ್ದು, ಅದರಲ್ಲೂ ಕೂಡ ಬುದ್ಧಿಜೀವಿಗಳಾಗಿರ್ತಕ್ಕಂಥವ್ರು ಅವಿವೇಕಿಗಳಾಗಬಾರ್ದು. ಅಂದರೆ ವಿವೇಕದಿಂದ ಯಾವುದನ್ನೇ ಪ್ರತ್ಯಕ್ಷ ನೋಡಿದ್ರೂ ಕೂಡ ಪ್ರಮಾಣಿಸಿ ನೋಡುವಂತಕ್ಕಂಥ ಕಥನವನ್ನು, ನೀತಿಯನ್ನು ಆ ಕಥೆಯಲ್ಲಿ ಕೂಡ ತರ್ತಕ್ಕಂಥ ಮತ್ತು ಉದ್ದಟತನದಿಂದ ನಿರ್ದೋಷಿಗಳ ಮೇಲೆ ಕೆಲಸವನ್ನು ಮಾಡಬಾರ್ದು. ನಿರ್ದೋಷಿ ಅವನು ದೋಷಿನೋ ಅವನು ನಿರ್ದೋಷಿನೋ ಅಂತಕ್ಕಂಥದ್ದು ನೋಡಲ್ಲ. ಅವನ ಮೇಲೆ ಸುಮ್ಮನೆ ನಾವು ಹರಿಹಾಯ್ದು ಬಿಡ್ತೀವಿ ಅಥವಾ ಅವನ ಪ್ರಾಣವನ್ನು ತೆಗೆದು ಬಿಡ್ತೀವಿ ಅಂತಕ್ಕಂಥ ನೀತಿಯನ್ನು ಈ ಕಥೆಯ ಮೂಲಕ ಹೇಳುವ ಪ್ರಯತ್ನವನ್ನು ಇಲ್ಲಿ ಮಾಡ್ತಾನೆ. ಇನ್ನು ಮುಂಗಸಿಯನ್ನು ಕೊಂದ ಕಥೆ ಅಂತಕ್ಕಂಥದ್ದು ಒಂದು 4ನೆಯ ಕಥೆ. ಅದರಲ್ಲೂ ಕೂಡ ಚಂದ್ರದತ್ತ ಅಂತಕ್ಕಂಥ ಬ್ರಾಹ್ಮಣನ ಹೆಂಡತಿ, ಅವಳು ಯಜ್ಞದತ್ತೆ ಅಂತಕ್ಕಂಥವಳು. ಚಂದ್ರದತ್ತ ಬ್ರಾಹ್ಮಣನಿಗೆ ಯಜ್ಞದತ್ತೆ ಅಂತಕ್ಕಂಥ ಹೆಂಡತಿ ಇರ್ತಾಳೆ. ಆ ಹೆಂಡತಿ ಒಂದು ಮುಂಗುಸಿಯನ್ನು ಸಾಕಿರ್ತಾಳೆ. ಬಹುಶಃ ಇದನ್ನು ನಾವು ಚಲನಚಿತ್ರದಲ್ಲಿ ನೋಡಿದ್ವಿ. ಆ ಮುಂಗುಸಿಯನ್ನು ಸಾಕಿ ಇರ್ತಕ್ಕಂಥವಳು ತನ್ನ ಮಗುವನ್ನು ಕಾಯಲಿಕ್ಕೆ ಅಥವಾ ಮಗುವನ್ನು ತೊಟ್ಟಿಲಲ್ಲಿ ಬಿಟ್ಟು ಆ ಮುಂಗುಸಿಯನ್ನು ಮನೆಯಲ್ಲಿ ಕಾಯಲಿಕ್ಕೆ ಬಿಟ್ಟು ತಾನು ಹೊರಗೆ ಹೋಗಿರ್ತಾಳೆ. ಬರೋ ಹೊತ್ತಿಗೆ ಏನಾಗಿರುತ್ತೆ, ಈಗಾಗಲೇ ಒಂದು ಹಾವು ಆ ತೊಟ್ಟಿಲ ಕಡೆ ಹೋಗಿರುತ್ತೆ. ತೊಟ್ಟಿಲ ಮಗುವನ್ನು ಎಲ್ಲಾದರೂ ಹಾವು ಕೊಂದಾಕ್ಬೋದು ಅಂತ ಮುಂಗುಸಿ ಬಂದು ಆ ಹಾವನ್ನು ಕೊಂದಾಕಿರುತ್ತೆ. ಹಾವನ್ನು ಕೊಂದಾಕಿ ಮತ್ತೆ ಅದೇ ಹೊಸ್ತಿಲಿನಲ್ಲಿ ಕಾಯ್ತಾ ಇರುತ್ತೆ. ತನ್ನ ಯಜಮಾನಿ ಆಗಿರ್ತಕ್ಕಂಥವಳು ಬರ್ತಾ ಇದ್ದಾಳೆ, ಅವಳನ್ನು ನೋಡ್ತಾ ಇದ್ದಾಳೆ, ಯಜ್ಞದತ್ತೆಯನ್ನು ನೋಡ್ತಾ ಇದೆ ಮುಂಗುಸಿ. ಆದರೆ ತಕ್ಷಣದಲ್ಲೇ ಯಜ್ಞದತ್ತೆ ಏನು ಮಾಡ್ತಾಳೆ, ಮುಂಗುಸಿಯ ಬಾಯಲ್ಲಿರ್ತಕ್ಕಂಥ ರಕ್ತಸಿಕ್ತವಾಗಿರ್ತಕ್ಕಂಥ ಬಾಯನ್ನು ನೋಡಿ ಒಂದು ದೊಡ್ಡ ಒನಕೆಯಿಂದ ತೆಗೆದುಕೊಂಡು ಆ ಮುಂಗುಸಿಯನ್ನು ಹೊಡೆದಾಕ್ಬಿಡ್ತಾಳೆ. ಸೊ ಅಲ್ಲೂ ಕೂಡ ಮತ್ತೆ ಏನನ್ನ ಅಂತಂದರೆ ಪ್ರಜ್ಞಾಪೂರ್ವಕವಾಗಿ, ಪ್ರಜ್ಞೆ ಇಲ್ಲದೆ ಅಪ್ರಜ್ಞಾಪೂರ್ವಕವಾಗಿ ಆ ಕೆಲಸವನ್ನು ಮಾಡಬಾರ್ದು. ನಾವು ಯಾವುದನ್ನು ಕೂಡ ಪ್ರಜ್ಞಾಪೂರ್ವಕವಾಗಿ ಅದನ್ನು ಪ್ರತ್ಯಕ್ಷ ನೋಡಿದ್ರೂ ಕೂಡ ಪರಿಮಾಣಿಸಿ ಅದು ಏನಾಗಿದೆ ಅಂತಕ್ಕಂಥದ್ದನ್ನು ನೋಡುವ ಕೆಲಸವನ್ನು ನಾವು ಮಾಡದಿದ್ದರೆ ಬಹುಶಃ ಈ ರೀತಿಯಾಗಿ ಅಪರಾಧಗಳನ್ನು ಮಾಡ್ತೀವಿ. ಈ ಅಪರಾಧ ಮತ್ತೇನನ್ನು ಮಾಡುತ್ತೆ ಅಂತಕ್ಕಂಥದ್ದನ್ನೇ ಜನಧರ್ಮದಲ್ಲಿ ನಾವು ಓದ್ತೀವಿ. ಹಾಗಾಗಿ ಒಂದು ತಪ್ಪನ್ನು ಮಾಡಬೇಕಾದ್ರೆ ತಪ್ಪನ್ನು ಮಾಡಿದ ಮೇಲೆ ಪ್ರಾಯಶ್ಚಿತ್ತ ಪಡ್ತಕ್ಕಂಥದ್ದು ಭಾಳ ದೊಡ್ಡ ಗುಣ ಅಲ್ಲ. ಆದರೆ ತಪ್ಪನ್ನು ಮಾಡುವ ಪೂರ್ವದಲ್ಲೇ ನಾವು ಪ್ರಜ್ಞೆಯನ್ನು ಇಟ್ಕೊಂಡಿರಬೇಕು ಅಂತಕ್ಕಂಥ ತಾತ್ವಿಕತೆ ಇದೆಯಲ್ಲ, ಅದನ್ನು ಈ ಕಥೆಗಳು ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇನ್ನು 5ನೆಯ ಒಂದು ಕತೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಸರ್ವ ರುಜಾಪಹಾರಿ ಮಾಮರದ ಕತೆ. ಇದು ಭಾಳ ವಿಶೇಷವಾಗಿರ್ತಕ್ಕಂಥ ಕತೆ. ಉಜ್ಜಯಿನಿ ನಗರದ ಮಹೇಂದ್ರ ರಾಜಶ್ರೇಷ್ಠಿ ಅಂತಕ್ಕಂಥ ಏನು ಮಾಡ್ತಾನೆ, ಕುಬೇರನಿಗೆ ಅಪೂರ್ವವಾಗಿರ್ತಕ್ಕಂಥ ಒಂದು ಮಾವಿನ ಹಣ್ಣನ್ನು ತಂದು ಕೊಡ್ತಾನೆ. ಯಾರು? ಉಜ್ಜಯಿನಿ ನಗರದ ಮಹೇಂದ್ರ ಅಂತಕ್ಕಂಥ ರಾಜಶ್ರೇಷ್ಠಿ ಕುಬೇರನಿಗೆ ಒಂದು ಹಣ್ಣನ್ನು ತಂದು ಕೊಡ್ತಾನೆ, ಮಾವಿನ ಹಣ್ಣನ್ನು. ಆತ ಏನು ಮಾಡ್ತಾನೆ, ಈ ಹಣ್ಣನ್ನು ತಿಂದು ನಾನೇನು ಪಡಬೇಕಾಗಿದೆ, ನನಗೀಗಾಗಲೇ ಇಳಿಗಾಲ ಬಂದಿದೆ, ಇದನ್ನು ರಾಜ್ಯದ ಎಲ್ಲರೂ ಕೂಡ ಸರ್ವ ರುಜಾಪಹಾರಿ, ಸರ್ವ ರೋಗಗಳನ್ನು ಹೋಗಲಾಡಿಸ್ತಕ್ಕಂಥದ್ದು, ಇದನ್ನು ಎಲ್ಲರೂ ಕೂಡ ತಿಂದರೆ ಚೆನ್ನಾಗಿರ್ತಾರಲ್ಲ ಅಂತಕ್ಕಂಥದ್ದು ಹಿನ್ನೆಲೆಯಲ್ಲಿ ಆ ಮಾವಿನ ಹಣ್ಣನ್ನು, ಬೀಜವನ್ನು ಊತು ಅದರಿಂದ ಮರವನ್ನಾಗಿ ಬೆಳೆಸ್ತಾನೆ. ಮರವನ್ನಾಗಿ ಬೆಳೆಸಿದ ಸಂದರ್ಭದಲ್ಲಿ ಅದರ ಮೇಲೆ ಮರದ ಹಣ್ಣುಗಳನ್ನು ಬಿಟ್ಟಿರುತ್ತೆ. ಒಂದು ಗಿಡಗ ಒಂದು ಹಾವನ್ನು ಅದು ತನ್ನ ಆಹಾರವಾಗಿ ತೆಗೆದುಕೊಂಡು ಹೋಗ್ತಾ ಇರುತ್ತೆ. ಆ ತೆಗೆದುಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಆ ಹಾವಿನ ವಿಷ ಕೆಲವು ಹನಿಗಳು ಆ ಹಣ್ಣಿನ ಮೇಲೆ ಉದುರಿರ್ತವೆ. ಅದೇ ಹಣ್ಣು ಮಾಗಿ ಕೆಳಗೆ ಉದುರಿರುತ್ತೆ. ಅದನ್ನೇ ತಳಾರ ಏನು ಮಾಡ್ತಾನೆ, ತೆಗೆದುಕೊಂಡೋಗಿ ತನ್ನ ರಾಜನಿಗೆ ಕೊಡ್ತಾನೆ. ರಾಜ ಮತ್ತೆ ಏನು ಮಾಡ್ತಾನೆ ಅಂದರೆ ಮೊದಲನೇದಾಗಿ ತನ್ನ ಮಗನಿಗೆ ಕೊಡ್ತಾನೆ, ಅವನು ಸರ್ವ ರುಜಾಪಹಾರಿ ಆಗಲಿ ಅಂತೇಳಿ. ಆದರೆ ಆ ವಿಷ ಯುಕ್ತವಾಗಿರ್ತಕ್ಕಂಥ ಹಣ್ಣಾಗಿರೋದ್ರಿಂದ ಅದನ್ನು ತಿಂದಿರ್ತಕ್ಕಂಥ ಆ ಮಗು ಸತ್ತೋಗ್ಬಿಡುತ್ತೆ. ಸತ್ತೋದಾಗ ಈತ ಏನು ಮಾಡ್ತಾನೆ, ಆ ಶ್ರೇಷ್ಠಿಯನ್ನು ತಂದು ಕೊಟ್ಟವನನ್ನು ಮತ್ತು ಆ ತಳರನ್ನು ಒಂದು ಕಡೆ ಹಾಕಿ ಬಂಧಿಸಿಬಿಡ್ತಾನೆ. ಬಂಧಿಸಿ ಆನಂತರ ಏನು ಮಾಡ್ತಾನೆ, ಸುಮ್ಮನೆ ಇರಲ್ಲ, ಆ ಮರವನ್ನು ಬೀಳ್ಸಾಕ್ಬಿಡ್ತಾನೆ, ಹೊಡೆದಾಕ್ಬಿಡ್ತಾನೆ. ಅಲ್ಲಿ ಬಿದ್ದು ಹೋಗಿರ್ತವೆ. ಅಷ್ಟೊತ್ತಿಗೆ ಸತ್ತರೆ ಸಾಕು ಅಂತಕ್ಕಂಥ ಜನರು ಕೂಡ ಸೊಸೈಟಿಯಲ್ಲಿ ಇರ್ತಾರೆ, ಸಮಾಜದಲ್ಲಿ. ಕುಂಟ್ರು ಕುರುಡ್ರು ಅವರೆಲ್ಲರೂ ಬಂದು ಆ ಹಣ್ಣನ್ನು ಆದ್ಕೊಂಡು ತಿಂತಾರೆ. ಆದ್ಕೊಂಡು ತಿಂದು ಕೂಡಲೇ ಅವರೆಲ್ಲರೂ ಕೂಡ ತೇಜೋವಂತರಾಗ್ಬಿಡ್ತಾರೆ. ಇದನ್ನು ನೋಡಿರ್ತಕ್ಕಂಥ ರಾಜ ಏನು ಮಾಡ್ತಾನೆ, ಅಯ್ಯೋ ನಾನು ಎಂಥ ಪಾಪವನ್ನು ಮಾಡಿದೆ, ನಾನು ನೋಡಲಿಲ್ಲವಲ್ಲ, ನಾನು ಇದನ್ನು ಪರೀಕ್ಷೆ ಮಾಡಲಿಲ್ಲಲ್ಲ, ಯಾವುದೋ ಹಣ್ಣಿಗೆ ಏನೇನೆಲ್ಲ ಆಯಿತು, ಏನಾಗಿತ್ತು ಅಂತಕ್ಕಂಥದ್ದನ್ನು ನಾವು ಯಾವುದನ್ನೂ ಕೂಡ ನಾವು ಈಗಾಗಲೇ ಮತ್ತೆ ನೋಡಿದ್ರೆ ಈ ಕಥನದ ಸಂದರ್ಭದಲ್ಲೂ ಕೂಡ ಒಂದು ಅವಿವೇಕತನದಿಂದವ, ವಿವೇಕವನ್ನು ಇಟ್ಟುಕೊಳ್ಳದೆ, ಯಾವುದನ್ನು ಪ್ರಮಾಣಿಸಿ ನೋಡದೆ ಮಾಡಿರ್ತಕ್ಕಂಥ ಇಂಥ ಕೆಲಸಗಳು ಎಷ್ಟರ ಮಟ್ಟಿಗೆ ಪ್ರಸ್ತುತ ಆಗ್ತವೆ ಅಂತಕ್ಕಂಥದ್ದನ್ನು
ತನ್ನ ಕಥನದ ಪರಂಪರೆಯ ಒಳಗೇ ಸಾಕಷ್ಟು ಇಂಥ ಉಪಕಥೆಗಳನ್ನು ತರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾನೆ. ನಾನು ಇಲ್ಲಿ ಹೇಳಿರ್ತಕ್ಕಂಥ 5 ಕಥೆಗಳಲ್ಲಿ 5 ರೀತಿಯಾದಂಥ ನೀತಿಗಳನ್ನು ಹೇಳಿದರೂ ಕೂಡ ನೂರಾರು ಉಪಕಥೆಗಳನ್ನು ತಂದು ಒಂದು ದೊಡ್ಡ ಕಥಾ ಪ್ರಪಂಚವನ್ನು ತಂದು ಕೊಟ್ಟಾಗ ಬಹುಶಃ ಈ ಒಂದು ಧರ್ಮದ ಮಾರ್ಗ ಹೇಗಿರುತ್ತೆ, ಧರ್ಮ ಮಾರ್ಗವನ್ನು ಏಕೆ ಬಿಡಬಾರ್ದು ಅಂತಕ್ಕಂಥ ವಿಚಾರಧಾರೆಗಳನ್ನು ತರುವಂಥ ಪ್ರಯತ್ನವನ್ನು ಇಲ್ಲಿ ನಯಸೇನ ತನ್ನ ಕೃತಿಯಲ್ಲಿ ಮಾಡ್ತಾನೆ. ಇನ್ನು ಬಹಳ ಮುಖ್ಯವಾಗಿ ಸಾಮಾನ್ಯ ಜನರು ಸೊಸೈಟಿ ಒಳಗೆ ಇರ್ತಾರೆ, ಸಮಾಜದ ಒಳಗೆ ಇರ್ತಾರೆ. ನಯಸೇನ ಅಂಥ ಕೆಲಸವನ್ನು ಕೂಡ ಇಲ್ಲಿ ಮಾಡ್ತಾನೆ. ಅಂದರೆ ಅಲ್ಲಿ ವ್ಯವಸಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಧಾರೆಗಳನ್ನು ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾನೆ. ವ್ಯವಸಾಯಕ್ಕೆ ಏನು ಸಂಬಂಧಪಟ್ಟಿದೆ, ಏನನ್ನು ಬೆಳೀತಾರೆ, ಭತ್ತವನ್ನು, ಜೋಳವನ್ನು, ಸಾವೆಯನ್ನು, ಕಬ್ಬನ್ನು, ಆವತ್ತಿಗೆ ಹತ್ತಿಯನ್ನು, ಸೌತೆಕಾಯಿನ ವಿಚಾರವನ್ನು ಕೂಡ ಕಾವ್ಯದ ಒಳಗೆ ತರ್ತಾನೆ. ಅಂದರೆ ಇವೆಲ್ಲವನ್ನು ತರುವುದು ಸೂಕ್ಷ್ಮ ಅಲ್ಲ, ಸುಮ್ಮನೆ ಅವೆಲ್ಲವನ್ನು ಕೂಡ ಪಟ್ಟಿ ಮಾಡಿಕೊಡಲ್ಲ. ಅವೆಲ್ಲವನ್ನೂ ಕಾವ್ಯದ ಎಲ್ಲೆಲ್ಲಿ ಹೇಗೆ ತರಬೇಕು ಅಂತಕ್ಕಂಥದ್ದು ಇದೆಯಲ್ಲ ನಿರೂಪಣೆಯಲ್ಲಿ, ಅದು ಭಾಳ ಅದ್ಭುತವಾಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾನೆ. ಅಷ್ಟೇ ಮಾಡಿದರೆ ಪರವಾಗಿರಲಿಲ್ಲ. ಕೃಷಿಯ ಒಳಗೆ ಇವತ್ತೇನು ಕೃಷಿ, ಯಾವ ಮಳೆ ಯಾವ ಕಾಲಕ್ಕೆ ಬರಬೇಕು, ಹೇಗೆ ಬರುತ್ತೆ ಮಳೆ, ಇವತ್ತು ಕೂಡ ನಮ್ಮ ಅಪ್ಪ ಅಂದರೆ ಆ ಕಾಲಕ್ಕೆ ಬದುಕಿರ್ತಕ್ಕಂಥವ್ರು ಅಥವಾ ಓದಿರ್ತಕ್ಕಂಥವ್ರು ಒತ್ತಿನ ಕಣ್ಣು ಅಂತ ಹೇಳ್ತಾರೆ. ಒತ್ತು ಅಂತಂದರೆ ಸೂರ್ಯನ ಉದಯ, ಸೂರ್ಯನ ಉದಯ ಆಗ್ತಕ್ಕಂಥ ಕಣ್ಣು ಈಶಾನ್ಯ ದಿಕ್ಕಿನ ಸಂದರ್ಭದಲ್ಲಿ ಮಿಂಚು ಆಯಿತು ಅಂದರೆ ಇವತ್ತಿಗೆ ಬರೆದಿದ್ರು ನಾಳೆ ಬರುತ್ತೆ ಅಂತಾರೆ, ಚಾಲೆಂಜಾಗಿ ಮಳೆ ಬಂದಿರುತ್ತೆ. ಇಂಥವು ಕಾವ್ಯದ ಒಳಗೆ ಇದ್ದಾವೆ, ನಾವು ಸೂಕ್ಷ್ಮವಾಗಿ ನೋಡಲ್ಲ. ಇವತ್ತು ಇಂಥವನ್ನ ಕಾವ್ಯದ ಒಳಗೆ ತರ್ತಾನೆ. ಒಂದು ಭೂಮಿಯನ್ನು ಹೇಗೆ ಹದ ಮಾಡಬೇಕು, ಮೊದಲು ಉಳುಮೆಯನ್ನು ಫ್ಲೋ ಮಾಡಬೇಕು ಅಂತ ಇವತ್ತು ಟ್ಯಾಕ್ಟ್ರಲ್ಲಿ ಹೊಡೆದ್ಬಿಡ್ತೀವಿ, ಅಲ್ಲ, ನೇಗಿಲಲ್ಲಿ ಸೀಳಬೇಕು, ಆನಂತರ ಕುಂಟೆಯಲ್ಲಿ ಹೊಡಿಬೇಕು, ಆನಂತರ ಕೊರಡಲ್ಲಿ ಅರಗಬೇಕು, ಆನಂತರದಲ್ಲಿ ಬಿತ್ತನೆ ಮಾಡಬೇಕು. ನೋಡ್ರಿ, ನಾವು ಈಗ ಮಕ್ಕಳಿಗೆ ಯಾವುದನ್ನು ತೋರಿಸ್ಲಿಕ್ಕಾಗತ್ತೆ? ಉಳುಮೆ ಮಾಡೋದು ಅಂದರೆ ಹೇಗೆ? ನಾವು ಆ ಕಾರಣದಿಂದ ಈ ಕಾವ್ಯವನ್ನು ನೋಡಬೇಕಾಗಿದೆ. ಎಲ್ಲೋ ಇನ್ನು ಮ್ಯೂಸಿಯಮಲ್ಲಿ ನೋಡಬೇಕಾಗುತ್ತೋ ಏನೋ, ಅದು ಇದ್ದರೆ. ಇಲ್ಲ ಅಂದರೆ ನಾವು ಕಾವ್ಯವನ್ನಾದ್ರೂ ಕೂಡ ಓದಿದ್ರು, ಒಂದೊಂದೇ ಭಾಗವನ್ನಾದರೂ ಓದಿದರೆ ಖಂಡಿತವಾಗೂ ನಮ್ಮ ಭಾರತೀಯ ಕೃಷಿ ಹೇಗಿತ್ತು, ಈಗ ಸಾವಯವ ಕೃಷಿಗೆ ಹೋಗ್ತಾ ಇದ್ದೀವಿ. ನಮಗೆ ಈಗ ಸಾವಯವ ಯಾಕೆ ಬೇಕಾಗಿದೆ ಅಂತಕ್ಕಂಥದ್ದನ್ನು ನೋಡಿದಾಗ ಬಹುಶಃ ಈ ಕಾವ್ಯ ಇವತ್ತಿಗೂ ಕೂಡ ಈ ಹಿನ್ನೆಲೆಯಲ್ಲಿ ಪ್ರಸ್ತುತ ಆಗುತ್ತೆ. ಉಳುಮೆಯನ್ನು ಮಾಡ್ತಕ್ಕಂಥದ್ದು, ಹದ ಮಾಡ್ತಕ್ಕಂಥದ್ದು, ಮಳೆಯನ್ನು, ಬಿತ್ತನೆಯನ್ನು, ಮೊಳಕೆ ಬರ್ತಕ್ಕಂಥದ್ದು, ಆಲೋಚನೆ ಆಗ್ತಕ್ಕಂಥದ್ದು, ಕಟಾವು ಯಾವಾಗ ಮಾಡಬೇಕು ಅಂತಕ್ಕಂಥದ್ದು, ಕಣವನ್ನು ಯಾವಾಗ ಮಾಡಬೇಕು ಅಂತಕ್ಕಂಥದ್ದು ಹೆಂಗೆ ಇತ್ತು. ಹೆಂಗೆ ಕಣವನ್ನು ಮಾಡಿದ್ರೆ ನಾವು ಒಬ್ಬರೇ ತಗೊಂಡು ಹೋಗ್ತಿರಲಿಲ್ಲ, ಅಲ್ಲಿ ಆಯಗಾರರು ಅಂತಿದ್ರು, ಅವರೆಲ್ಲರಿಗೂ ಕೂಡ ಹಂಚ್ತಿದ್ದು. ಚೌರಮಾಡನಿಗೆ ಹಂಚಿದ್ರು, ಚಪ್ಪಲಿ ಒಲಿನಿಗೆ ಹಂಚಿದ್ರು, ಬಟ್ಟೆ ಒಗೆಯನಿಗೆ ಹಂಚ್ತಿದ್ರು. ಅವರೆಲ್ಲರೂ ಕೂಡ ಆಯಾ ಅಂತ ವರ್ಷಕ್ಕೊಂದ್ಸರಿನೇ ತೆಗೆದುಕೊಳ್ಬೇಕಾಯ್ತು. ಇವೆಲ್ಲವನ್ನೂ ಕೂಡ ಕಾವ್ಯದಲ್ಲಿ ತರ್ತಾನೆ ನಯಸೇನ ತನ್ನ ಧರ್ಮಾಮೃತದಲ್ಲಿ. ಧರ್ಮ ಅಂದರೆ ಈಗಾಗಲೇ ಹೇಳಿದ್ದೀನಿ, ಇವೆಲ್ಲವನ್ನೂ ಕೂಡ ಒಳಗೊಂಡಿರ್ತಕ್ಕಂಥ ಧರ್ಮ. ಧರ್ಮ ಅಂತಂದರೆ ಏನೋ ನಾವು ಯಾವುದನ್ನೂ ಧಾರಣೆ ಮಾಡ್ಕೊಂಡಿದ್ವಿ, ಅದಲ್ಲ ಧರ್ಮ. ಧರ್ಮ ಅಂತಕ್ಕಂಥದ್ದು ಮತ್ತೊಬ್ಬರನ್ನು ಪ್ರೀತಿಸುವುದು ಹೇಗೆ, ನಮ್ಮನ್ನು ನಾವು ಹೇಗೆ ಪ್ರೀತಿಸ್ಕೊಳ್ತಕ್ಕಂಥದ್ದು ಹೇಗೆ, ಅದರೊಳಗೆ ಅನುಸಂಧಾನವನ್ನು ಮಾಡ್ಕೊಳ್ತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದು ಇದೆಯಲ್ಲ, ಅದುವೇ ನಿಜವಾಗಿರ್ತಕ್ಕಂಥ ಧರ್ಮ ಅಂತಕ್ಕಂಥ ಪ್ರತಿಪಾದನೆಯನ್ನು ಮಾಡ್ತಾನೆ. ಮತ್ತು ಆ ಭೂಮಿ ಹೇಗಿತ್ತು ಅಂತ ಹೇಳ್ತಾನೆ. ಚೌಳು ಭೂಮಿ ಆಗಿತ್ತು. ಚೌಳು ಭೂಮಿಯಲ್ಲಿ ಉತ್ತು ನೀರೆರೆದರೆ, ಕಳೆ ತೆಗೆದು ಬಿತ್ತಿ ಬೇಲಿಯನ್ನು ಹಾಕಿದರೆ ಕಪ್ಪು ನೆಲದ ಬೆಳಸಿನಂತೆ ಆಗುವುದಿಲ್ಲವೆಂದು ಆತ ಹೇಳ್ತಾ ಇದ್ದ. ಅಷ್ಟೇ ಅಲ್ಲದೆ ಕೆಸರು ಗದ್ದೆಯಲ್ಲಿ ನೆಲ್ಲು ಬೆಳೆಯುವುದೇ ಹೊರತು ಬಯಲಿನಲ್ಲಿ ಜೋಳ ಬೆಳೆಯುವುದೇ ಹೊರತು ನೆಲ್ಲು ಬೆಳೆಯಲಾರದು ಎಂದು ಮಾತನ್ನು ಹೇಳ್ತಾನೆ. ಅಂದರೆ ಕೆಸರುಗದ್ದೆ ಇದ್ರೆ ಮಾತ್ರ ಈ ನೆಲ್ಲನ್ನು, ಭತ್ತವನ್ನು ಬೆಳಿಬೋದು. ಅದ್ರ ಬಯಲ್ನಾಡಿನಲ್ಲಿ ಅದು ಬೆಳೆಯೋಕ್ಕೆ ಬರ್ತಾ ಇಲ್ಲ. ಬಯಲ್ನಾಡಲ್ಲಿ ಗೋಧಿಯನ್ನು, ಜೋಳವನ್ನು ಬೆಳಿಬೋದು ಅಂತಕ್ಕಂಥದ್ದು. ನೋಡಿ, ಯಾವ್ಯಾವ ಇಲ್ಲಿ ಬೆಳಿಬೋದು ಅಂತ ನಮಗೆ ಈಗ ಇವತ್ತಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಎಷ್ಟೋ ನಾವು ಬೆಳೆಯೋಕ್ಕೆ ಯಾವ ಬೆಳೆಯನ್ನು ಎಲ್ಲಿ ಬೆಳಿತೀವಿ ಅಂತಕ್ಕಂಥದ್ದು ಈಗ ನಮಗೆ ಗೊತ್ತಿಲ್ಲ. ಆದರೆ ಇಂತಹ ಕಾವ್ಯಗಳನ್ನು ಓದಿದಾಗ ಯಾವ ಬೆಳೆಯನ್ನು ಹೇಗೆ ಬೆಳಿಬೇಕು, ಆನಂತರ ಒಂದು ಕೀಟ ಪ್ರಪಂಚವನ್ನೇ ತರ್ತಾನೆ. ಬಹಳ ದೊಡ್ಡವಾಗಿರ್ತಕ್ಕಂಥ ಎಂತೆಂಥ ಕೀಟಗಳಿದ್ದು, ಕೀಟನೂ ಕೂಡ ಬೇಕು. ಯಾಕೆ ಬೇಕು ಅಂದರೆ ಭಾಳ ಸೂಕ್ಷ್ಮಾಣುವಾಗಿರ್ತಕ್ಕಂಥವು ಬೆಳೆಗಳ ಮೇಲಿದ್ದರೆ ಅವುಗಳನ್ನು ಕೀಟಗಳು ತಿಂತವೆ. ಕೀಟಗಳನ್ನು ತಿನ್ನಲಿಕ್ಕೆ ಕಪ್ಪೆಗಳು ಬೇಕು, ಕಪ್ಪೆಗಳನ್ನು ತಿನ್ನಲಿಕ್ಕೆ ಹಾವುಗಳು ಬೇಕು. ಹೀಗೆ ಆಹಾರ ಸರಪಳಿ ನೋಡಿ, ನಾವು ಅವೆಲ್ಲವನ್ನು ಕೂಡ ಇವತ್ತು ಸ್ಪ್ರೇ ಮಾಡಿ ಕೊಂದಾಕ್ಬಿಡ್ತೀವಿ. ಇವೆಲ್ಲವೂ ಕೂಡ ಮನುಷ್ಯನ ಬದುಕಿಗೆ ಆಧಾರವಾಗಿರ್ತವೆ ಒಂದಲ್ಲ ಒಂದು ರೀತಿಯಾಗಿ ಅಂತಕ್ಕಂಥ ಕೀಟ ಪ್ರಪಂಚವನ್ನು ಆ ಒಂದು ನಯಸೇನ ತನ್ನ ಧರ್ಮಾಮೃತ ಕೃತಿಯ ಒಳಗೆ ತರ್ತಾನೆ. ಮತ್ತು ಆ ಮನುಷ್ಯನಿಂದ ಹಿಡಿದು ಸಸ್ಯ ಪ್ರಾಣಿಯನ್ನು, ಪಶು ಪಕ್ಷಿ ಕ್ರಿಮಿ ಕೀಟಗಳ ಒಳಗೆ ವ್ಯವಹರಿಸಿರ್ತಕ್ಕಂಥದ್ದು ವ್ಯಾಪಕವಾಗಿರ್ತಕ್ಕಂಥದ್ದನ್ನು ನೋಡ್ಬೋದು ಅಂತಕ್ಕಂಥದ್ದು ನೋಡ್ಬೋದು. ಹಾಗೆಯೇ ಈ ಕೃತಿಯಲ್ಲಿ ನುಡಿಗಟ್ಟುಗಳನ್ನು ತರ್ತಕ್ಕಂಥದ್ದು, ಅಂದರೆ ನಾವು ಭಾಷಾ ಪ್ರಯೋಗಗಳನ್ನು ಮಾಡಬೇಕಾದ್ರೆ ಜೋಡಿ ಪದಗಳನ್ನು ಬಳಸ್ತೀವಲ್ಲ, ಏನು ಸಿರಿಯಂ ಗಿರಿಯಂ, ನೆಟ್ಟನೆ ಸುಖಂ ಗಿಕಂ, ಜವನಂ ಗಿವನಂ, ವಿಧಾತ್ರನಂ ಗಿದಾತ್ರನಂ, ದೈವಂ ಗಿವನಂ, ಪಾಪಂ ಗೀಪಂ, ಮುಪ್ಪಂ ಮಿಪ್ಪಂ, ಕುತ್ತಂ ಗಿತ್ತಂ ಅಂತ ಈಗ ಬಳಸ್ತೀವಲ್ಲ ನಾವು ನುಡಿಗಟ್ಟುಗಳನ್ನು, ಅಂಥವುಗಳನ್ನೂ ಕೂಡ ಸಾಂದರ್ಭಿಕವಾಗಿ ಕಾವ್ಯಗಳು ತರ್ತಾರೆ. ಅಂದರೆ ಇವೆಲ್ಲವನ್ನೂ ತಂದಾಗ ನಾವು ಇವೆಲ್ಲವುಗಳನ್ನು ಹೇಳ್ತಾ ಇರ್ತೀವಿ. ನಮ್ಮ ಹಿರಿಕರಿದ್ದರೆ ನಮಗೇನಾದರೂ ಬೈಬೇಕಾರೆ ಏನು ಮಾಡ್ತಾರೆ ಅಂದರೆ ಯಾವುದಾದ್ರು ಒಂದು ಗಾದೆ ಹೇಳ್ತಾರೆ. ಯಾವುದಾದ್ರು ಒಂದು ಗಾದೆಯನ್ನು ಹಿರಿಕರಿಗೆ ಬೆಲೆ ಕೊಡಬೇಕು ಅಂದರೆ, ನೋಡಪ್ಪ, ಉಪ್ಪಿಗಿಂತ ರುಚಿ ಇಲ್ಲ ಕಣೆಯ, ತಾಯಿಗಿಂತ ಬಂಧು ಇಲ್ಲ ಕಣೆಯ ಅಂತೇಳಿ.
ಅಂದರೆ ಇಂಥವನ್ನ ಕಾವ್ಯದಲ್ಲಿ ತಂದಾಗ ನಮಗೆ ಆ ಕಾವ್ಯ ಇಷ್ಟ ಆಗುತ್ತೆ, ಆ ಮೂಲಕ ಆ ಕಥೆ ಅಥವಾ ಆ ನೀತಿ ಏನು ಹೇಳುತ್ತೆ, ಆ ಕಾವ್ಯ ಎಷ್ಟು ಮುಖ್ಯ ಮತ್ತು ಆ ಧರ್ಮ ಎಷ್ಟು ಮುಖ್ಯ ಅಂತಕ್ಕಂಥದ್ದು ಗೊತ್ತಾಗುತ್ತೆ ಅಂತಕ್ಕಂಥದ್ದನ್ನು ನೋಡ್ಬೋದು. ಇನ್ನೂ ಭಾಳ ವಿಶೇಷವಾಗಿ ಹೇಳ್ತಕ್ಕಂಥದ್ದು ಅಂತಂದರೆ ನಾಗಪೂಜೆಯನ್ನು ಕೂಡ ಹೇಳ್ತಾನೆ. ನೋಡಿರಿ, ಇಡೀ ಭರತಭೂಮಿಯ ಸಂದರ್ಭದಲ್ಲಿ ನಾಗಪೂಜೆಯನ್ನು ಎಲ್ಲರೂ ಮಾಡ್ತಕ್ಕಂಥದ್ದು ಹೇಳ್ತಾರೆ. ಆದರೆ ಜೈನರಿಗೂ ಕೂಡ ಎಷ್ಟು ಮುಖ್ಯ ಆಗಿತ್ತು ನಾಗಪೂಜೆ ಅಂತಕ್ಕಂಥದ್ದು. ಮಾಡುವ ಒಂದು ರೀತಿ, ಅದನ್ನು ಪ್ರಾರ್ಥಿಸುವ ರೀತಿ ಬೇರೆ ಆಗಿದ್ರು ಕೂಡ ನಾಗಪೂಜೆಯನ್ನು ಕೂಡ ಭಾಳ ಮುಖ್ಯವಾಗಿತ್ತು ಅಂತಕ್ಕಂಥದ್ದನ್ನು ಅಲ್ಲೇ ನಯಸೇನ ತನ್ನ ಧರ್ಮಾಮೃತ ಕೃತಿಯ ಒಳಗೆ ತರ್ತಾನೆ. ಅದು ಕೂಡ ಯಾಕೆ ಅಂತಂದರೆ ಕೆಲವು ರೋಗಗಳಿಂದ ಮುಕ್ತವಾಗಬೇಕು ಅಂದರೆ ನಾಗಪೂಜೆಯನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ಉಲ್ಲೇಖವನ್ನು ನಾವು ಅಲ್ಲಿ ನೋಡ್ಬೋದು. ಇನ್ನು ಸಾಂಪ್ರದಾಯಿಕವಾಗಿರ್ತಕ್ಕಂಥ ಜಾಡಿನ ಒಳಗೇ ಸರಳವಾಗಿರ್ತಕ್ಕಂಥ ಗದ್ಯ ಪ್ರಧಾನವಾಗಿರ್ತಕ್ಕಂಥ ಚಂಪು ರೂಪವನ್ನು ಅಲ್ಲಿ ತರ್ತಕ್ಕಂಥದ್ದನ್ನು ನೋಡ್ಬೋದು. ಮತ್ತು ಪಠ್ಯಗಳ ಒಳಗೇ ಪರಿವರ್ತನೆಯನ್ನು ಮಾಡ್ತಕ್ಕಂಥದ್ದು ಮತ್ತು ಕೌಟುಂಬಿಕವಾಗಿರ್ತಕ್ಕಂಥ ನೆಲೆಯಲ್ಲಿ ಜಗಳಗಳು, ಸಂಘರ್ಷಗಳು ಬಂದಾಗ ಹೇಗೆ ಹೋಗಲಾಡಿಸ್ಬೇಕು, ಅವುಗಳಿಗೆ ಒಂದು ನೀತಿ ಪ್ರಧಾನವಾಗಿರ್ತಕ್ಕಂಥ ಕಥನಗಳನ್ನು ಹೇಳಬೇಕು ಅಂತಕ್ಕಂಥದ್ದನ್ನು. ಅದಕ್ಕೆ ನನಗೆ ಒಂದು ಇಲ್ಲಿ ಈ ಸಂದರ್ಭದಲ್ಲಿ ಒಂದು ಕಥನ ನೆನಪು ಬರ್ತಾ ಇದೆ, ಅದನ್ನು ಹೇಳಿ ನನಗೆ ನನ್ನ ಮಾತುಗಳಿಗೆ ವಿರಾಮವನ್ನು ಕೊಡ್ತೇನೆ. ಹೀಗೇ ಬಹುಶಃ ಎಲ್ಲ ಮಹಿಳೆಯರಿಗೆ ಬೇಕಾಗಿರ್ತಕ್ಕಂಥದ್ದು ಮತ್ತು ಮಹಿಳೆಯರೇ ಆಧರಿಸಿ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಈ ಪಂಡಿತೋತ್ತಮನಾಗಿರ್ತಕ್ಕಂಥ ಹೆಸರನ್ನ ಆನಂತರ ಹೇಳ್ತೀನಿ. ಶ್ರೀ ಜೈನ್ ಮಿಲನ್ ಬೆಂಗಳೂರು ಸೆಂಟ್ರಲ್ ಶ್ರೀ ಚಕ್ರೇಶ್ವರ ಮಹಿಳಾ ಸಮಾಜ ರವರು ಆಯೋಜಿಸಿರುವ ಜೈನ ಸಾಹಿತ್ಯ ಶ್ರೀ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರುವಂತಹ ಹಾಮ ನಾಗಾರ್ಜುನರವರೇ ಹಾಗೂ ಅಧ್ಯಕ್ಷರಾಗಿರುವಂಥ ಶ್ರೀಮತಿ ನಾಗಶ್ರೀ ಮುಪ್ಪಾನೆಯವರೇ, ಉಪಾಧ್ಯಕ್ಷರಾಗಿರುವಂಥ ಶ್ರೀಮತಿ ಅರುಣಾ ಆದಿರಾಜರವರೇ ಮತ್ತು ಇಲ್ಲಿ ನೆರೆದಿರುವ ಎಲ್ಲ ಶ್ರಾವಕಿಯರೇ ಹಾಗೂ ನನ್ನ ಮಿತ್ರರೇ, ಮಾಧ್ಯಮ ಮಿತ್ರರೇ ಮತ್ತು ಇದರ ಪ್ರಾಯೋಜಕರೇ, ಇದು ಜೈನ ಕಾರ್ಯಕ್ರಮ. ಸಮಯ 5:35. ನಮಗೆ ಹೇಳ್ತಿರ್ತಾರೆ ಯಾವಾಗಲೂ, ನೀವು ಬೆಳಗ್ಗೆ 6 ಗಂಟೆಗೆ ಚಾಲೂ ಮಾಡಿರಿ, ಬೇಕಾದಷ್ಟು ಹೊಡೀರಿ, ಕೇಳ್ತೀವಿ. ಅದು 5:30 ಮುಂದೆ ಯಾವ ಮುನಿ ಬಂದರೂ ಕೇಳಂಗಿಲ್ಲ, ಯಾವ ಪ್ರವಚನಕಾರ ಬಂದರೂ ನಾವು ಕೇಳಂಗಿಲ್ಲ. ಯಾಕಂದ್ರೆ ಹೊಸದ ಟೈಮ್ ಅದು. ಈ ಟೈಮ್ನಾಗ ಭಾಷಣ ಏನು ಮಾಡಿದ್ರು ಅದು ವರ್ಗಲ್ಲ ಮೇಲೆ ನಿರ್ಗರದಂತೆ. ಸೊ ಇಂಥ ಟೈಮ್ನಾಗ ಅಧ್ಯಕ್ಷೀಯ ಭಾಷಣ ಮಾಡೋಕ್ಕೆ ಹೋಗಿ ನಾವು ಅಧ್ಯಕ್ಷರಾಗುವಂಥ ಪರಿಸ್ಥಿತಿ ಬರಬಾರ್ದು ಅಂತ. ಅದರಲ್ಲೂ ಕೂಡ ಕೇವಲ 45 ನಿಮಿಷದಲ್ಲಿ ತಮ್ಮ ಜ್ಞಾನಾಮೃತದ ಮೂಲಕ ನಯಸೇನನ ಧರ್ಮಾಮೃತದ ದಾರಿಯನ್ನು ನಮಗೆಲ್ಲ ನೆರೆದಿದ್ದಾರೆ. ಅವರಿಗೆ ತುಂಬುವುದು ಧನ್ಯವಾದಗಳು. ಬಹಳ ಅದ್ಭುತವಾಗಿ, ಅತ್ಯಂತ ಸಂಕ್ಷಿಪ್ತವಾಗಿ ಮತ್ತು ಸ್ವಾರಸ್ಯಕರವಾಗಿ ಯಾವುದನ್ನು ಹೇಳಬೇಕು ಯಾವುದನ್ನು ಹೇಳಬಾರ್ದು ಅನ್ನುವಂಥ ಒಂದು ಪ್ರಜ್ಞೆಯನ್ನು ಬಳಸಿಕೊಂಡು ಇವತ್ತು ನಯಸೇನನ ಕುರಿತು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಅವನು ಯಾರು, ಮುಳುಗುಂದಲ್ಲಿ ಹುಟ್ಟಿದವನು, 1112ರಲ್ಲಿ ಅವನು ಹುಟ್ಟಿದ್ದು ಮತ್ತು ಮೂಲತಃ ಅವನೊಬ್ಬ ಮುನಿಯಾಗಿದ್ದ. ಸೊ ಅವನ ಕೃತಿಯನ್ನು ಅವಲೋಕನ ಮಾಡಿದಾಗ ಆತ ಮುನಿ ಆಗಿದ್ದರೂ ಕೂಡ ಲೌಕಿಕ ಜ್ಞಾನವನ್ನು ಎಷ್ಟು ಹೊಂದಿದ್ದ ಅನ್ನೋದನ್ನು ಅವರ ಕಥೆಗಳ ಮೂಲಕ ನಾವು ಕಂಡ್ಕೋತೀವಿ. ಸೊ ಕಥೆಗಳಲ್ಲಿ ಎಷ್ಟೊಂದು ಉಪಕಥೆಗಳನ್ನು ಕೂಡ ಹೇಳ್ಕೊಂಡು ಹೋಗ್ತಾರೆ. ಕಥೆಗಳ ಉದ್ದೇಶ ಏನು? ಸೊ ಒಟ್ಟಾರೆ 14 ಆಶ್ವಾಸಗಳ ಆ ಒಂದು ಕೃತಿ 14 ಮೌಲ್ಯಗಳನ್ನು ಪ್ರತಿಪಾದನೆ ಮಾಡಲಿಕ್ಕೆ ಬರ್ತದೆ. ಇವೆಲ್ಲಗಳನ್ನು ನೋಡಿದಾಗ ಈ ನಯಸೇನ ಧರ್ಮಾಮೃತ ಕೃತಿಯನ್ನು ಯಾಕೆ ರಚನೆ ಮಾಡಿದ ಅಂದರೆ, ಒಂದು ಕೃತಿಯ ವಸ್ತು, ಕೃತಿಯ ಭಾಷೆ ಮತ್ತು ಕೃತಿಯ ಒಂದು ಏನೋ ರೂಪ ಯಾವ ರೀತಿ ಬರುತ್ತೆ. ರೂಪ ಅದನ್ನು ತೊಗೊಂಬರೋದು ಚಂಪುನಲ್ಲಿ ತೊಗೊಂಬರ್ತಾನೆ. ಚಂಪುನಲ್ಲಿ ಯಾಕೆ ಹೇಳ್ಕೊಂಡು ಹೋದರು? ಇಲ್ಲ ಪಂಪ ಇವರೆಲ್ಲ ಮಾಡಿದ್ರು, ಅವ್ರ ಹಾಗೆ ಇವನು ಚಂಪುನಲ್ಲಿ ಬರದ ಅನ್ನೋಂಥದ್ದು. ಮುಖ್ಯವಾಗಿ ಚಂಪುನಲ್ಲಿ ಕಾವ್ಯರಚನೆ ಮಾಡಲಿಕ್ಕೆ ಹೋಗಿರೋ ಕಾರಣ ಇಷ್ಟೇ. ಬಹುದೊಡ್ಡ ಕಥಾವಸ್ತುವನ್ನು ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಬೇಕಾದಾಗ ಏನು ಮಾಡ್ತಾರೆ, ರಸಭರಿತವಾದ ಗಟ್ಟಿಗಳನ್ನು ಕಾವ್ಯ ರೂಪದಲ್ಲಿ ಹೇಳೋದು, ಕವನ ರೂಪದಲ್ಲಿ ಪದ್ಯ ರೂಪದಲ್ಲಿ ಹೇಳೋದು, ಕಥೆಗಳನ್ನು ಓಡಿಸ್ಕೊಂಡು ಹೋಗಲಿಕ್ಕೆ ಗದ್ಯ ರೂಪವನ್ನು ಬಳಸ್ಕೊಂಡು ಹೋಗ್ತಾರೆ. ಹೀಗಾಗಿ ಚಂಪುವನ್ನು ಆಯ್ಕೆ ಮಾಡ್ಕೋತಾನೆ. ಇನ್ನು ಕಥಾ ವಸ್ತುವನ್ನು ಆಯ್ಕೆ ಮಾಡಿಕೊಂಡು ಧರ್ಮದ ವಿಷಯವನ್ನು ಆಯ್ಕೆ ಮಾಡ್ಕೋತಾನೆ. ಅದು ಇಲ್ಲೇ ಇರೋದು ಟ್ವಿಸ್ಟು. ನಮ್ಮ ರನ್ನ, ಪಂಪ, ಪೊನ್ನ ಇವರೆಲ್ಲರೂ ಏನು ಮಾಡ್ತಾರೆ, ನಮ್ಮ 24 ತೀರ್ಥಂಕರನ್ನು ಆಶ್ರಯಿಸಿಕೊಂಡು ಈ ಪುರಾಣಗಳನ್ನು ಬರೀತಾರೆ. ಇವನೇನು ಮಾಡ್ತಾರೆ, ತೀರ್ಥಂಕರ ಕಥೆಗಳನ್ನು ಬಿಟ್ಕೊಂಡು ಸಣ್ಣ 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 ಕಥೆಗಳನ್ನ ಹೇಳ್ಕೊಂಡು ಹೋಗ್ತಾನೆ. ಯಾಕೆ ಇದು ಬಂತು? ಆವಾಗ ನಾನು ಮೇಲಿನಲ್ಲಿ ಹೇಳ್ತೀವಿ, ಯುಗ ಧರ್ಮವೇ ಕವಿಯ ಮನೋಧರ್ಮವನ್ನು ನಿರ್ಧರಿಸ್ತದೆ ಅಂತ.
ಇಂಥ ಬಾಳಿ ಬೆಳಗಿದ್ದು 12ನೇ ಶತಮಾನ. ಇಲ್ಲಿ ಇನ್ನೊಂದು ವಿಶೇಷ ಅಂದರೆ 11ನೇ ಶತಮಾನ ಕಾವ್ಯದ ನಿರ್ವಾತ ಕಾಲ ಅಂತ ಹೇಳ್ಕೊಂಡು ಹೋಗ್ತಾರೆ. ಯಾವುದೇ ಒಂದು ಮಹತ್ತರವಾದ ಕೃತಿಗಳು ಬರೋದಿಲ್ಲ. ಅದಾದಮೇಲೆ ಕಾವ್ಯದ ಮೇಲೆ ಬೆಳಕನ್ನು ಚೆಲ್ಲಕ್ಕೆ ಬರುವಂಥ ಕವಿಗಳಲ್ಲಿ ಇವ್ರು ಬರ್ತಾರೆ. ಸೊ ಇಂದು ಆ ಒಂದು ಸಂಕ್ರಮಣ ಕಾಲ, ಈಗಾಗಲೇ ಅವರು ಸಾಕಷ್ಟು ಮಟ್ಟಿಗೆ ಹೇಳಿದರು, ಅಲ್ಲಿ ಧಾರ್ಮಿಕ ಸಂಘರ್ಷ ಇತ್ತು. ಜೈನ, ವೈದಿಕ ಮತ್ತು ಶೈವಗಳನ್ನ ಈ ತ್ರಿಕೋಣೀಯ ಸಂಘರ್ಷ ಕನ್ನಡ ಸಾಹಿತ್ಯದಲ್ಲಿ ಅನೂಚಾನವಾಗಿ ಕಳೆದ 1200 ವರ್ಷಗಳವರೆಗೆ ನಾವು ಕಾಣ್ತೀವಿ, 1000 ವರ್ಷಗಳು ಕಾಣ್ತೀವಿ. ಈ ಧಾರ್ಮಿಕ ಸಂಘರ್ಷ ಅಲ್ಲಿ ಬರ್ತದೆ. ಅದೇ ಕಾರಣಕ್ಕೆ ಕೆಲವೊಂದು ಕಡೆ ವಿಮರ್ಶಕರು ಅವನನ್ನು ಪರಮತ ವಿಡಂಬನಕಾರ ಅಂತ ಹೇಳ್ತಾರೆ, ಪರಮತ ನಿಂದನೆಯನ್ನು ಕೂಡ ಮಾಡಿದ್ದಾನೆ ಅಂತ ಹೇಳ್ತಾರೆ. ಬಟ್ ಯಾಕೆ ಆ ಒಂದು ಸನ್ನಿವೇಶ ಬಂತು? ಆವಾಗ ಬರುವಂಥ ವೈದಿಕ ಕೃತಿಗಳಲ್ಲಿ ಬರುವಂಥ, ಶೈವ ಕೃತಿಗಳಲ್ಲಿ ಬರುವಂಥ ಕೆಲವೊಂದು ಅಂಶಗಳನ್ನು ಗಮನಿಸ್ಬೋದು. ನಮ್ಮ ಮುನಿಗಳನ್ನು ಕುರಿತು ಅವರ ರೂಪವನ್ನು ಕುರಿತು ಕೂಡ ಟಿಂಗಲ್ ಮಾಡಿರುವಂಥ ಅಂಶಗಳನ್ನು ಕಾಣ್ತೇವೆ. ಕುಮಾರವ್ಯಾಸನಲ್ಲೇ ಬರ್ತದೆ. ಸೊ ಹೀಗಾಗಿ ಕೆಲವೊಂದು ಅಂಶಗಳನ್ನು ನಾವು ನಿಷ್ಠುರವಾಗಿ ಹೇಳ್ತಾನೆ. ಜೈನ ಮತ ಪರಿಕಲ್ಪನೆಗಳನ್ನು ನಿಷ್ಠುರವಾಗಿ ಹೇಳುವಾಗ ಕೆಲವೊಂದು ಕಡೆ ಪರಮತ ನಿಂದನೆ ಅಂತ ಬರ್ತದೆ, ವಿಡಂಬನೆ ಬರ್ತದೆ. ಹೀಗಾಗಿ ಅವನನ್ನು ನೋಡಿಕೊಳ್ಳುವಂಥ ದೃಷ್ಟಿಕೋನ ಕೂಡ ನಮಗೆ ಸಾಹಿತ್ಯ ಲೋಕದಲ್ಲಿ ಬದಲಾಗಬೇಕಾಗ್ತದೆ. ಹಾಗಾಗಿ ಈ ಕಾವ್ಯ ಯಾಕೆ ಬಂತು? 12ನೇ ಶತಮಾನ ಒಂದು ಈಗಾಗಲೇ ಅವರು ಸಂಕ್ರಮಣ ಸ್ಥಿತಿಯ ಕಾಲ ಬಂತು. ಜೈನ ಧರ್ಮ ಅವನತಿಯ ಹಂತದಲ್ಲಿತ್ತು, ರಾಜಾಶ್ರಯವನ್ನು ಕಳೆದುಕೊಂಡಿತ್ತು. ಇನ್ನು ಜನಾಶ್ರಯಕ್ಕೆ ಬರಬೇಕಾದ್ರೆ ಏನು ಮಾಡಬೇಕು? ಬರೀ ತೀರ್ಥಂಕರ ಕಥೆಗಳನ್ನು ಹೇಳಿದರೆ, ಹಳಗ ನಡೆದಲೇ ಕೃತಿಗಳನ್ನು ಹೇಳಿದರೆ ಜನರಿಗೆ ಮುಟ್ಟೋದಿಲ್ಲ. ಸೊ ಜನರಿಗೆ ಮುಟ್ಟಿಸುವ ಒಂದು ಪ್ರಯತ್ನ ಆರಂಭವಾದದ್ದು ಈ ಕಾಲದಲ್ಲಿ ಅಂತ ಹೇಳ್ಬೋದು. ಇದ್ರ ಜೊತೆಗೆ ಇನ್ನೂ ಒಂದು ನಾವು ಕ್ರಾಂತಿಕಾರಕ ಬದಲಾವಣೆಯನ್ನು ನಾವು ನಯಸನ್ನಲ್ಲಿ ನೋಡ್ತೀವಿ. ಅವನು ಹೇಳ್ತಾನೆ, ಸಕ್ಕದಂಪೇಳ್ಗಡೆ ನರ ಸಕ್ಕದಂಪೇಳ್ಗೆ ಶುದ್ಧ ಕನ್ನಡದೋಳು, ಶೂ ಅನ್ನಂಗಿಲ್ಲ, ಶುದ್ಧ ಸಕ್ರಸ, ಶುದ್ಧ ಕನ್ನಡದೋಳು ತಂದಿಕ್ಕುಮೆ ತಕ್ಕುದೇ ಬೆರತಲ್ಕೆ ಘೃತಮಂ ತೈಲಮಂ. ಅರೆ, ನೀವು ಪೂರ ಸಂಸ್ಕೃತ ಮಾತಾಡಿದ್ರೆ ಸಂಸ್ಕೃತ ಪೂರ ಸಂಸ್ಕೃತ ಬರೀರಿ. ಆದರೆ ಕನ್ನಡ ಮಾತಾಡುವಾಗ, ಕನ್ನಡ ಕಾವ್ಯ ಬರುವಾಗ ಈ ಸಂಸ್ಕೃತ ಯಾಕೆ ತರ್ತೀರಿ? ಹಾಲು ಮತ್ತು ತುಪ್ಪ ಯಾವಾಗ ಮಿಶ್ರಣ ಆಗ್ಲಿಕ್ಕೆ ಸಾಧ್ಯ? ತಕ್ಕುದೇ ಬೆರಸಲ್ಕೆ ಘೃತ, ತುಪ್ಪ ಮತ್ತು ಹಾಲನ್ನು ಬೆರೆಸಲಿಕ್ಕೆ ಸಾಧ್ಯ ಏನ್ರಿ ಅಂತ ಪ್ರಶ್ನೆ ಮಾಡ್ತಾನೆ. ಆ ಒಂದು ದೃಷ್ಟಿಕೋನ, ಆ ಒಂದು ಮೌಲ್ಯವನ್ನು ಇಟ್ಟುಕೊಂಡೇ ಅವನು ಕಾವ್ಯ ರಚನೆ ಮಾಡ್ತಾನೆ. ಅವನ ಕಾವ್ಯದದ್ದಕ್ಕೂ ಕನ್ನಡದ ಹೆಗ್ಗಳಿಕೆ ಕಾಣ್ತದೆ. ಯಾಕೆ ಅಂದರೆ ಸಂಸ್ಕೃತದ ಮಹಾಪ್ರವಾಹದಲ್ಲಿ ಕನ್ನಡ ಕೊಚ್ಚೋಗ್ತಾ ಇತ್ತು. ನೋಡಿ, ಇದನ್ನು ಪಂಪನೆ ಎದುರಿಸ್ತಾನೆ ಈ ಸಮಸ್ಯೆಯನ್ನು. ನಾನು ದೇವಭಾಷೆಯಾದ ಸಂಸ್ಕೃತದಲ್ಲಿ ಕಾವ್ಯ ಬರೀಲೋ, ಮಾತೃಭಾಷೆಯಾದ ಕನ್ನಡದಲ್ಲಿ ಬರೀಲೋ, ಅವನು ಜಿಜ್ಞಾಸೆಯೊಳಗೆ ಬೀಳ್ತಾನೆ ಅವನು. ಆದರೂ ಅವನು ಹೇಳ್ತಾನೆ, ಪುಲಿಗೆರೆಯ ತಿರುಳುಗನ್ನಡದಲ್ಲಿ ಕಾವ್ಯ ರಚನೆ ಮಾಡ್ತಿದ್ದೆ ಅಂತ. ಬಹುಶಃ ತಿರುಳುಗನ್ನಡದ ಕಾನ್ಸೆಪ್ಟ್ ಭಾಳ ಮಂದಿಗೆ ಐಡಿಯಾನೇ ಇಲ್ಲ. ಕನ್ನಡದ ಬಹುತೇಕ ದೊಡ್ಡ ದೊಡ್ಡ ಕವಿಗಳೆಲ್ಲವೂ ಬಂದಿರೋದು ತಿರುಳುಗನ್ನಡದ ಏರಿಯಾದಲ್ಲಿ. ಲಕ್ಷ್ಮೇಶ್ವರ, ಒಕ್ಕುಂದ ಹಾಗೂ ಪಟ್ಟದಕಲ್ಲು, ಈ 3-4 ಊರುಗಳ ಮಧ್ಯೆ ಬರುವಂಥ ಕನ್ನಡವನ್ನು ತಿರುಳುಗನ್ನಡ. ನೀವು ಶ್ರೇಷ್ಠ ಕವಿಗಳೆಲ್ಲರನ್ನೂ ತಗೊಳ್ಳಿ, ಬಂದಿರೋದು ಎಲ್ಲ ಆ ಏರಿಯಾದಿಂದ ಬಂದಿದ್ದಾರೆ. ಮುಳುಗುಂದ ಇದು ಕೂಡ ಅಲ್ಲೇ, ಅಣ್ಣಿಗೇರಿ ಅಲ್ಲೇ, ಗದಗ ಅಲ್ಲೇ, ಎಲ್ಲ ಅಲ್ಲೇ ಬಂದಿದ್ದಾವೆ. ಸೊ ಆವಾಗ ಕನ್ನಡ ಶ್ರೇಷ್ಠ ಮಟ್ಟದಲ್ಲಿತ್ತು. ಇನ್ನೂ ವಿಷಯ ಆಶ್ಚರ್ಯ ಹೇಳ್ತೀನಿ, ಇವತ್ತಿಗೂ ಕೂಡ ಆ ಮಾತು ಪ್ರಸ್ತುತ ಸ್ತುತ್ಯವಾಗಿದೆ. ಕನ್ನಡದ 8 ಜ್ಞಾನಪೀಠ ಪ್ರಶಸ್ತಿಗಳಲ್ಲಿ 4 ಜ್ಞಾನಪೀಠ ಪ್ರಶಸ್ತಿಗಳು ಆ ಏರಿಯಿಂದ ಬಂದಿದ್ದಾವೆ, ತಿರುಳುಗನ್ನಡದಿಂದ. ಕಾರ್ನಾಡ್ ಇರ್ಬೋದು, ಕಂಬಾರ್ ಇರ್ಬೋದು, ಗೋಕಾಕ್ರು ಇರ್ಬೋದು, ಮತ್ತು ಮಾಸ್ತಿಯವರು, ಬೇಂದ್ರೆಯವರು, 4 ಜನ ಆ ತಿರುಳುಗನ್ನಡದ ಏರಿಯಿಂದ ಬರ್ತಾರೆ. ಅಂದರೆ ಕನ್ನಡದ ತಿರುಳು ಇವತ್ತಿಗೂ ಕೂಡ ಅಲ್ಲಿ ಅಷ್ಟಿದೆ ಅಂತ. ಏನೋ ಆವಾಗಿತ್ತು, ಈಗೆಲ್ಲ ಬರೀ ಮೈಸೂರು ಕನ್ನಡ ಅಷ್ಟೇ ಕನ್ನಡ ಅಂತಲ್ಲ. ಸೊ ಹೀಗಾಗಿ ಆ ಒಂದು ಸಾಹಿತ್ಯಿಕ ಸಂಕ್ರಮಣ ಕಾಲದಲ್ಲಿ ಆತ ಕಾವ್ಯವನ್ನು ರಚನೆ ಮಾಡ್ತಾನೆ. ಕನ್ನಡವನ್ನು ಉಳಿಸಬೇಕು, ಕನ್ನಡವನ್ನು ಬೆಳೆಸಬೇಕು. ಸೊ ಇಲ್ಲಿ ಒಂದು ಕನ್ನಡವನ್ನು ಉಳಿಸುವ ಪ್ರಯತ್ನ ಬೇರೆ ಬೇರೆ ಕವಿಗಳಲ್ಲಿ ಕೊಡೋದು. ಆಂಡಯ್ಯ ಕಬ್ಬಿಗರ ಕಾವ ಅಂತ ಬರೀತಾನು, ಸಂಸ್ಕೃತ ಪದಗಳನ್ನೆಲ್ಲ ಕನ್ನಡೀಕರಣ ಮಾಡ್ತಾನೆ ಅವನು. ಸರ್ವಜ್ಞ ಕೂಡ ಬಹುತೇಕ ಅತಿ ಹೆಚ್ಚು ಕನ್ನಡದಲ್ಲಿ ಅವನು ಕನ್ನಡ ಪದಗಳನ್ನು, ಭಾಳ ಮಂದಿಗೆ ಕನ್ನಡ ಯಾವುದು ಇರೋದು ಗೊತ್ತಾಗಲ್ಲ ಈಗ. ಯಾಕೆಂದರೆ ಸಂಸ್ಕೃತ ನಮ್ಮ ಕನ್ನಡ ಭಾಷೆನ ಅಷ್ಟೊಂದು ಆಹ್ವಾನ ತೊಗೊಂಡಿದೆ, ಆಪೋಷಣ ತೊಗೊಂಡ್ಬಿಟ್ಟಿದೆ. ಈಗ ಕನ್ನಡ ಪದಗಳೇ ಗೊತ್ತಾಗೋದಿಲ್ಲ ನಮಗೆ. ಹಾಗಾಗಿ ಆ ಕನ್ನಡ ಪದಗಳು ಯಾವುವು ಅನ್ನೋದು ಗೊತ್ತು ಮಾಡಿಸುವಂಥ ಪ್ರಯತ್ನ
ಒಂದು ಕ್ರಾಂತಿಕಾರಕ ಪ್ರಯತ್ನವನ್ನು ನಾವು ಆಂಡೈನಲ್ಲಿ ಕಾಣ್ತೇವೆ, ನಯಸೆನಲ್ಲಿ ಕಾಣ್ತೇವೆ, ಸರ್ವಜ್ಞಲ್ಲಿ ಕಾಣ್ತೇವೆ. ಸೊ ಈ ಒಂದು ಸಮಸ್ಯೆ ಇವತ್ತಿಗೂ ಇಲ್ಲಿಗೂ ಕೂಡ ನೋಡ್ತೀವಿ, ಇವತ್ತಿಗೂ ಬೆಂಗಳೂರಲ್ಲಿ ಕೂಡ ನಾವು ನೋಡ್ತೀವಿ. ನಾನು ಚಂದಂಗೆ ಸ್ಪಷ್ಟವಾಗಿ ಕನ್ನಡದಾಗ ಮಾತಾಡಿದ್ರೆ ಯಾರಿಗೂ ಗೊತ್ತಾಗಿಲ್ಲ, ನಾನು ಚಂದಂಗೆ ಪೂರಾ ಇಂಗ್ಲೀಷ್ ಮಾತಾಡಿದ್ರೆ ಯಾರಿಗೂ ಗೊತ್ತಾಗಿಲ್ಲ. 75% ಆಫ್ ದ ಪಾಪ್ಯುಲೇಷನ್ ಬೆಂಗಳೂರಲ್ಲಿ ನೀವು ಪೂರಾ ಕನ್ನಡದಾಗ ಮಾತಾಡೋದ್ರಲ್ಲಿ ಪೂರಾ ಇಂಗ್ಲೀಷ್ನಾಗ ಮಾತಾಡಿದ್ರೆ ಮಾತ್ರ ಅರ್ಥ ಆಗ್ತದೆ. ನೀವು ಬೇಕಾದ್ರೆ ಬಹುತೇಕ ಎಲ್ಲರದು ವಾಟ್ಸಪ್ ಚಾಟನ್ನು ಚೆಕ್ ಮಾಡ್ಕೊಳ್ಳಿ, ಗೊತ್ತಾಗ್ತದೆ. ಪೂರ ಕನ್ನಡನೂ ಇರೋಂಗಿಲ್ಲ, ಪೂರ ಇಂಗ್ಲೀಷ್ನೂ ಇರೋಂಗಿಲ್ಲ. ಇಂಗ್ಲೀಷ್ ಗ್ರಾಮರ್ ಅಂತ ಸತ್ಯಾನಾಶ ಆಗಿರ್ತದೆ, ಕನ್ನಡ ಶಬ್ದಗಳಂತೂ ಅಧೋಗತಿಗೆ ಹೋಗಿರ್ತವೆ. ಸೊ ಹೀಗಾಗಿ ಒಂದು ಅದ್ಭುತವಾದ ಕಾರ್ಯಕ್ರಮ ಇಲ್ಲಿ ಜೈನ ಸಾಹಿತ್ಯ ಸಿರಿಯಲ್ಲಿ ನಡೀತಾ ಇದೆ. ಕಳೆದ 8 ಕಾರ್ಯಕ್ರಮಗಳಿಗೆ ಪ್ರತಿ ಸಾರಿ ಬರಬೇಕು ಅಂತಂದ್ರೆ ಆಗಲಿಲ್ಲ. ಈ ಸಾರಿ ಪದ್ಮಿನಿ ನಾಗರಾಜ್ ಮೇಡಮ್ ಅವರು ಹೇಳೇ ಬಿಟ್ಟಿದ್ರು, ನೀವು ಏನು ನೆಪ ಹೇಳಂಗಿಲ್ಲ, ನೀವು ಅಪ್ಪಾಜಿನ ಪ್ರಾಯೋಜಕರಾಗಬೇಕು, ನೀವು ಅಧ್ಯಕ್ಷರಾಗಬೇಕು, ರಜಾ ಹಾಕಬೇಕು ಅಂತ ಅಡ್ವಾನ್ಸ್ 1 ವಾರ ಹೇಳಿ ರಜಾ ಹಾಕಿ ಫಿಕ್ಸ್ ಮಾಡ್ಕೊಂಡು ಫ್ರೀ ಮಾಡ್ಕೊಂಡ್ಬಿಟ್ಟೆ. ಯಾಕಂದರೆ ನಮ್ಮ ವೃತ್ತಿಯಲ್ಲಿ ಇಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗೋದು ವಾರದ ದಿನಗಳು ಭಾಳ ಕಷ್ಟ ಆಗ್ತದೆ. ಆದರೂ ಕೂಡ ಇಂಥ ಒಂದು ಭಾಗ್ಯ ನಮಗೆ ದೊರೆತಿದೆ, ಅದೆಲ್ಲರೂ ಪುಣ್ಯ ಅಂತ ಹೇಳ್ಬೋದು. ಇದಕ್ಕೆ ಅತಿ ಮುಖ್ಯವಾಗಿ ಪದ್ಮಿನಿ ನಾಗರಾಜ್ ಮೇಡಮ್ ಅವ್ರಿಗೆ ಅತಿ ಹೆಚ್ಚಿನ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಸೊ ಹೀಗೆ ಈ ಕಾರ್ಯಕ್ರಮ ಅನವರತವಾಗಿ ಸಾಗಲಿ ಅಂತ ಹೇಳ್ತಾ ನನ್ನ ಅಧ್ಯಕ್ಷೀಯ ಭಾಷಣಗಳ ಮುಗಿಸ್ತೇನೆ. ಜೈ ಜಿನೇಂದ್ರ. ಬಂಧುಗಳೇ, ಈ ಕಾರ್ಯಕ್ರಮ ಮುಗಿಯಬಹುದು, ಆದರೆ ನಯಸೇನರ ಧರ್ಮಾಮೃತದ ಸಂದೇಶ ನಮ್ಮ ಜೊತೆ ಸದಾ ಇರಲಿ ಎನ್ನುವ ಸದಾಶಯದೊಂದಿಗೆ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಇದೀಗ ವಂದನಾರ್ಪಣೆಯನ್ನು ನಡೆಸಿಕೊಡಲು ಶ್ರೀಮತಿ ನಾಗಶ್ರೀ ಮುಪ್ಪಾನೆ ಅವರನ್ನು ವಿನಂತಿಸಿಕೊಳ್ಳುತ್ತಿದ್ದೇನೆ. ಒಂದೇ ಒಂದು ಅನೌನ್ಸ್ಮೆಂಟು. ಸೊ ಈಗಾಗಲೇ ಚಾತುರ್ಮಾಸ ಇಲ್ಲಿ ಶುರುವಾಗ್ತಾ ಇರೋದ್ರಿಂದ ನೀವು ಚಾತುರ್ಮಾಸದ ಇವತ್ತು ನನಗೆ ಭಾಳ ದೊಡ್ಡ ಕನ್ಫ್ಯೂಸ್, ಇಷ್ಟು ಜನ ಸೇರಿರೋದಕ್ಕೆ ತುಂಬ ಹೃದಯದ ಧನ್ಯವಾದ. ಯಾಕೆ ಅಂತಂದರೆ ಒಂದು ಕಡೆ JP ನಗರದವ್ರು ಕೇಳಿದ್ರೆ ಅಲ್ಲಿ ಮೀಟಿಂಗ್ ಇದೆ, ಇವತ್ತು ಒಂದು 25-30 ಜನ ಸೇರಿದಾರಲ್ಲಿ ಮೀಟಿಂಗ್ ಇದೆ ಅಂತಾರೆ. KJN ಅವ್ರನ್ನ ಕೇಳಿದ್ರೆ ಇಲ್ಲ ಮುನಿಗಳು ಬಂದಿದ್ದಾರೆ, ನಾವು ಬ್ಯುಸಿ ಇದ್ದೀವಿ, ಅಲ್ಲಿಂದ ಜನ ಬರಲ್ಲ ಅಂತಾರೆ. ನಾಳೆ ಮುನಿಗಳು ಬರ್ತಾ ಇರೋದ್ರಿಂದ ಅಗೇನ್ ಇಲ್ಲಿ ಕೂಡ ಅದೇ ಬ್ಯುಸಿಯಲ್ಲಿ ನಾವಿದ್ದೀವಿ ಅಂತ ಚಕ್ರೇಶ್ವರಿ ಅವರು ಹೇಳ್ತಾರೆ. ಈ ಎಲ್ಲದ್ರ ಮಧ್ಯೆ ಮಳೆ ಜೋರಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಭಾಳ ಜನ ಕ್ಯಾನ್ಸಲ್ ಮಾಡಿದ್ದಾರೆ. ಇಲ್ಲ ಇಷ್ಟು ದಿನ ಬಂದಿಲ್ಲ, ಇವತ್ತು ಬಂದೇ ಬರುತ್ತೆ ಅಂತ ಪ್ರಿಡಿಕ್ಷನ್ ಬಂತು ಕೂಡ ಸದ್ಯ ಒಳಗೆ ಎಲ್ಲರೂ ನಾವಿದ್ದಾಗ. ಸೊ ಈ ಥರದ ಇನ್ನೂ 4 ತಿಂಗಳು ಚಾತುರ್ಮಾಸ ಇರೋದ್ರಿಂದ ಮುನಿಗಳು ಇಲ್ಲಿ ಇರ್ತಾರೆ ಅಂತೇಳು ಚಕ್ರೇಶ್ವರಿ ಅವರು ಹೇಳಿದ್ದಾರೆ. ಅದ್ರ ಮಧ್ಯೆ ಕೂಡ ನಾವು ಈ ಕಾರ್ಯಕ್ರಮ ನಿಲ್ಲಿಸ್ತಾ ಇಲ್ಲ, ಮಾಡ್ತಿದ್ದೀವಿ. ಮುಂದಿನ ತಿಂಗಳು 11ನೇ ತಾರೀಕು ಶನಿವಾರ ನಮ್ಮ ಕಾರ್ಯಕ್ರಮ ಇಲ್ಲೇ ನಡೆಯುತ್ತೆ. ಪದ್ಮಪ್ರಸಾದ್ ಅವರು ತುಮಕೂರಿಂದ ಬರ್ತಿದ್ದಾರೆ, ಡಾಕ್ಟರ್ ಪದ್ಮಪ್ರಸಾದ್ ಅವರು ಮಾತಾಡ್ತಿದ್ದಾರೆ 11ನೇ ತಾರೀಕು. ಸೊ ಅವ್ರು ಇನ್ನೂ ಸಬ್ಜೆಕ್ಟ್ ಕೊಟ್ಟಿಲ್ಲ, ಕೊಡ್ತಾರೆ. ಸೊ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ. ಮುಂಚೆನೇ ಹೇಳ್ತಿದ್ದೀನಿ, ನಿಮ್ಮ ಇವತ್ತೆಲ್ಲ ಅಡ್ವಾನ್ಸ್ ಫೋನ್ಗಳಿದ್ದಾವೆ, ಮೆಮೊರಿಗೆ ಹಾಕ್ಕೊಳ್ಳಿ. ನಾನಂತೂ ನಿಮಗೆ ಇರಿಟೇಟ್ ಆಗೋ ಹಾಗೆ ಮೆಸೇಜ್ ಕಳಿಸ್ತಿರ್ತೀನಿ, ದಯವಿಟ್ಟು ಕ್ಷಮೆ ಇರಲಿ. ಯಾಕೆಂದರೆ ಜನ ಸೇರಿಸಬೇಕು ಅಂದಾಗ ಪದೇ ಪದೇ ಜ್ಞಾಪಿಸ್ಬೇಕಾಗತ್ತೆ. ಗ್ರೂಪ್ಗಳಲ್ಲಿರೋ ಮೆಸೇಜ್ಗಳು ಹೊಸ ಮೆಸೇಜ್ಗೆ ಬರ್ತಿದ್ದಾಗೆ ಹಳೆ ಮೆಸೇಜ್ಗಳು ಮುಂದಕ್ಕೆ ಹೋಗೋದ್ರಿಂದ ಗೊತ್ತೂ ಆಗಲ್ಲ. ಕೆಲವು ಸಲ ನಾನು ಜ್ಞಾಪಿಸಲು ಅಂತ ಹಾಕ್ತಿದ್ದೀನಿ. ಸೊ ಅಟ್ಲೀಸ್ಟ್ ಅದನ್ನು ನೀವು ಬೇರ್ ಮಾಡ್ತೀರಿ ನನಗೋಸ್ಕರ ಅಂತೇಳಿ ನಾನು ಅನ್ಕೋತೀನಿ. ಇಲ್ಲೊಂದು ಅನೌನ್ಸ್ಮೆಂಟ್ ಇದೆ, ಜೈನ್ ಯೂನಿವರ್ಸಿಟಿಯಲ್ಲಿ 2 ವರ್ಷದ MA ಮಾಸ್ಟರ್ ಡಿಗ್ರಿ ಜೈನಾಲಜಿ ಶುರುವಾಗ್ತಾ ಇದೆ. ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇರೋರಿದ್ರೆ ಪಾಂಪ್ಲೆಟ್ಸ್ಗಳಿದ್ದಾವೆ, ಸೇರ್ಕೋಬೋದು ಇಂಟ್ರೆಸ್ಟ್ ಇರುವಂಥವ್ರು. ಇದು ಒಂದು. ಎರಡನೇದ್ದು ಭಾಳ ಮುಖ್ಯವಾಗಿ ನಮ್ಮ ಇಡೀ ಮೀಡಿಯಾಗಳು, ಪತ್ರಿಕೆಗಳೆಲ್ಲವೂ ಕೂಡ ರತ್ನತ್ರಯ ಅಂತೂ ಇಲ್ಲಿಂದ ಡೈರೆಕ್ಟಾಗಿ ಮಾಡ್ತಿದ್ದಾರೆ. ಆದರೆ ಇಡೀ ಮೀಡಿಯಾಗಳು, ಪೇಪರ್ ಮೀಡಿಯಾಗಳೆಲ್ಲವೂ ಕೂಡ ನಮ್ಮ ಇದನ್ನು ಕಾರ್ಯಕ್ರಮ ಇರೋದನ್ನೂ ಆಗ್ತಿದ್ದಾರೆ, ಕಾರ್ಯಕ್ರಮ ಆದಮೇಲಿಂದೂ ಆಗ್ತಾಯಿದ್ದಾರೆ. ಸೊ ಅವರಿಗೂ ಕೂಡ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಈ ಮೂಲಕ ಹೇಳ್ತಾ ಇದ್ದೀವಿ. ಈಗಾಗಲೇ ನಮಗೆ ಬ್ರಾಹ್ಮಿಲ ಹೇಳ್ದಾಗೆ ಸ್ಪಾನ್ಸರ್ಸ್ ನಾವು ಹುಡುಕ್ತಾ ಇದ್ದೀವಿ. ಹಾಗಾಗಿ ಒಂದು ಕಾರ್ಯಕ್ರಮಕ್ಕೆ ನಮಗೆ ಹೆಚ್ಚು ಕಮ್ಮಿ 17,000 ರಿಂದ 18,000 ಖರ್ಚಾಗುತ್ತೆ. ಆದರೆ ನಾವು ಅಷ್ಟು ತೊಗೋತಾ ಇಲ್ಲ, ನಾವು 11,000 ಸಾಕು ಅಂತ ಹೇಳಿದ್ದೀವಿ. ಯಾಕೆಂದರೆ ಬರೀ ಟಿಫನಿಗೆ ಮಾತ್ರ 11,000 ನಾವು ಕೊಡ್ತಾ ಇರೋದು, ಅಷ್ಟನ್ನು ಮಾತ್ರ ನಾವು ತೊಗೋತಾ ಇದ್ದೀವಿ. ಇನ್ನು ಮಿಕ್ಕಿದ್ದನ್ನು ಸೆಂಟ್ರಲ್ ಜೈನ್ ಮಿಲ್ಲನ್ನು ಅದನ್ನು ಸ್ಪಾನ್ಸರ್ ಮಾಡ್ತಾ ಇದೆ. ಹಾಗಾಗಿ ನಾವು ರಿಕ್ವೆಸ್ಟ್ ಮಾಡೋದು, ಒಬ್ಬರ ಕೈಯಲ್ಲಿ 11,000 ಕಷ್ಟ ಆಗ್ಬೋದು, ನಿಮ್ಮ ಮಿಲನ್ಗಳ ಮೂಲಕ, ನಿಮ್ಮ ಮಹಿಳಾ ಸಮಾಜಗಳ ಮೂಲಕ
ಅಥವಾ 3-4 ಜನ ಫ್ರೆಂಡ್ಸ್ಗಳ ಮೂಲಕ ಈ ಕಾರ್ಯಕ್ರಮವನ್ನು ಪ್ರಾಯೋಜನೆ ಮಾಡೋದ್ರ ಮೂಲಕ ಸಾಹಿತ್ಯ ಸಿರಿ ನನ್ನ ಅಜೆಂಡಾದಲ್ಲಂತೂ 2 ವರ್ಷ ಇದೆ. ಗೊತ್ತಿಲ್ಲ ಅದು ಇನ್ನೂ ಎಷ್ಟು ವರ್ಷ ನಡೆಸಲಿಕ್ಕೆ ಸಾಧ್ಯ ಅಂತ. ಆದರೆ ನನ್ನ ಅಜೆಂಡಾದಲ್ಲಂತೂ 2 ವರ್ಷ ಇದೆ. ಈಗಾಗಲೇ ನಾವು 9ನೇ ಕಾರ್ಯಕ್ರಮದಲ್ಲಿ ಇದ್ದೀವಿ. ಈ ವರ್ಷ ಅಂತೂ ಆಗುತ್ತೆ. ಅದಾದಮೇಲೂ ಕೂಡ ಕಂಟಿನ್ಯೂ ಆಗುತ್ತೆ. ಈಗಾಗಲೇ ರತ್ನಾಕರ್ ಸರ್ 1 ಲಕ್ಷ ಕೊಟ್ಟು ನಮಗೆ ಸಾಹಿತ್ಯ ಸಿರಿಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ಆ ಮೂಲಕ ದಾನಿಗಳ ನೆರವು ಕೊಟ್ಟಷ್ಟು ನಾವು ಈ ಕಾರ್ಯಕ್ರಮವನ್ನು ಇನ್ನೂ ಹೆಚ್ಚು ಮಾಡ್ಕೊಂಡು ಹೋಗಲಿಕ್ಕೆ ಅವಕಾಶ ಆಗುತ್ತೆ. ನಾನು ಇನ್ನೊಂದು ಥ್ಯಾಂಕ್ಸ್ ಹೇಳಬೇಕು. ಸನಿಹಾ ಸನಿಹಾ ನಿಶ್ಚಯ ಅವರು ನವೀನ್ ಜಾಂಬ್ಳೆ ಮಿಸ್ಸಸ್ಸು ನಮ್ಮ ಇದೆಲ್ಲವನ್ನು ಕೂಡ ರೆಕಾರ್ಡಿಂಗ್ ಮಾಡ್ತಿದ್ದೀವಿ ಸರ್. ಯಾಕೆ ರೆಕಾರ್ಡಿಂಗ್ ಮಾಡ್ತಾ ಇದ್ದೀವಿ? ಸನಿಹಾ ಫೋನಲ್ಲಿ ರೆಕಾರ್ಡ್ ಮಾಡ್ಕೋತಾಳೆ. ನಮ್ಮಲ್ಲಿ ಭಾಳ ಜನ ರೈಟರ್ಸು, ಸ್ಪೀಕರ್ಸು ಸೋಂಬೇರಿಗಳು. ಬರ್ಕೊಡಿ ಅಂದರೆ ಬರ್ಕೊಡೋದಿಲ್ಲ. ನಾವು ಇದನ್ನು ಬುಕ್ಕಾಗಿ ತರ್ತಾ ಇದ್ದೀವಿ. ನಾವೆಲ್ಲ ಅಕಾಡೆಮಿಕ್ ಆಗಿರೋರು ನಾವು ಬರ್ಕೊಡ್ತೀವಿ, ಭಾಳ ಜನ ಬರ್ಕೊಡೋದಿಲ್ಲ. ಹಾಗಾಗಿ ನಾವು ಇದನ್ನು ಒಂದು ಪುಸ್ತಕವಾಗಿ ತರಬೇಕು ಅಂತೇಳಿ ಈಗಾಗಲೇ ಯೋಜನೆ ಹಾಕ್ಕೊಂಡಿರೋದ್ರಿಂದ ಅವರ ಬರ್ಕೊಡಲ್ಲ ಅಂತಂದರೆ ನಾವು ಸನಿಹಾ ಹತ್ರ ರೆಕಾರ್ಡಿಂಗ್ ಏನಿದೆ ಅದನ್ನು ನಾವು ಟ್ರಾನ್ಸ್ಲೇಟ್ ಮಾಡಿ ಪುಸ್ತಕಕ್ಕೆ ತಗೋತೀವಿ. ಸೊ ಕೆಲವ್ರು ಬರ್ಕೊಡ್ತಾ ಇದ್ದಾರೆ, ನಾವು ಮತ್ತೆ ರಿಕ್ವೆಸ್ಟ್ ಮಾಡಿದ್ಮೇಲೆ ಬರ್ಕೊಡ್ತಾ ಇದ್ದಾರೆ. ಸೊ ಎಲ್ಲವೂ ಕೂಡ ಒಂದು ಪುಸ್ತಕ ರೂಪದಲ್ಲಿ, ಅಂದರೆ ನಾವು ಇವತ್ತು ಕೇಳ್ತೀವಿ, ಇವತ್ತು ಮರಿತೀವಿ, ಬಟ್ ಅದೊಂದು ಪುಸ್ತಕವಾಗಿದ್ದಾಗ ಇದೆಲ್ಲ ಹೌದಲ್ವಾ ಅಂತ ಅನ್ನಿಸ್ಲಿಕ್ಕೆ ಶುರುವಾಗುತ್ತೆ. ಸೊ ಆ ಕಾರಣಕ್ಕೂ ಕೂಡ ನಾವು ಸನಿಹಾಗೆ ತುಂಬ ಹೃದಯದ ಧನ್ಯವಾದವನ್ನು ಹೇಳ್ತಾ ಇದ್ದೀನಿ. ಮತ್ತು ಇವತ್ತು ನಾಗಾರ್ಜುನ್ ಸರ್ ಜೊತೆಗೆ ಶಿಲ್ಪಾ ನಾಗಾರ್ಜುನ್ ಬಂದಿದ್ದಾರೆ. ಅವರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದ. ಅವರು ಒಂಚೂರು ಎದ್ದು ನಿಂತ್ಕೋ ಶಿಲ್ಪ. ಒಂದು ವಿಚಾರ ಯಾಕೆ ಹೇಳ್ಬೇಕಂತಂದರೆ, ಭಾಳ ಜನ ಮದುವೆ ಆದಮೇಲೆ ನಮ್ಮ ಓದು ನಿಂತೋಯ್ತು ಅನ್ಕೋತೀವಿ. ನಾನು ಮದುವೆ ಆದಮೇಲೆ BA ಫೈನಲ್ ಮುಗಿಸ್ದವಳು, MA ಮಾಡಿದವಳು, MAನಲ್ಲಿ 10th ರ್ಯಾಂಕ್ ಬಂದಮೇಲೆ ನಾನು PhD ಮಾಡಿದವಳು. ಅದೇ ರೀತಿ ಶಿಲ್ಪಾ ಕೂಡ, ದೊಡ್ಡ ಚಪ್ಪಾಳೆ ಶಿಲ್ಪಾಗೂ ಮತ್ತು ನಾಗಾರ್ಜುನ್ ಸರ್ಗೂ ಕೂಡ. ಯಾಕೆಂದರೆ ಆಕೆ BA ಓದಾದಮೇಲೆ MA ಮಾಡಿಸಿ ಈಗ PhD ಮಾಡಿಸ್ತಿದ್ದಾರೆ. ನಾಗಾರ್ಜುನ್ ಸರ್ ಅವರು PhD ಸಂಶೋಧನೆಯಲ್ಲಿದ್ದಾರೆ. ಈ ವರ್ಷ ಸಬ್ಮಿಟ್ ಮಾಡ್ತಿದ್ದಾರೆ. ಭಾಳ ಒಳ್ಳೆ ಕೆಲಸಗಳನ್ನು ಕೂಡ ಗಂಡ ಹೆಂಡತಿ ಆ ಭಾಗದಲ್ಲಿ, ಶಿವಮೊಗ್ಗ ಭಾಗದಲ್ಲಿ ಮಾಡ್ತಾ ಇದ್ದಾರೆ. ಅವರು ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ಅದ್ಭುತವಾಗಿ ಮಾತಾಡಿದ್ದಾರೆ. ತುಂಬ ಹೃದಯದ ಧನ್ಯವಾದ ನಾಗಾರ್ಜುನ್ ಸರ್. ಜೈನ್ ಮಿಲನ್ ಬೆಂಗಳೂರು ಸೆಂಟ್ರಲ್ ಮತ್ತು ಚಕ್ರೇಶ್ವರಿ ಮಹಿಳಾ ಸಮಾಜದಿಂದ ಆಯೋಜನೆ ಆಗ್ತಿರುವ 9ನೇ ಜೈನ ಸಾಹಿತ್ಯ ಸಿರಿ. ಬಹುಶಃ ಇವಾಗ ಇದರದ್ದು ಕಾಲುಗಳು ನಿಂತ್ಕೊಳ್ತವಲ್ಲ ಮಕ್ಕಳಿಗೆ, ಅದೇ ಥರ ಈಗ ನಿಂತ್ಕೊಳ್ಳುವಂತಹ ಪ್ರಯತ್ನ ಮಾಡ್ತಾ ಇದ್ದೆ. ಖಂಡಿತವಾಗ್ಲೂ ಮೇಡಮ್ ಹೇಳಿದ್ರು, ನಮ್ಮ ಪದ್ಮಿನಿ ಮೇಡಮ್ ಹೇಳಿದ್ರು, ನಂದು ಅಜೆಂಡಾ 2 ವರ್ಷ ಅಂದ್ಬಿಟ್ಟು. ಬಹುಶಃ ಇಲ್ಲಿ ನಾವು ಚಕ್ರೇಶ್ವರಿ ಎಲ್ಲಿ ತನಕ ಮುಂದುವರಿಸ್ಕೊಂಡು ಹೋಗ್ತಾರೋ, ಮುಂದೆ ಯಾರ್ಯಾರು ಬರ್ತಾರೋ ಎಲ್ಲರಿಗೂ 100 ವರ್ಷ ಚಕ್ರೇಶ್ವರಿ ಇದ್ರೂ ಈ ಸಾಹಿತ್ಯ ಸಿರಿ ನಡೀತಾನೇ ಇರಬೇಕು. ಬಿಕಾಸ್ ಇಂತಹ ಒಂದು ಒಳ್ಳೆಯ ಕಾರ್ಯಕ್ರಮ ಎಲ್ಲರಿಗೂ ಮುಟ್ಟುವಂತೆ ಆಗಬೇಕು ಅನ್ನೋದು ನಮ್ಮೆಲ್ಲರ ಕಳವಳಿಯಾಗಿದೆ ಸರ್. ಇವತ್ತು ತಾವು ಬಂದು ಇಷ್ಟೊಂದು ಸೊಗಸಾಗಿ ನಯಸೇನನ ಧರ್ಮಾಮೃತ ಧರ್ಮ ಸಂಬಂಧಿ ಆಯಾಮಗಳ ಬಗ್ಗೆ ತುಂಬ ಸೊಗಸಾಗಿ ತಿಳಿಸ್ಕೊಟ್ಟಿದ್ದೀರಾ. ವೇ ಆಫ್ ಲೈಫ್ ಅಂತ ಏನು ಹೇಳ್ತಾರೆ, ಖಂಡಿತವಾಗ್ಲೂ ಹೌದು. ಜೈನ ಧರ್ಮ ವೇ ಆಫ್ ಲೈಫ್. ಯಾವತ್ತೂ ನಾವು ಯಾವ ರೀತಿ ಬದುಕ್ತೀವಿ ಅದೇ ಇರುವಂತಹ ಧರ್ಮವನ್ನು ತಾವು ನಯಸೇನನ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ತಮಗೆ ನಮ್ಮ ಚಕ್ರೇಶ್ವರಿ ಪರವಾಗಿ ಮತ್ತು ಜೈನ್ ಮಿಲನ್ ಸೆಂಟ್ರಲ್ ಪರವಾಗಿ ಇಲ್ಲಿ ನೆರೆದಿರ್ತಕ್ಕಂತಹ ಎಲ್ಲ ಸಾಹಿತ್ಯ ಪ್ರೇಮಿಗಳ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಸರ್ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ. ಅವ್ರು ಹೇಳಿದ್ರು ಗಂಡು ಮೆಟ್ಟಿನ ನಾಡಹಳ್ಳಿ ಇದ್ದಂಥವ್ರು ಇಲ್ಲಿ ಇಷ್ಟೊಂದು ಆ ಪೋಸ್ಟೇ ಅಷ್ಟೊಂದು ಪವರ್ಫುಲ್ ಆಗಿದ್ರು ಇವತ್ತು ರಜಾ ಹಾಕಿ ಅವರು ನಮ್ಮ ಸಾಹಿತ್ಯ ಸಿರಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ ಸರ್. ತಾವು ಜಿನೇಂದ್ರ ಕಣಗಾವಿ ಸರ್ ಕೂಡ, ಅವರಿಗೂ ಕೂಡ ನಮ್ಮ ಚಕ್ರೇಶ್ವರಿ ಮಹಿಳಾ ಸಮಾಜ ಮತ್ತು ಜೈನ್ ಮಿಲನ್ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸಿದ್ದೇನೆ. ಇಂದಿನ ಉಪಸ್ಥಿತಿಯನ್ನು ಇರುವಂತಹ ಶ್ರೀಮತಿ ಅರುಣಾ ಆದಿರಾಜ್ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಇಲ್ಲಿ ಇವತ್ತಿನ ಅಚ್ಚುಕಟ್ಟಾಗಿ ಆ್ಯಂಕರಿಂಗ್ ಮಾಡಿ, ಅಂದರೆ MC ಮಾಡಿದ್ದು, ನಿರೂಪಣೆಯನ್ನು ಸೊಗಸಾಗಿ ಮಾಡಿದಂತಹ ಶ್ರೀಮತಿ ಸೌದಾಮಿನಿ ಅಜಿತ್ರವರು, ಅವರಿಗೂ ಕೂಡ ಧನ್ಯವಾದಗಳು. ಅವರಿಗೆ ಒಂದು ಗೌರವ ಸಮರ್ಪಣೆಯನ್ನು ಮಾಡಬೇಕು ಅಂತ ಹೇಳಿ ಸುಮಾ ರಾಜ್ಕುಮಾರಲ್ಲಿ ವಿನಂತಿ ಮಾಡಿ. ಪದ್ಮಿನಿ ಮೇಡಮ್ ಹೇಳ್ತಾ ಇದ್ದರು, ನಮಗೆ ಸ್ಪಾನ್ಸರಸ್ಸು ಖಂಡಿತವಾಗ್ಲೂ ಬೇಕು, ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸ್ಬೇಕು.
ನೀವು ಬರೋದಲ್ಲದೆ, ನಾನು ಯಾವಾಗಲೂ ಹೇಳ್ತೀನಿ, ನೀವು ಬರೋದಲ್ಲದೆ ನಿಮ್ಮ ಜೊತೆ 20 ಜನ ಕಂಪಲ್ಸರಿ ಕರ್ಕೊಂಬರ್ಬೇಕು ಅಂತ. ಆವಾಗ ನಮ್ಮ ಕಾರ್ಯಕಾರಿ ಸಮಿತಿ ಸದಸ್ಯರು ಹೇಳ್ತಾರೆ, ನಾಗಶ್ರೀ ನೀನು ನಿನ್ನ ಪ್ಲಸ್ ಪಕ್ಕದಲ್ಲಿರೋ, ನಿನ್ನ ಪಕ್ಕದವ್ರು ಇರೋರು, ನಿನ್ನ ಪ್ಲಸ್ ಪಕ್ಕ, ನಿನ್ನ ಪಕ್ಕದಲ್ಲಿರೋರು ಎಲ್ಲರೂ ಕರ್ಕೊಂಬರ್ತೀವಿ ಅಂತ ಹೇಳಿ. ದಯವಿಟ್ಟು ಆ ಥರ ಅಲ್ಲ, ನೀವು ನಿಮ್ಮ ಮನೇಲಿರೋರು ಎಲ್ಲರೂ ಸ್ನೇಹಿತರಿಗೆ ಖಂಡಿತವಾಗ್ಲೂ ಹಾಕ್ತಾನೇ ಇದ್ದು ನೀವು ಅವ್ರನ್ನೆಲ್ಲರನ್ನೂ ಈ ಕಾರ್ಯಕ್ರಮಕ್ಕೆ ಸಹಭಾಗಿಸಬೇಕು ಅಂತ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಒಂದು ಪ್ರಕಟಣೆಯೊಂದಿಗೆ ಈಗ ನಾಳೆ ಪ್ರಮುಖ ಸಾಗರ್ಜಿ ಮುನಿ ಮಹಾರಾಜರು ಚಕ್ರೇಶ್ವರಿಗೆ ಆಗಮಿಸ್ತಾ ಇದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ಸರಿಯಾಗಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಗುಣಶೀಲ ನರ್ಸಿಂಗ್ ಹೋಮ್ ಅಂತ ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ವಾಟ್ಸಪ್ಪಲ್ಲಿ ಎಲ್ಲ ಮೆಸೇಜ್ ಕೂಡ ಆಗಲೇ ಬಂದಿದೆ. ಅಲ್ಲಿಂದ ಇಲ್ಲಿಗೆ ಮೆರವಣಿಗೆಯ ಮುಖಾಂತರವಾಗಿ ಆಚಾರ್ಯಶ್ರೀ ಅವ್ರನ್ನ ಇಲ್ಲಿ ಕರ್ಕೊಂಡು ಬರಲಾಗುತ್ತೆ. ಅದಾದ ನಂತರ ಆಚಾರ್ಯ ಅವರಿಗೆ ಅರ್ಘ್ಯದ ಸಮರ್ಪಣೆಯನ್ನು ಎಲ್ಲರೂ ತಾವು ಕೇಸರಿ ಬಣ್ಣದ ಸೀರೆ ಮತ್ತು ಬಿಳಿ ವಸ್ತ್ರವನ್ನು ಧರಿಸಿ ಬರಬೇಕದು. ಬರುವಾಗ ಕಳಶಗಳನ್ನು ತಾವು ಮನೆಯಿಂದನೇ ತೆಗೆದುಕೊಂಡು ಬೇಕು. ಆಚಾರ್ಯರು ಹೇಳ್ತಾ ಇದ್ರು, ಎಷ್ಟು ಜನ ಜೈನರಿದ್ದಾರೆ, ಎಷ್ಟು ಜನ ಹೆಣ್ಮಕ್ಳಿದ್ದೀರಾ ನಾವು ನೋಡಬೇಕು ಅಂತ. ಅಟ್ಲೀಸ್ಟ್ ನೀವು 108 ಕಳಶಗಳ ಹೆಣ್ಮಕ್ಳನ್ನವರು ಬರಲೇಬೇಕು ಅಂತ ಆಚಾರ್ಯಶ್ರೀ ಅವರು ಹೇಳಿದ್ದಾರೆ. ಬಹುಶಃ ನಾನು ಅಷ್ಟನ್ನೇನು ಮಾಡೋಕ್ಕಾಗುತ್ತೋ ಇಲ್ವೋ ನಮ್ಗೆ ಗೊತ್ತಿಲ್ಲ. ಆದ್ರೂ ಎಲ್ಲರ ನಿಮ್ಮ ಸಹಕಾರದಿಂದ ಬಹುಶಃ 108 ಅಲ್ಲ 208 ಆಗಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ನಾನು. ಅದಾದ ನಂತರ ಅಷ್ಟವಿಧ ಅರ್ಚನೆ, ಗುರು ಸಮರ್ಪಣೆ ಇರುತ್ತೆ, ಗುರು ಭಕ್ತಿ ಇದೆ. 22ನೇ ತಾರೀಕು ಬೆಳಗ್ಗೆ ಜಿನ ಸಹಸ್ರನಾಮ ಬೆಳಗ್ಗೆ 7 ಗಂಟೆಗೆ ನಿತ್ಯ ಪೂಜೆ ಇರುತ್ತೆ. ಅದಾದ ನಂತರ ಜಿನ ಸಹಸ್ರನಾಮ ಇರುತ್ತೆ, ಆಚಾರ್ಯರ ಸಾನ್ನಿಧ್ಯ ಇರುತ್ತೆ. ಅದಾದ ನಂತರ 4 ಗಂಟೆಗೆ ಆಚಾರ್ಯರಿಂದ ಪ್ರವಚನ ಕಾರ್ಯಕ್ರಮ ಇರುತ್ತೆ. ಅದಾದ ನಂತರ 7 ಗಂಟೆ ಅಂದರೆ 6 ಗಂಟೆಗೆ ಸರಿಯಾಗಿ ಗುರು ಭಕ್ತಿ ಕಾರ್ಯಕ್ರಮ ಇರುತ್ತೆ. ಹಾಗೆ 23ನೇ ತಾರೀಕು ಬೆಳಗ್ಗೆ 7 ಗಂಟೆಗೆ ನಿತ್ಯ ಪೂಜೆ. ಅದಾದ ನಂತರ ಬೃಹತ್ ಶಾಂತಿ ಚಕ್ರ ವಿಧಾನ ಎಲ್ಲನೂ ನಿಮಗೆ ವಾಟ್ಸಪ್ಪಲ್ಲಿ ಬರುತ್ತೆ. ಬೃಹತ್ ಶಾಂತಿ ಚಕ್ರ ವಿಧಾನ ಇದೆ ಮಂಗಳವಾರ, ಅದಕ್ಕೂ ಕೂಡ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಅಲ್ಲಿ ಮುನಿಗಳ ಆಹಾರದ ದಾನಕ್ಕಾಗಿ ಮತ್ತು ಇತರ ಪೂಜೆಗಳನ್ನು ಮಾಡಬೇಕಾದ್ರೆ, ಅಭಿಷೇಕವನ್ನು ಮಾಡಬೇಕಂದ್ರೆ ನಮ್ಮ ಕಾರ್ಯಕಾರಿ ಸಮಿತಿಯ ಸದಸ್ಯರನ್ನೆಲ್ಲರನ್ನು ನೀವು ಭೇಟಿ ಮಾಡಿದ್ರೆ ಈ ಥರ ಮಾಹಿತಿಗಳನ್ನು ಕೂಡ ತಮಗೆ ದೊರಕುತ್ತೆ. ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ನಮ್ಮ ಮೀಡಿಯಾ, ರತ್ನತ್ರಯ ಕ್ರಿಯೇಷನ್ಸ್ ಮೀಡಿಯಾ ಮತ್ತು ಇತರ ಮೀಡಿಯಾಗಳು ಎಲ್ಲ ಪೇಪರ್ಗಳಲ್ಲೂ ಕೂಡ ಇದು ತುಂಬ ಚೆನ್ನಾಗಿ ಬರ್ತಾ ಇರೋದ್ರಿಂದ ಜನಕ್ಕೆ ತಲುಪ್ತಾ ಇದೆ. ಅವ್ರಿಗೂ ಕೂಡ ಧನ್ಯವಾದಗಳು. ಇಲ್ಲಿ ನೆರೆದಿರ್ತಕ್ಕಂತಹ ಎಲ್ಲ ಆತ್ಮೀಯರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸೋಣ. ದಯವಿಟ್ಟು ಒಂದು ಫೋಟೋ ಸೆಷನನ್ನು ಮಾಡಬೇಕು ಅಂತ ಹೇಳಿ ವಿನಂತಿ.